ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕನ್ನಡ ಸಿನಿಮಾ ಸಾಹಿತ್ಯಕ್ಕೆ ಒಂದು ಹೊಸ ಮೆರುಗನ್ನ ತಂದವರು. 3,000ಕ್ಕೂ ಹೆಚ್ಚು ಹಾಡುಗಳಿಗೆ ಸಾಹಿತ್ಯವನ್ನ ರಚಿಸಿದ್ದಾರೆ. ಸೊ ಪ್ರೀತಿಯಿಂದ ಸ್ವಾಗತಿಸಿ ಚಂದನವನದ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ಮಹಾಕವಿ ಕಾಳಿದಾಸ ತೃತೀಯಾಂಕ ಕಾವ್ಯ ರೂಪಕಂ ವಿರಚಿತ ವೆಂ ನಾಗೇಂದ್ರ ಪ್ರಸಾದ. ಹೆಡ್ಮಿಸ್ ಹೊರಗಡೆ ಕುಂತ್ಕೊಳ್ಳೋಣ, ಅವ್ರ ಮನೆ ಹತ್ರ ಒಂದು ಜಗಲಿ ಇತ್ತು, ಹೋಗ ಬರೋ ಹುಡುಗರು ಚುಡಾಯಿಸ್ತಾ ಇತ್ತು. ನಾನು ಎರಡನೇ ಮಗನ್ನು ಚುಡಾಯಿಸೋನು. ಸರ್, ಹೆಂಡತಿನ ಮಾತಾಡಕ್ ಬಿಡ್ಬೇಕು ಸರ್, ನಾವು ಸುಮ್ಮನೆ ಇರ್ಬೇಕು. ಇದೇ ದಾಂಪತ್ಯದ ಯಶಸ್ಸಿನ ಮತ್ತೆ ನಾನು ಜೆ.ಕೆ. ಭಾರವಿ ಅವರು ಪ್ರೆಸ್ ಮೀಟ್ ಅಲ್ಲಿ ನಾಗೇಂದ್ರ ಪ್ರಸಾದ್ ಹಾಡು ಬರೀತಾರೆ, ಸಂಭಾಷಣೆನೂ ಬರೀತಾರೆ ಅಂದ್ಬಿಟ್ರು. ಅದು ನನ್ನ ಜೀವನದ ಬಹಳ ದೊಡ್ಡ ಶಾಲೆ. ಹಂಸಲೇಖ ಅವರು ಬೆರಳಿಟ್ರು, ಅದ್ಭುತವಾದ ಹಾಡುಗಳು, ಒಂದು ಎಪಿಕ್ ಆಯ್ತು ನಮ್ಗೆ. ನನ್ನ ಆಸೆ ಏನ್ ಗೊತ್ತಾ, ನಾನು ಕೂರ್ಬೇಕಾದ ಸೀಟ್ ಅಲ್ಲಿ ನಾಗೇಂದ್ರ ಪ್ರಸಾದ್ ಕೂತ್ಕೊಳ್ಬೇಕು. ಕೇಳು ಮಾದೇವ ಸಾಹಿತಿ 15 ನಿಮಿಷಕ್ಕೆ ಬರೆಯೋ ಬರವಣಿಗೆ ಇದೆಯಲ್ಲ, ತುಂಬಾ ದೊಡ್ಡ ಶಕ್ತಿ ಅವರಲ್ಲಿರೋದು ಅದೇನೆ. ಕಲೆನ ಸಂಗೀತನ ಫುಲ್ ಟೈಮ್ ತಗೊಳಕ್ಕೆ ಧೈರ್ಯ ಕೊಟ್ಟಿದೆ ಸರ್ ನಂಗೆ ಕೊಟ್ಟಿದ್ದ ಹಾಡಿಂದ. ಒಂದು ಹಾಡು ಹೇಗೆ ಹುಟ್ಟುತ್ತೆ ಅಂತ ಒಂದು ಸ್ಯಾಂಪಲ್ ತೋರ್ಸೋಣ. 5 ನಿಮಿಷ ಸರ್. ಬದುಕಲಿಯಾಗದೆ ಎನಿತು ಜನ್ಮದಲ್ಲಿ ಎನಿತು ಜೀವಗಳಿಗೆ ಎನಿತು ನಾವು ಋಣಿಯೋ. 100 ಸಾಧನೆ ಮಾಡಿದವರು. ಆ ಋಣವನ್ನ ಹಿಂತಿರುಗಿಸುವ ಒಂದು ವೇದಿಕೆ ವೀಕೆಂಡ್ ವಿತ್ ರಮೇಶ್ ಅಂತ ಭಾವಿಸ್ತಾರೆ. ವೀಕೆಂಡ್ ವಿತ್ ರಮೇಶ್. ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ರಾತ್ರಿ 9 ಗಂಟೆ ಆಯ್ತು. ಶುರು ಮಾಡೋಣ. ದಿಸ್ is Nippon Paint Weekend with Ramesh Season 5, co-powered by Amrit Noni Gastron, Dabur Red Toothpaste, special partner Parishrama Neat Academy, GRB Tuppa, Cadbury Gems, Sudarshan Sills Malleshwaram, prayer partner Cycle Pure Agarbattis, steel partner Turbo Steel, LPS TMT Bars, associate sponsor Volkswagen Virtus, Ibaco, digital streaming partner Z5. ಎಷ್ಟೊಂದು ಹಾಡುಗಳಿವೆ. ಒಂದು ಹಾಡು ಅಪ್ಪನ ಬೆಲೆ ಏನು ಅನ್ನೋದನ್ನ ತಿಳಿಸುತ್ತೆ, ಇನ್ನೊಂದು ಹಾಡು ಅಮ್ಮನ ಮಮತೆಯನ್ನ ಸಂಭ್ರಮಿಸುತ್ತೆ, ಮತ್ತೊಂದು ಹಾಡು ಭಾಷೆ ಮೇಲೆ ನಮ್ಮ ಪ್ರೀತಿಯನ್ನ ಹೆಚ್ಚಿಸುತ್ತೆ, ಇನ್ನೂ ಒಂದು ಹಾಡು ಪ್ರೀತಿಯ ಹುಟ್ಟಿಗೆ ಕಾರಣ ಆಗುತ್ತೆ, ಮತ್ತು ಒಂದು ಹಾಡು ಗೆಳೆತನದ ಗೆಟ್ಟಿತನವನ್ನ ಕೂಗಿ ಹೇಳುತ್ತೆ. ಕೆಲವೊಮ್ಮೆ ನಮ್ಮ ಮಾತುಗಳಲ್ಲಿ ವಿವರಿಸಕ್ಕೆ ಆಗದೇ ಇರುವಂತ ಭಾವನೆಗಳನ್ನ ವಿಶೇಷವಾದ ರೀತಿಯಲ್ಲಿ ವ್ಯಕ್ತಪಡಿಸುವಂತ ಶಕ್ತಿ ಇರುವಂತದ್ದು ನಮ್ಮ ಹಾಡಿನ ಸಾಲುಗಳಿಗೆ ಮಾತ್ರ. ಇವತ್ತು ನಮ್ಮ ಸಾಧಕರು ಹೀಗೆ ಕನ್ನಡ ಚಿತ್ರರಂಗದಲ್ಲಿ ಹಾಡುಗಳ ಸುಗ್ಗಿಯನ್ನ ಸೃಷ್ಟಿಸಿದವರು, ಎಲ್ಲ ವಯೋಮಾನದವರು ಮೆಚ್ಚುವಂತ ಹಾಡುಗಳನ್ನ ರಚಿಸಿ ಕನ್ನಡ ಸಿನಿಮಾ ಸಾಹಿತ್ಯಕ್ಕೆ ಒಂದು ಹೊಸ ಮೆರುಗನ್ನ ತಂದವರು. ಸೊ ಪ್ರೀತಿಯಿಂದ ಸ್ವಾಗತಿಸಿ ಚಂದನವನದ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ಬನ್ನಿ ಡಾಕ್ಟರ್. ಇವರು ವಿ ನಾಗೇಂದ್ರ ಪ್ರಸಾದ್. ಹುಟ್ಟಿದ್ದು ಡಿಸೆಂಬರ್ 3, 1975 ನಾಗಮಂಗಲದ ಉಜ್ಜಲ ಘಟ್ಟದಲ್ಲಿ. ತಂದೆ ಎಂ ವಿ ವೆಂಕಟರಮಣಪ್ಪ, ತಾಯಿ ಚಂದ್ರಮ್ಮ. ಈ ದಂಪತಿಯ 3 ಮಕ್ಕಳಲ್ಲಿ ಇವರು ಹಿರಿಯ ಮಗ. ಇವರ ಧರ್ಮಪತ್ನಿ ಶ್ರೀಮತಿ ಯಮುನಾ ಪ್ರಸಾದ್, ಇವರ ಮಗ ಉತ್ಸವ್, ಮಗಳು ದಿವಿಜಾ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುತ್ತಾರೆ. ಕಾಲೇಜು ದಿನಗಳಿಂದಲೇ ನಾಟಕದಲ್ಲಿ ಆಸಕ್ತಿ ಇದ್ದ ಇವರು ಹಲವಾರು ನಾಟಕಗಳನ್ನ ರಚಿಸಿದ್ದಾರೆ ಹಾಗೂ ಅಭಿನಯಿಸಿದ್ದಾರೆ. 2000 ಇಸ್ವಿಯಲ್ಲಿ ಗಾಜಿನ ಮನೆ ಚಿತ್ರದ ಮೂಲಕ ಚಿತ್ರ ಸಾಹಿತಿಯಾಗಿ
ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. 2 ದಶಕಗಳ ಈ ಸಿನಿ ಪಯಣದಲ್ಲಿ 3,000ಕ್ಕೂ ಹೆಚ್ಚು ಹಾಡುಗಳಿಗೆ ಸಾಹಿತ್ಯವನ್ನ ರಚಿಸಿದ್ದಾರೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರು. 20ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದಾರೆ. 5 ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. 3 ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಡಾಟರ್ಸ್ ನಾಗೇಂದ್ರ ಪ್ರಸಾದ್ 2021ರಲ್ಲಿ ಹಂಪಿ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಲಿಟರೇಚರ್ ಪಡೆಯುತ್ತಾರೆ. ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಆಗ್ತಾರೆ. ಇವರ ಸಾಧನೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ, ಜಿ ಕನ್ನಡದ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಹಾಗೂ ದಾದಾ ಸಾಹೇಬ್ ಫಾಲ್ಕೆ ಫೌಂಡೇಶನ್ ಅವಾರ್ಡ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು. ನಿಮ್ಮ ಇಡೀ ಲೈಫ್ ನ ರಿವೈಂಡ್ ಮಾಡಿ ತೋರ್ಸಕ್ಕೆ ನಾವು ರೆಡಿ ಇದೀವಿ. ನೀವು ರೆಡಿನಾ? ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ ಸರ್. ಮಾಮೂಲಾಗಿ ನಮ್ಮ ಶೋ ಶುರುವಾಗೋದು ನಿಮ್ಮ ಹುಟ್ಟು, ನಿಮ್ಮ ಬಾಲ್ಯ, ನಿಮ್ಮ ಸ್ಕೂಲು, ಅದು ನಮ್ಮ ರೂಢಿ. ಅಲ್ಲಿಗೆ ಬರ್ತೀವಿ. ಅದಕ್ಕೆ ಮುಂಚೆ ನಿಮ್ಮನ್ನ ನಮಗೆ ಪರಿಚಯಿಸಿದಂತ ನಿಮ್ಮ ಹಾಡಿನ ಸಾಲುಗಳನ್ನ ಒಂದ್ಸಲ ನೋಡಿ ಬರೋಣ. ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು? ಬ್ರಹ್ಮ ವಿಷ್ಣು ಶಿವಾಯತೆ ಹಾಲು ಕುಡಿದರು. ಕರುನಾಡ ಮೀಲಾಡಿ ಕೈ ಮುಗಿದು ಏರುಗಿದು ಕನ್ನಡದ ತೇರು. ನೀನೆ ರಾಮ, ನೀನೆ ಶ್ಯಾಮ, ನೀನೆ ಅಲ್ಲ, ನೀನೆ ಯೇಸು. ಮಸಲಿಗೆ ಬೆಳಕಿನ ಕವಿತೆ ಬೆಳಗಿಗೆ ಸೋತೆ. ಅಪ್ಪ ಐ ಲವ್ ಯು ಪಾ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಂತ ಗೆಜ್ಜೆ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ವಾವ್, ಎಂತ ಹಾಡುಗಳು ನಾಗೇಂದ್ರ ಪ್ರಸಾದ್ ಅವರೇ. ಎಷ್ಟು ಖುಷಿ ಕೊಟ್ಟಿದೆ ನಮಗೆ. ಬೇರೆ ಬೇರೆ ಸಂಬಂಧಗಳ ಬಗ್ಗೆ, ಬೇರೆ ಬೇರೆ ಭಾವನೆಗಳ ಬಗ್ಗೆ ಎಂತ ವೆರೈಟಿ ನಿಮ್ಮ ಹಾಡಿನ ಸಾಲುಗಳು. ನಾವೆಲ್ಲರೂ ಮನಸೋತಿದೀವಿ. ಏನ್ ಬ್ಯೂಟಿಫುಲ್. ಹೇಗೆ ಅನಿಸ್ತಾ ಇದೆ ಇದನ್ನೆಲ್ಲ ನೋಡಿದಾಗ ಒಟ್ಟಿಗೆ? ಈಗ ಒಟ್ಟಿಗೆ ನೋಡಿದಾಗ ತಕ್ಷಣಕ್ಕೆ ಅಯ್ಯೋ ಇದೆಲ್ಲ ನಾನೇನಾ, ಅಯ್ಯೋ ಇದು ನಾನೇ ಅಂತ ಒಂದು ಕ್ಷಣ ಎಲ್ಲ ನಾಸ್ಟಾಲ್ಜಿಯಾ, ಮತ್ತೆ ಅದೆಲ್ಲ ನೆನಪಾಗುತ್ತೆ. ಆಶೀರ್ವಾದ ಅಷ್ಟೇ, ಎಲ್ಲರ ಆಶೀರ್ವಾದ. ಸೊ ನಿಮ್ಮ ಹುಟ್ಟು, ಬಾಲ್ಯ, ಅದರ ಬಗ್ಗೆ ನಿಮ್ಮ ಮನಸ್ಸಲ್ಲಿರುವಂಥ ನೆನಪುಗಳೇನು, ಅಥವಾ ನೀವು ಕೇಳಿರುವಂಥ ವಿಷಯಗಳು, ಎನಿಥಿಂಗ್? ನನಗೆ ನಾನು ಹುಟ್ಟಿದ್ದು ಇಜ್ಜಲಘಟ್ಟದ ನನ್ನ ತಾಯಿ ಮನೆ. ನಮ್ಮ ತಂದೆ ಮನೆ ಬಂದು ದೊಡ್ಡಬಳ್ಳಾಪುರ. ಅದಾದಮೇಲೆ ಒಂದಷ್ಟು ವರ್ಷ ನನ್ನ ಇಡೀ ಪ್ರೈಮರಿ ಸ್ಕೂಲ್ ಏನಿತ್ತು, ಆ ಇಡೀ ಪ್ರೈಮರಿ ಸ್ಕೂಲ್ ನಡೆಯುವಾಗ ನಾನು ಪ್ರತಿ ರಜೆ, ಅಂದರೆ ನಮಗೆ ರಜೆ ಸಿಕ್ಕಿದ್ರೆ ಸಾಕು ಅಜ್ಜಿ ಮನೆ. ಕರೆಕ್ಟ್. ಸೊ ಅಜ್ಜಿ ಮನೆಗೆ ಹೋಗ್ತಾ ಇದ್ದಿದ್ದರಿಂದ ಅಲ್ಲಿ ಹೆಚ್ಚು ಒಡನಾಟ ಹಳ್ಳಿಯಲ್ಲೇ. ಆ ಹಳ್ಳಿಯ ಬದುಕು ಮತ್ತು ತುಂಬ ನೆನಪುಗಳಿವೆ ಅಲ್ಲಿ. ಅಲ್ಲಿನ ಜನಪದ ಗೀತೆ ಆಗ್ಬೋದು, ಕೋಲು ಹುಯ್ಯೋದು ಅಂತಾರೆ, ಕೋಲು ಕುಣಿತ, ಆಮೇಲೆ ಆ ಹಳ್ಳಿಯ ವಾತಾವರಣನೇ ಬೇರೆ. ರೈಟ್. ನಿಮ್ಮ ನೆನಪನ್ನ ಕೆಣಕಕ್ಕೆ ನಮ್ಮ ವೀಕೆಂಡ್ ಟೆಂಟಲ್ಲಿ ಕೆಲವು ವಿಜುವಲ್ಸ್ ಇದೆ, ನೋಡಿ. ನಾಗ ಪಾಪು ಚೆನ್ನಾಗಿದ್ಯಾ? ಇಲ್ಲೇನೆ ಅವ್ರದ್ದು. ಅವಾಗ ನಮ್ಮನೇಲೆ ಜಾಸ್ತಿ ಆಟ ಆಡ್ತಾ ಇದ್ದದ್ದು. ಸಣ್ಣ ಮಗನೇ ಅವಾಗ ನಾವೆಲ್ಲ ಎತ್ತಾಡ್ಸಿದ್ವಿ ಅವನ್ನ. ಬಹಳ ಚಿಕ್ಕ ವಯಸ್ಸಿಂದನೂ ನಮ್ಮೂರಿನಲ್ಲಿ ಹುಟ್ಟಿ ಬೆಳೆದದ್ದು. ಊರಿನಲ್ಲಿ ತುಂಟಾಟ ಆಡಿ ಬೆಳೆದ್ರಿ. ಅವನಿಗೆ ರಾಗಿ ರೊಟ್ಟಿ ಜಾಸ್ತಿ ಇಷ್ಟ. ಉಪ್ಪು ಸಾರು ಖಾರ ಬೇಕು. ರೊಟ್ಟಿ ಚಿಕ್ಕದ್ ಕೊಟ್ರೆ ತಿಂತಿರ್ಲಿಲ್ಲ ಅವನು. ಆ ಗೋಲಿ ಹೊಡೆಯೋದ್ರಲ್ಲಿ ಸರ್ ಈ ತುಪಾಕಿ ಅಂತ ಹೊಡೆಯವ ಸರ್. ಇಲ್ಲಿಂದ ಎತ್ಕೊಂಡಲ್ಲ ಹೊಡೆದ ಅಂದ್ರೆ ಏನಿಲ್ಲ, ಒಂದೇ ಏಟ್ಗೆ ಗೋಲಿ ಹೊಡೆದಬೇಕು. ಆ ಮಟ್ಟು ಚುರುಕು, ಆ ಮಟ್ಟು ಗುರಿ.
ಓಡ್ಬಿಡೋನು ಎಲ್ಲೆಲ್ಲಾರ ಹೋದ್ರೆ ಅವ್ರ ಅಮ್ಮ ಆಮೇಲೆ ನಿಮ್ಮ ಮನೇಲಿ ಇದ್ನಲ್ಲ ಅವ್ನು ನಿಮ್ಮ ಮಗ ತಾನೆ ಅಂತ ಅವ್ರು ಬೈಯೋರಲ್ಲ ಹೊಡೆಯೋದು. ಇವಾಗ ಬಂದ್ರು ಏನಿಲ್ಲ ಅನ್ನೋದೇ ನಾನು, ಯುವಾ ಮರ್ಯಾದೆ ಕಳಿತೀಯ ಅಂತಾನೆ. ನಾಗೇಂದ್ರ ಪ್ರಸಾದ್ ಅಂದ್ರೆ ಹಂಗೆ ಬಿದ್ದು ಉಳ್ಳಾಡೋಗೋ ಹೊತ್ಗೂ ಏನೇ ತುಂಟಾಟ ಆದ್ರೂ ಸರ್ ಒಂದು ಅವನ ಬಾಯಲ್ಲಿ ಒಳ್ಳೆ ಮಾತು ಬಿಟ್ರೆ ಸ್ನೇಹಿತರಾಗ್ಲಿ ಚಿಕ್ಕ ಹುಡುಗರಲ್ಲಿ ದೊಡ್ಡವರಾಗ್ಲಿ ಸಂಸ್ಕಾರ ಅವತ್ತೈತು ಸರ್. ಅವ್ನು ಬೆಳೆದಿರೋದಕ್ಕೆ ಜಾಸ್ತಿ ಖುಷಿ ನನಗೆ. ನಾಗ 100 ವರ್ಷ ಚೆನ್ನಾಗಿ ಖುಷಿಯಾಗಿ ಹೆಂಡತಿ ಮಕ್ಕಳು ಎಲ್ಲರೂ ಬದುಕು. ಏನೋ ಟ್ರಿಗರ್ ಆಯ್ತು ನಿಮ್ಮ ಮನಸ್ಸಲ್ಲಿ, ಹೇಳಿ. ಅವರು ಭಾಗ್ಯಕಾಂತ, ರಾಜಣ್ಣ, ಸ್ವಾಮಿ, ಕುಮಾರು, ರಾಮು, ತುಂಬ ಜನ. ಅಂದರೆ ನನ್ನ ಹೆಚ್ಚು ಇವತ್ತಿಗೂ ಒಂದು ಹಳ್ಳಿ ಬದುಕು ಅಥವಾ ಹಳ್ಳಿ ಹಾಡು, ಹಳ್ಳಿಯ ನೆನಪು ಅಂತಂದರೆ ನನಗೆ ನಮ್ಮ ಹಳ್ಳಿನೇ ನೆನಪಾಗೋದು. ನೀವು ಅದೆಲ್ಲ ತೋರಿಸಿದಾಗ ನಾನು ಹೋಗಿ ನೋಡೋದು ಬೇರೆ, ಹೀಗೆ ನೋಡುವಾಗ ಮತ್ತು ಅವರು ಮಾತಾಡುವ ಮಾತುಗಳು, ನಮ್ಮ ಭಾಗ್ಯಕ್ಕೆ ಅವರೆಲ್ಲ ಮಾತಾಡೋದು ನೆನ್ಪು ಮಾಡ್ಕೊಂಡಾಗ ಅವರು ಎಷ್ಟು ನನ್ನ ಪ್ರೀತಿ ಮಾಡ್ತಾರೆ ಅಂತ. ರೈಟ್. ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳಿ. ನಮ್ಮ ತಂದೆ ವೆಂಕಟರಮಣಪ್ಪ ಅವರು ನೇಯ್ಗೆ ನಮ್ಮ ಕುಲ ಕಸಬು ಸರ್. ಅವರು ಬಿಗಿನಿಂಗಿಂದ ನೇಯ್ಗೆ ಮಾಡ್ಕೊಂಡೇ ಬಂದಿರೋರು, ಇವತ್ತಿಗೂ ನೇಯ್ಗೆ ಮಾಡ್ತಿದ್ದಾರೆ. ನಮ್ಮ ತಾಯಿ ಚಂದ್ರಮ್ಮ ಅವರು ಹೌಸ್ ವೈಫ್. ಅವರು ತುಂಬ ಬಡ ಕುಟುಂಬ, ನಾವು 3 ಜನ ತಮ್ಮಂದರು. ನೀವು ನಂಬಿ ಬಿಡಿ, ನಮ್ಮ ಮನೆ ಈ ಪುಟ್ಟ ಸ್ಟೇಜ್ ಇದೆಯಲ್ಲ, ಇದಕ್ಕಿಂತ ಚಿಕ್ಕ ಮನೆ. ಖಂಡಿತವಲ್ಲ ನಂಬ್ತೀನಿ ನಾನು, ನಮ್ಮೆಲ್ಲರ ಜೀವನ ಹಾಗೆ ಶುರು ಆಗೋದು. ಖಂಡಿತವಲ್ಲ. ಎಸ್. ನಾವು 5 ಜನ ಒಟ್ಟು. ಸೊ ನಮ್ಮ ತಂದೆ ಒಬ್ಬರೇ ದುಡಿಯೋರು. ಅವರು SSLC, ನಾನು ಹತ್ರ SSLCವರೆಗೂ ಅವರೊಬ್ಬರೇ ದುಡಿಮೆ. ಅವರು, ನಾನು ಅದನ್ನು ನಿಂತಿದ್ದೀನಿ. ನನ್ನ ತಮ್ಮ ಶ್ರೀನಿವಾಸ್ ಆನಂದ್ ಅಂತ. ನಿಮ್ಮ ಅಣ್ಣ ತಮ್ಮದ್ರು 3 ಜನ ಮಕ್ಕಳು, ನೀವು ಹಿರಿಯರು. ಅವ್ರಿಬ್ಬರಿಗೆ ಏನು ಮಾಡ್ತಿದ್ದಾರೆ? ಶ್ರೀನಿವಾಸ್ ನಮ್ಮ ನೇಯ್ಗೆ ಮಾಡ್ತಿದ್ದಾನೆ ಸರ್. ನಮ್ಮ ಆನಂದು ಕೃಷ್ಣ ಟಾಕೀಸ್ ಸಿನಿಮಾದ ಡೈರೆಕ್ಟ್ರು, ರೈಟರ್ ಡೈರೆಕ್ಟರ್. ಅವನು ಕೂಡ ರೈಟ್, ಬಹಳ ಇಂಟೆಲಿಜೆಂಟ್ ಅವನು ಕೂಡ. ಓಕೆ, ನಿಮ್ಮ ತಮ್ಮ ಬಂದಿದ್ದಾರೆ, ಸ್ವಾಗತಿಸಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಗಾಡ್ ಬ್ಲೆಸ್ ಯು. ಹೇಳಿ ಆನಂದ್, ಪಾಕೆಟ್ ಮನಿಗೋಸ್ಕರ ತುಂಬಾ ಗಲಾಟೆ ಮಾಡ್ತಿದ್ರಂತೆ. ಈ ಪಾಕೆಟ್ ಮನಿಗೋಸ್ಕರ ಸ್ವೀಟ್ ಬಾಕ್ಸ್ ಮಾಡ್ತಿದ್ವಿ. ಸ್ವೀಟ್ ಬಾಕ್ಸ್ ಬರುತ್ತೆ, 1/4 kg, ಅರ್ಧ kg. ಈ ಸ್ವೀಟ್ ಬಾಕ್ಸು 100 ಮಾಡಿದ್ರೆ 3 ರೂಪಾಯಿ ಸಿಗುತ್ತೆ. ಈ 100 ಮಾಡೋದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಬೇಕು. ಜೊತೆಗೆ ಶಾಲೆಗೂ ಹೋಗಿ ಬರಬೇಕು, ಮತ್ತೆ ಮನೆ ಕೆಲಸಗಳು ಸಣ್ಣ ಪುಟ್ಟನೂ ಮಾಡಬೇಕು. ಇದೆಲ್ಲವನ್ನ ಮಾಡ್ತಾ ಮಾಡ್ತಾ ಜೊತೆಗೆ ಒಂದಷ್ಟು ಮೆಡಿಕಲ್ ಸ್ಟೋರಲ್ಲಿ ಏನು ಮೆಡಿಸಿನ್ಸ್ ಹಾಕುವಂಥ ಪಾಕೆಟ್ ಸಿಗುತ್ತೆ, ಕವರ್ಸು, ಆಮೇಲೆ ಊದ್ಬತ್ತಿ ಹಾಕುವಂಥ ಊದ್ಬತ್ತಿ, ಕೊಳವೆ, ರದ್ದಿಗೆ ಹೋಗಿ ಹಳೆ ನ್ಯೂಸ್ ಪೇಪರ್ ಬರುತ್ತೆ. ಹಳೆ ನ್ಯೂಸ್ ಪೇಪರ್ ಅಲ್ಲಿ ಮನೆಯಲ್ಲೇ ಮೈದಾ ಕಲಿಸ್ಬಿಟ್ಟು ಪೇಸ್ಟ್ ಮಾಡೋಂಥದ್ದು. ಅದು ಗೋಂದು ಮಾಡಿಕೊಂಡು ಇಡೀ ದಿನ ಮನೆ ಮಂದಿ ಎಲ್ಲ ಕೂತು ಮಾಡೋದು, ಮೆಡಿಕಲ್ ಸ್ಟೋರ್ಗಳಲ್ಲಿ ಮಾರೋದು. ಅದ್ರ ಜೊತೆಗೆ ಬೆಳಿಗ್ಗೆ ಮನೆ ಮನೆಗೂ ಹಾಲು ಹಾಕುವಂಥದ್ದು, ಪತ್ರಿಕೆಗಳು ಹಾಕುವಂಥದ್ದು. ಸೊ ಈ ಥರದೆಲ್ಲ ಒಂದಷ್ಟು ಬದುಕಿನ ಬೇರೆ ಬೇರೆ ಮಜಲುಗಳನ್ನ ನೋಡ್ತಾ ನೋಡ್ತಾ ಬದುಕು ಏನು ಅಂತ ಕಂಡುಕೊಂಡಂಥ ಒಂದು ಸಮಯ ಅವೆಲ್ಲ. ಅಂದರೆ ನಾಟಕ ನಡಿಬೇಕಾದ್ರೆ ನಾವೆಲ್ಲ ನೋಡೋಕ್ಕೆ ಅಂತ ಹೋಗ್ತೀವಿ. ಸೊ ನೋಡೋಕ್ಕೆ ಅಂತ ಹೋದಾಗ ಚಿಲ್ಲರೆ ಕಾಸು ಆಗಲಿ, ಪಾಕೆಟ್ ಮನಿ ಆಗಲಿ ಅಂತ ಅಂದ್ಬಿಟ್ಟು ಚಿಕ್ಕದಾಗಿ ಮನೆಯವ್ರಿಗೆ ಗೊತ್ತಿಲ್ದಂಗೆ ಒಂದು ಪಾತ್ರೆ ನಾವು ಕದ್ಕೊಂಬಂದ್ಬಿಟ್ಟು ಪಾತ್ರೆ ಇಟ್ಟು ಹಾಲು ಹಾಕಿ ಅದನ್ನು ಕಾಯಿಸ್ಬಿಟ್ಟು ಒಂದು ಸ್ವಲ್ಪ ಬಾದಾಮಿ ಪೌಡರ್ ಹಾಕ್ಬಿಟ್ಟು ಎಲ್ರಿಗೂ 8 ಆಣಿ ಅಂತ ಮಾರ್ಬಿಡೋದು. ಬಾದಾಮ್ ಹಾಲು. ಸೊ ಹಿಂದೆ ಕುಂತಿರೋರ್ಗಷ್ಟೇ, ಮುಂದೆ ಕುಂತರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಬೈತಾರೆ ಅವರು. ಸೊ ಹಿಂದೆ ಕುಂತಿರೋರಿಗೆ ಕದ್ದು ಮುಚ್ಚಿ ಮಾರ್ಬಿಡೋದು. ಒಂದು 5 ರೂಪಾಯಿ ಆಯ್ತಾ ಕಲೆಕ್ಷನ್, ಸಾಕು. ಓಕೆ, ರೈಟ್ ರೀ. ಭಾಳ ಚೆನ್ನಾಗಿದೆ ನಿಮ್ಮ ಕಥೆಗಳು. ಬೇರೆ ಏನಾದ್ರು ಘಟನೆಗಳು ನೆನಪಿದ್ಯಾ? ಎಸ್ಪೆಷಲಿ ಹಳ್ಳಿಯಲ್ಲಿ ಮನೆಯ ಎದುರಿಗೇನೆ ದೇವಸ್ಥಾನ, ಚಾವಡಿಯಲ್ಲಿ ಆಗ ಇಡೀ ಊರಿಗೆ ಕರೆಂಟ್ ಇಲ್ಲ ಸರ್. ದೇವಸ್ಥಾನದ ಮೇಲೆ ಒಂದು ಸಣ್ಣ ಬಲ್ಬ್ ಅಷ್ಟೇ ಬೆಳಕು. ಆ ಚಾವಡಿಯಲ್ಲಿ ಪೆಟ್ರೋಮ್ಯಾಕ್ಸ್ಗಳನ್ನು ಕಟ್ಟಿ ನಮ್ಮ ಹಳ್ಳಿ ಜನ ಕೋಲಾಟ ಆಡ್ತಿದ್ರು, ಜೋರಾಗಿ ಹಾಡ್ಕೊಂಡು. ಸೊ ಅಲ್ಲಿನ ಸಂಗೀತ ಇದೆಯಲ್ಲ ಸರ್, ಆ ಜನಪದ, ಆ ಸಾಹಿತ್ಯ, ಕರಿಯ ಭತ್ತ ನಯ್ಯವ್ವ, ಕರಿ ಸೀರೆ ಉಡ್ಸವ್ವ, ಕದಿನಿಂದೆ ನಿಲ್ಸವ್ವ, ಈ ಥರದ ಜನಪದ ನನಗೆ ಅದೇನು ಗೊತ್ತಿಲ್ಲ. ಅದು ಅವೆಲ್ಲ ನನ್ನ ಒಳಗಡೆ ಉಳಿದು ಹೋಗ್ಬಿಟ್ಟಿದೆ. ಇವರು ಅಜ್ಜಿ ಜೊತೆ ಸೇರ್ಕೊಂಡು ಬಳೆ ಎಲ್ಲ ಮಾರ್ತಿದ್ರಂತಲ್ಲ ಇವರು? ನಮ್ಮ ಅಜ್ಜಿ ಗೂಡೆಯಲ್ಲಿ ಬಳೆಗಳನ್ನ ಇಟ್ಕೊಂಡು
ಅವರು ಹೊರಡೋರು, ನಾನು ಅವ್ರ ಜೊತೆ ಹೋಗ್ತಿದ್ದೆ. ಹಿಂಗೆ ಹಳ್ಳ ನಿನ್ನೆ ಇಳಿದು ಹತ್ತಿ ಅಲ್ಲಿ ನೋಡೋ ಇದು ಮುತ್ತುಗದ ಮರ ನೋಡಿ, ಇದು ಪೊರಕೆ ಕುಯ್ಕೊಳ್ಳೋದು ಇದನ್ನೆಲ್ಲ ಈ ಥರ ಒಂದೊಂದು ಹೇಳ್ತಾ ಹೋಗೋರು. ಆಮೇಲೆ ಹತ್ತಿ ಇಳಿದು ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ವಿ. ಅಲ್ಲಿ ಮದುವೆ ಬಳೆ ಶಾಸ್ತ್ರ, ನಾನು ಒಬ್ಬನೇ ಕೂತಿರೋದು, ಎಲ್ಲ ಮದುವೆ ಸಂಭ್ರಮ. ಸೊ ಅದೆಲ್ಲ ನೆನಪಿದೆ ನನಗೆ. ಸೊ ನಿಮ್ಮ ಫ್ಯಾಮಿಲಿಲಿ ಯಾರು ಹಾಡೋರು, ಹಾಡು ಆ ಥರ ಏನಾರು ಇತ್ತ ಯಾರಲ್ಲಾರು? ಆ ಥರದ್ದು ನಮ್ಮ ತಾತ, ನಮ್ಮ ತಂದೆಯ ತಂದೆ ನಾಟಕಕಾರರಾಗಿದ್ರು ಅಂತ ನಾವು ಕೇಳ್ಪಟ್ಟಿದ್ದೀವಿ. ಅಂಡ್ ಒಂಥರ ಜಂಗಮ ಬದುಕಿನಲ್ಲೇ ಅವರು ತೀರು ಹೋದ್ರು. ನಾನು ಹುಟ್ಟಕ್ಕೆ ಮುಂಚೆನೆ. ಸರಿ. ನಮ್ಮ ತಾತ ನಾಟಕಗಳು ಮಾಡಿಸ್ತಿದ್ರು, ಡೈರೆಕ್ಟ್ ಮಾಡ್ತಿದ್ರು, ಹಾಡ್ತಿದ್ರು ಅಂತ ಅಂತಾರೆ, ಕೇಳಿದೀವಿ. ರೈಟ್. ಥ್ಯಾಂಕ್ ಯು ಆನಂದ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ರೈಟ್. 1 ವರ್ಷ ದೊಡ್ಡಬಳ್ಳಾಪುರಲ್ಲಿ ನೀವು ಎಜುಕೇಶನ್ ಮಾಡ್ತೀರಾ, ಅದಾದ್ಮೇಲೆ ನಿಮ್ಮ ಫ್ಯಾಮಿಲಿ ಬೆಂಗಳೂರು ಶಿಫ್ಟ್ ಆಗುತ್ತೆ. ಏನ್ ಕತೆ ಅದು? 1ನೇ ಕ್ಲಾಸಿಗೆ ನಾನು ಸೇರಿದ್ದೆ ದೊಡ್ಡಬಳ್ಳಾಪುರ ಅರಳುಮಲ್ಲಿಗೆ ಗೇಟ್ ಸ್ಕೂಲ್ ಅಂತಿದೆ, ಅಂದ್ರೆ ಸರ್ಕಾರಿ ಶಾಲೆ. ಅಲ್ಲಿ ನಾನು 1ನೇ ಕ್ಲಾಸ್ ಮಾಡ್ತೀನಿ. 2ನೇ ಕ್ಲಾಸ್ ಹೊತ್ತಿಗೆ ನಾವು ಬೆಂಗಳೂರಿಗೆ ಬಂದ್ಬಿಡ್ತೀವಿ, ವಲಸೆ ಬರ್ತೀವಿ. ಆಕ್ಚುಲಿ 2ನೇ ಕ್ಲಾಸ್ 82 ನಲ್ಲಿ. ರೈಟ್. ಆ ಸ್ಕೂಲ್ ಬಗ್ಗೆ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡೋಣ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. 1988ರಿಂದ ನಾವು ಇದೇ ಶಾಲೆಯಲ್ಲಿ ಓದಿದ್ದು. ನಾವೆಲ್ಲ ಕೊನೆ ಬೆಂಚಿನ ವಿದ್ಯಾರ್ಥಿಗಳು. ಕತ್ತಲೆಯಿಂದ ಬಂತ ನಮ್ಮ ಕೈಯ. ನೀನ್ ಚಿಕ್ಕ ಹುಡುಗನಲ್ಲಿ ಏನೇನು ತುಂಟಾಟ ಮಾಡ್ತಾ ಇದ್ದೆ, ಹುಡುಗರ ಜೊತೆ ಸೇರ್ಕೊಂಡು ಮನೆ ಮುಂದೆ ಕುಂತ್ಕೊಂಡೆ ಹೆಣ್ಮಕ್ಳನ್ನ ಚುಡಾಯಿಸೋದು ಮಾಡೋದು ಮಾಡ್ತಾ ಇದ್ದೆ. ನನ್ನ ಮುಖ ನೋಡಿದ ತಕ್ಷಣ ಓಡೋಗ್ಬಿಡ್ತಾ ಇದ್ದೆ ಮನೆ ಒಳಗೆ. ನೀನು ನಿನ್ನ ತಮ್ಮ ಇಬ್ಬರನ್ನ ಎಳ್ಕೊಂಬರ್ತಾ ಇದ್ದೆ ಬಂದು. ಆಮೇಲೆ ಬರ್ತಾ ನಮ್ಮ ಹೆಡ್ ಮೇಡಮ್ ಎಲ್ಲಿದ್ರು ಬಿಡಲ್ಲ ನಮ್ಮನ್ನ, ಕರೆಕ್ಟಾಗಿ ಬರಬೇಕು ಅಂತ ಟೈಮ್ ಸರಿಯಾಗಿ ಸ್ಕೂಲಿಗೆ ಬಂದು ಒಳ್ಳೆ ವಿದ್ಯಾವಂತ ಆಗಿದ್ಯಾ, ನಂಗೆ ಅಷ್ಟೇ ಸಾಕು. ಭಾಷೆ ಅಮೃತ ಕುಡಿಸೋ ತಾಯಾಗಿ. ತುಂಬ ಚೆನ್ನಾಗಿ ಕವಿತೆಗಳನ್ನ ಬರಿತಾ ಇದ್ದೆ. ಆ ಕವಿತೆಗಳನ್ನ ನನಗೆ ಫಸ್ಟು ನೀನು ತೋರಿಸ್ತಾ ಇದ್ದಿದ್ದು. ನಾನು ಅದನ್ನ ಸ್ವಲ್ಪ ಹೆಚ್ಚು ಕಮ್ಮಿ ತಿಳಿ ಹೇಳ್ತಾ ಇದ್ದೆ. ಟೈಮ್ನಲ್ಲಿ ನಮ್ಮ ಹೆಡ್ ಮಾಸ್ಟ್ರು ನಂಜುಂಡಪ್ಪ ಅವ್ರು ಹೇಳಿದಾಗ ನಾವುಗಳು ಸ್ಕೂಲ್ಗೆ ಹೋಗುವಾಗ ಮತ್ತು ಮನೆಗೆ ಬರುವಾಗ ದಾನಿಗಳಿಂದ ಕೇಳ್ಬಿಟ್ಟು ನಾವುಗಳೆಲ್ಲ ಒಂದು ಇಟ್ಟಿಗೆ ತಂದು ಜಲ್ಲಿ ತಂದು ನಿರ್ಮಾಣ ಮಾಡಿದಂಥ ಇದೊಂದು ಸ್ಟೇಜ್ ಇದು. ಆ ಟೈಮಲ್ಲಿ ನಿಮಗೆ ನಾಟಕದ ಹುಚ್ಚು ತುಂಬ ಇತ್ತು. ನೀವೇ ಪ್ರತ್ಯೇಕವಾಗಿ ನಾಟಕನ ಬರೆದು ನಮ್ಮ ಕೈಲಿ ಅದನ್ನ ನಟನೆ ಮಾಡಿಸಿ ಅದರಿಂದ ನಮ್ಗೆ ಒಂದು ಬಹುಮಾನ ಸಿಕ್ಕಿದೆ. ಅದನ್ನ ನಾವು ಇವತ್ತು ಮರ್ತಿಲ್ಲ. ನಾಯ್ಕ್ರೆ ಜ್ಞಾಪಕ ಇದೆಯಾ? ಆನೆ ಪಾರ್ಕು ಅಂದರೆ ನಮ್ಮ ಬಾಲ್ಯ ಜೀವನನ ಮ್ಯಾಕ್ಸಿಮಮ್ ನಾವು ಕಳೆದಿದ್ದು ಇದೇ ಜಾಗದಲ್ಲಿ. ಬಾಲ್ಯ ಜೀವನ ಒಂದೇ ಅಲ್ಲ, ಹೈಸ್ಕೂಲಲ್ಲಿ ಸ್ಟಡೀಸ್ಗಳು ಮಾಡ್ತಾ ಇರ್ಬೇಕಾದ್ರು ಈ ಪಾರ್ಕಲ್ಲೇ ಬಂದು ನಾವು ಓದ್ತಾ ಇದ್ದಿದ್ದು. ಕನ್ನಡ ಕಂಡರೆ ಕಣ್ಣಿಗೆ. ನಾನು ನೀನು ಈ ಕನ್ನಡ ಹೋರಾಟದ ವಿಚಾರಗಳಲ್ಲಿ ಕನ್ನಡ ಧ್ವಜ ಸ್ತಂಭ ತರೋದಕ್ಕೆ ಸ್ಟಾಪ್ ಕಾರ್ಡ್ ರೋಡ್ಗೆ ಸೈಕಲಲ್ಲಿ ಹೋಗಿದ್ವಿ. ಈ ಬರೀ ಪರಭಾಷಿಕರ ಮಧ್ಯೆನೇ ನಾನು ನೀನು ಹೋರಾಟ ಮಾಡಿ ಇಲ್ಲಿ ಕನ್ನಡ ಧ್ವಜ ಹಾಕಿದ್ದು, ಅದು ನೆನೆಸ್ಕೊಂಡ್ರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಇಲ್ಲಿ ಸಣ್ಣ ಪುಟ್ಟ ಹುಡುಗರೆಲ್ಲ ಬರೋರು ಲವ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆಲ್ಲ ಲವ್ ಲೆಟರ್ ಕೂಡ ಬರೆದು ಕೊಡ್ತಾ ಇದ್ದೆ ಅಂತ ನೆನಪಿದೆ ನನಗೆ. ಒಳ್ಳೆ ತಳಪಾಯ ಹಾಕಿ ಕೊಟ್ಬಿಟ್ಟಿದ್ದೀನಿ. ಬಿಲ್ಡಿಂಗ್ ಎಷ್ಟು ಮೇಲಕ್ಕೆ ಹೋದ್ರೂ ಬೀಳಕ್ಕೆ ಸಾಧ್ಯ ಇಲ್ಲ. ಇನ್ನು ಬಿಲ್ಡಿಂಗ್ ಮೇಲೆ ಬೆಳೆದಂಗೆ ನೀನು ಬೆಳಿಬೇಕಪ್ಪ, ಅಷ್ಟೇ ನಾನು ಹೇಳೋದು. ದೇವ್ರ ಹತ್ರ ಅದನ್ನೇ ನಾನು ಕೇಳ್ಕೊಳ್ಳೋದು. ಬನ್ನಿ ನಮಸ್ಕಾರ. ಈ ಕೋಲ್ ನನಗಲ್ಲ ತಾನೆ? ತೀರ್ಸ್ಕೊಳ್ಳಿ. ಬಹಳ ಖುಷಿ ಆಯ್ತಮ್ಮ. ಅದೇ ಕೈ ಕಾಯ್ತಾ ಇದೆ, ಒಂದು ಹೊಡಿದೆ ಹೇಳ್ತೀನಿ. ಎಸ್, ನೀವು ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ಅಡಿಪಾಯ ಚೆನ್ನಾಗಿದ್ರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಬೋದು ಅಂತ. ನಮಗೆಲ್ಲ ಅಡಿಪಾಯ ಅಂದ್ರೆ ನಮ್ಮ ಸ್ಕೂಲ್ ಡೇಸು, ನಮ್ಮ ಬಾಲ್ಯ, ನಿಮ್ಮಂತ ಶಿಕ್ಷಕರು. ಸೊ ಅದಕ್ಕೆ ಥ್ಯಾಂಕ್ಸ್. ಎಸ್, ನೀವು ಮುಂದುವರಿಸಿ ಡಾಕ್ಟ್ರೆ. ಹೆಡ್ ಮಿಸ್ ನಮಗೆ ಇವತ್ತು ನೆನಪು ಮಾಡ್ಕೋತೀವಿ ಪ್ರತಿ ಸಲ. ಟೀಚರ್ಸ್ ನಮ್ಮನ್ನ ತಿದ್ದಿದ್ರು. ನಮ್ಮ ಲೀಲಾವತಿ ಮೇಡಮ್ ಕೂಡ ಮಾತಾಡ್ತಾರೆ. ಅವರು 1ನೇ ಕ್ಲಾಸಿಂದ ಟೀಚರ್ ನನಗೆ. ಮೇಡಮ್ ನೀವು ಬಂದಿರೋದು ಭಾಳ ಖುಷಿ ಆಯ್ತು ನನಗೆ. ಒಂದು ಮತ್ತು ಲೀಲಾವತಿ ಟೀಚರ್ ಮಾತಾಡಿದ ಖುಷಿ ಆಯ್ತು ನನಗೆ. ನನ್ನ ಶಾಲೆ ತೋರಿಸಿದ್ರಲ್ಲ, ಅದು ಇನ್ನೂ ಖುಷಿ. ನಮಗೇನು ಖುಷಿ ಆಗಿದೆ ಅಂದ್ರೆ ವಿಷ್ಣು ಚಕ್ರ ಜೊತೆ ಇರೋ ಭಗವಂತನ ನೋಡಿದೀವಿ, ತ್ರಿಶೂಲದ ಜೊತೆ ಭಗವಂತನ ನೋಡಿದೀವಿ. ನಾಗೇಂದ್ರ ಪ್ರಸಾದ್ ಬರೆದ್ರು, ಬಲ್ಪ ಹಿಡಿದ ಭಗವಂತ ಇರ್ತಾನೆ ನಮ್ಮ ಸುತ್ತ ಅಂತ. ಶಿಕ್ಷಕರಿಗೆ ಇದಕ್ಕಿಂತ ದೊಡ್ಡ ಒಂದು ನಮನ ಹೇಗೆ ಸಲ್ಸಕ್ಕಾಗತ್ತೆ?
ಥ್ಯಾಂಕ್ ಯು ಮಾ, ಬಹಳ ಖುಷಿ ಆಯ್ತು. ಎಸ್, ಈಗ ಇಷ್ಟು ದೊಡ್ಡ ವೇದಿಕೆ, ಈ ಲೈಟು, ಈ ಕ್ರೇನ್ ಎಲ್ಲ ಈಗ ಶುರು ಆಗಿದ್ದು ಆ ವೇದಿಕೆಯಲ್ಲಿ, ನಮ್ಮೆಲ್ಲರ ಕಥೆ ಶುರು ಆಗೋದು ಒಂದು ಸಣ್ಣ ವೇದಿಕೆಯಲ್ಲಿ. ಆ ವೇದಿಕೆಯಲ್ಲಿ ನಾಗೇಂದ್ರ ಪ್ರಸಾದ್ ಏನ್ ಮಾಡಿದ್ರು, ಏನೋ ನೆನಪಿದ್ಯಾ ನಿಮ್ಗೆ? ಏನಿಲ್ಲ, ಸ್ವಲ್ಪ ಕ್ಲಾಸ್ ಮಕ್ಕಳನ್ನೆಲ್ಲ ಹೊರಗಡೆ ಕುಂತ್ಕೊಳ್ಳೋಣ, ಅವ್ರ ಮನೆ ಹತ್ರ ಒಂದು ಜಗಲಿ ಇತ್ತು, ಅವ್ರ ಫ್ರೆಂಡ್ಸ್ನೆಲ್ಲ ಸೇರ್ಸ್ಕೊಂಬಿಡೋಣ, ಹೋಗ ಬರೋ ಹುಡುಗರು ಚುಡಾಯಿಸ್ತಾ ಇದ್ದ. ಅದು ನನ್ನ ಎರಡನೇ ಮಗಳನ್ನೂ ಚುಡಾಯಿಸವನೆ. ನಿಮ್ ಎರಡನೇ ಮಗಳನ್ನ ಗೊತ್ತಿಲ್ಲ ನನ್ನ ಮಗಳು ಅನ್ನೋದು. ಸರ್, ಈ ಬಲ್ಪ ಇಟ್ಕೊಂಡ್ರೆ ಭಗವಂತ ಗೊತ್ತು, ಇದೇನ್ ಸರ್ ಇದು? ಆಮೇಲೆ ಬರ್ತಾ ಇದ್ದೆ, ನೋಡ್ಬಿಟ್ಟು ತಕ್ಷಣ ಓಡೋಗ್ಬಿಡೋರು. ಆವಾಗ ಏನ್ ಮಾಡೋರು, ಓಹೋ ಮಿಸ್ ನೋಡ್ಬಿಟ್ಟವ್ರೆ ನಮ್ಮ ಹೆಡ್ ಮೇಡಮ್ ಹೊಡಿತಾರೆ ಅಂದ್ಬಿಟ್ಟು ಬರ್ತಾ ಇರ್ಲಿಲ್ಲ ಸ್ಕೂಲ್ಗೆ. ನಾನು ಪ್ರಯರಲ್ಲಿ ನೋಡ್ತಾ ಇದ್ದೆ, ಎಲ್ಲೋದ ಇವನು ಅಂತ ಹೇಳ್ಬಿಟ್ಟು ಮನೆಗೆ ನಾನೇ ಡೈರೆಕ್ಟ್ ಆಗಿ ಹೋಗ್ತಾ ಇದ್ದೆ. ಅಡಿಗೆ ಮನೇಲಿ ಸೇರ್ಕೊಂಡ್ಬಿಡೋರು. ಒಂದ್ ದಿವಸಕ್ಕೂ ನಾನು ಹಿಂಗ್ ಮಾಡ್ತೀಯ ಅಂತ ಕೇಳಲಿಲ್ಲ, ಹಂಗೆ ತಿದ್ದುಬಿಟ್ಟೆ. ಆಮೇಲೆ ನೋಡ್ದೆ ಓ ಇವ್ನ ಮಂಡತನ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ರಜಾದಲ್ಲೂ ನಾನೇ ಬಂದು ಕುಂತ್ಕೊಂಡು ಕ್ಲಾಸ್ ರೂಮ್ ಆಫೀಸ್ ರೂಮಲ್ಲಿ ಕುಂತ್ಕೊಳ್ತಿದ್ದೆ. ಅವ್ರು ಟೆಸ್ಟ್ ಕೊಡ್ತಾ ಇದ್ದೆ. ಏನ್ ಮಾಡ್ತಾ ಇದ್ದೆ, ಟೆಸ್ಟ್ ಬರ್ದಾದ್ಮೇಲೆ ಇನ್ನೊಬ್ರನ್ನ ಫ್ರೆಂಡ್ನೇ ಕಳಿಸ್ಬಿಡೋನು. ಏನಂತ, ಹೋಗ್ರು ಆಗೋಗಿದೆ ಅಂತ ಹೇಳ್ಬಿಡ್ರಿ ಅಂತ. ಬರ್ದಿದ್ದಾಯ್ತು ಟೆಸ್ಟ್. ನಾನೇ ಇವ್ರು ಹೋಗೋದಕ್ಕೆ ಪ್ಲಾನ್ ಮಾಡ್ತಾರೆ ಅಂದ್ಬಿಟ್ಟು, ಸರಿ ಅಪ್ಪ ಎಲ್ಲ ಕರೆಕ್ಷನ್ ಮಾಡ್ಕೊಂಡಿದ್ದೀನಿ, ನೀವೇ ಕರೆಕ್ಷನ್ ಮಾಡ್ಕೊಂಬಿಡಿ ಪೇಪರು, ಅದೇನು ತಪ್ಪಿದೆಯೋ ಅದನ್ನ ನೀವು 10 ಸಾರಿ ಬರಿಬೇಕು ಅಂತಿದ್ದೆ. ಅದರಲ್ಲಿ ಈ ಟಿಫಿನ್ ಬಾಕ್ಸ್ನ ನೀವು ಮೇಡಮ್ ಕೊಡ್ತಾ ಇದ್ರಂತೆ. ಏನ್ ಟಿಫಿನ್ ಬಾಕ್ಸ್ ಏನಾದ್ರು ಗೊತ್ತಾ? ನಾನು ಹೇಳದ್ನಲ್ಲ ಸರ್, ಮನೆ ಎದುರುಗಡೆನೆ ಇದ್ದಿದ್ದು ಅಂತ. ಲಂಚ ಅಂತ ಅಲ್ಲ, ಲಂಚು ಲಂಚ್ ಲಂಚ್ ನಾಟ್ ಲಂಚ. ಎಸ್, ಅಂದ್ರೆ ಎಕ್ಸಾಮ್ ಮುಗಿದು ಮಾರ್ಕ್ಸ್ ಬರಕ್ ಮುಂಚೆ ಇದೆಲ್ಲ ಹೋಗೋದಂತೆ. ಇನ್ನೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ನಾನು ಪಾಯ ಹಾಕಿದ್ದೀನಿ. ಆವಾಗ ನಮ್ಮ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಸೇರಿ ನನ್ನ ಪಾಯ ಮೇಲೆ 4 ಪಿಲ್ಲರ್ ಹಾಕಿದ್ದಾರೆ. ಆ ಪಿಲ್ಲರ್ ಅಸಾಧ್ಯವಾದ ಪಿಲ್ಲರ್ ಅಲ್ಲ, ಒಂದು ಗುಣ, ನಡತೆ, ಬುದ್ಧಿ, ವಿದ್ಯೆ, ಆ 4 ಕಂಬಗಳಲ್ಲೂ ಇದ್ದಿದ್ದು. ಯಾಕೆಂದ್ರೆ ಆ 4 ವಿದ್ಯೆಗಳನ್ನು ಅರ್ಧಕ್ಕೆ ಕುಡಿದ್ಬಿಟ್ಟವನು, ಪ್ರಸಾದ ಮಾಡ್ಕೊಂಡು ಅರ್ಧಕ್ಕೆ ಕುಡಿದ್ಬಿಟ್ಟವನು. ಅದು ಯಾರು ಕಿತ್ಕೊಳ್ಳೋಕ್ಕೂ ಆಗಲ್ಲ, ಅವನು ಕಕ್ಕಕ್ಕೂ ಆಗಲ್ಲ. ಹಂಗಾಗಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ನನ್ನ ಆಸೆ, ಇನ್ನೂ ಒಳ್ಳೆ ಹೆಸರು ತಗೊಳ್ಬೇಕು ಅಂತ. ನೋಡಿ, ನಿಮ್ಮ ಟೀಚರ್ ನಿಮಗೆ ಅಂತ ತಂದಿದ್ದಾರೆ ಈ ಗಿಫ್ಟ್. ಥ್ಯಾಂಕ್ ಯು ಮಾ. ತಾವು ಈ ಶೋಕ್ ಬಂದಿದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಖುಷಿ ಆಯ್ತು. ಥ್ಯಾಂಕ್ ಯು ಮಾ. ಬನ್ನಿ. ಥ್ಯಾಂಕ್ ಯು. ರೈಟ್, ನಿಮ್ಮ ಈ ಸಿನಿ ಪಯಣದಲ್ಲಿ ದೊಡ್ಡ ತಿರುವು ಕೊಟ್ಟಿದ್ದು ಶ್ರೀ ಮಂಜುನಾಥ. ಆ ಸಿನಿಮಾ ಅವಕಾಶ ಹೇಗೆ ಸಿಕ್ತು ಸರ್? ನಾನು KV ಜಯರಾಮ್ ಅವರು, ನಾನೇನು ಆನೆ ಪಾರ್ಕ್ ಬೋಧಿ ವೃಕ್ಷ ಅಂದೆ, ಅಲ್ಲಿ ನಾನು ಓದ್ತಾ ಇದ್ದೆ ಸರ್. ನಾನು ಅದಕ್ಕೆ ಮುಂಚೆ ಒಂದು ಸಣ್ಣದೊಂದು ಪತ್ರಿಕೆಗಳಲ್ಲಿ ಕೆಲಸ ಮಾಡೋ ಅಭ್ಯಾಸ ಇತ್ತು ನನಗೆ ಬಿಡಿ. ಆಗ ಒಂದು ಪರಿಚಯ ಇತ್ತಷ್ಟೇ KV ಜಯರಾಮ್ ಸರ್. ಇಲ್ಲಿ ಅವರು ಪ್ರತಿನಿತ್ಯ ವಾಕಿಂಗ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಒಂದು ಬೆಂಚ್ ಮೇಲೆ ಕೂತಿರೋರು, ಒಂದು ಅರ್ಧ ಗಂಟೆ ಕೂತಿದ್ದು ಮತ್ತೆ ಹೋಗೋರು. ಯಾವ್ದಾದ್ರು ಪುಸ್ತಕ ಇರ್ತಿತ್ತು ಕೈಲಿ, ಅಥವಾ ನ್ಯೂಸ್ ಪೇಪರ್ ಇರ್ತಿತ್ತು, ಏನೋ ನೋಟ್ಸ್ ಮಾಡ್ಕೊಳ್ಳೋರು. ನನ್ನ ಪ್ರತಿನಿತ್ಯ ಗಮನಿಸ್ತಾ ಇದ್ರು. ನಾನು, ಸರ್ ನಮಸ್ತೆ ಸರ್, KV ಜಯರಾಮ್ ಅವರಲ್ಲ ಸರ್? ಹೌದಪ್ಪ, ನಮಸ್ಕಾರ ಸರ್. ಸೊ ಡೈಲಿ ಒಂದು ಸ್ಮೈಲು, ಹಾಯ್, ವಿಶ್ ಮಾಡೋದು ಇಷ್ಟೇ ಇರ್ತಿತ್ತು. ಒಂದು ದಿವಸ ನನ್ನ ಕರೆದ್ರು, ಬನ್ನಿ ಇಲ್ಲಿ ಅಂತ. ಹೇಳಿ ಸರ್, ಏನು ಯಾವಾಗಲೂ ಓದ್ತಾ ಇರ್ತಿಲ್ಲ ಏನು ಅಂತ. ನಾನು MA ಕಟ್ಟಿದ್ದೀನಿ ಸರ್, MA ಓದ್ತಾ ಇದ್ದೀನಿ ಸರ್. ಹೌದಾ, MA ಏನು? ಕನ್ನಡ? ಓ, ಹಂಗಾದ್ರೆ ಕನ್ನಡ ಸಾಹಿತ್ಯ ಇದೆಲ್ಲ ಅಭ್ಯಾಸ? ಹೌದು ಸರ್. ಕವಿತೆಗಳೆಲ್ಲ ಬರ್ದಿದ್ದೀನಿ ಸರ್. ಒಬ್ಬರು ನಿರ್ದೇಶಕರು ಸಿಕ್ಕ ತಕ್ಷಣ ಒಂದು ಜೋಶಲ್ಲಿ ಹೇಳ್ಕೊತೀನಿ. ಹೌದಾ, ಏನು ಕೊಡಿ ನೋಡೋಣ, ನಾಳೆ ತರ್ತೀನಿ ಸರ್. ಸೊ ನಾಳೆ ತೊಗೊಂಡೋದೆ, ಕವಿತೆಗಳೆಲ್ಲ ಕೊಟ್ಟೆ. ಚೆನ್ನಾಗಿದೆ ತಗೊಳ್ಳಿ ಅಂತ ಕಾದಂಬರಿ ಕೊಟ್ಟರು ಸರ್. ಗಾಜಿನ ಮನೆ H. ಗಿರಿಜಮ್ಮನವ್ರ ಕಾದಂಬರಿ. ಇದನ್ನ ಓದ್ಬಿಟ್ಟು ಏನ್ ಅನ್ಸುತ್ತೆ ನಾಳೆ ಹೇಳಿ ಅಂತ. ಸೊ ಓದ್ದೆ, ಇದನ್ನ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ ಸರ್, ತುಂಬಾ ಚೆನ್ನಾಗಿರುತ್ತೆ. ಸರಿ, ಓಕೆ, ನಾನು ಸ್ಕ್ರಿಪ್ಟ್ ಮಾಡಿದ್ದೀನಿ, ಇದನ್ನ ತರ್ತೀನಿ ಅಂತ ಹೇಳಿದ್ರು. ನಾಳೆ ಬಂದು ಮತ್ತೆ ಕೂತ್ಕೊಂಡ್ವಿ. ಕಾದಂಬರಿನ ಸಿನಿಮಾ ರೂಪ ಮಾಡಿದ್ದನ್ನ ವಿವರಿಸ್ತಾ ಹೋದ್ರು. ಆಗ ಅವರಂದ್ರು, ಈ ಸಿನಿಮಾಗೆ ನೀವು ಡೈಲಾಗ್ ಬರೀರಿ ಅಂದ್ರು. ಸಿನಿಮಾದ ಅವಕಾಶ? ಸರಿ ಸರ್. ಸ್ವಲ್ಪ ದಿವಸ ಆಯ್ತು, ಮತ್ತೆ ಈ ಒಡನಾಟ ಆಯ್ತು. ಕೆಲಸ ಮಾಡಿ, ಡೈಲಾಗ್ ಬೇಡ, ಹಾಡು ಬರೀರಿ. ಸರಿ ಸರ್, ಎಲ್ಲದಕ್ಕೂ ಸೈ ನಾವು ಆಯಿತು ಅಂದೆ. ಅದಾದಮೇಲೆ ಬರವಣಿಗೆ ಶುರು ಮಾಡಿದೆ ಸರ್. ಸುಮಾರು ಒಂದು 4 ವರ್ಷದ ಜರ್ನಿ ಸರ್ ಅವ್ರ ಜೊತೆ. ನಾನು ಈ ವೇದಿಕೆ ಮೂಲಕ ಜನಕ್ಕೆ ಹೇಳ್ಬೇಕು ಅನ್ಕೊಂಡಿದ್ದು ಒಂದು ಮನಸ್ಸಲ್ಲ ಅಂತ ಬರುವಾಗ, ಯಾವುದೋ ಒಂದು ಘಟ್ಟದಲ್ಲಿ ಗಟ್ಟಿ ನಿರ್ಧಾರ ಮಾಡಿ ನಿಂತ್ರೆ 2 ಆಪ್ಷನ್ ಸರ್. ಒಂದು, ಸೋಲ್ತೀವಿ, ಸೋತ್ರೆ ಅನುಭವ ಬರುತ್ತೆ. ಗೆಲ್ತೀವಿ, ಗೆದ್ರೆ ಬದುಕು ಸಿಗುತ್ತೆ. ಇದ್ರ ಮಧ್ಯೆ ನಾನೇನು BCT ನಮ್ಮ ಸೋಮು ನಾವೆಲ್ಲ ಸೇರ್ಕೊಂಡು ಚಾರಿಟಬಲ್ ಟ್ರಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಂದ್ ದಿವಸ ಇದ್ದಕ್ಕಿದ್ದ ಹಾಗೆ ಅನ್ನಿಸ್ತು, ನನಗೆ ಇದು ಯಾವ ಕೆಲಸ ಬೇಡ, ನಾನು ಸಿನಿಮಾನೇ ಮಾಡಬೇಕು ಅಂತ. ಹಾಗನ್ಸಿ 96ನೇ ಇಸ್ವಿಲ್ ನನಗೆ 7,000 ರೂಪಾಯಿ ಸಂಬಳ ಸರ್. ಡಾಕ್ಟರ್ ಸೂರ್ಯಪ್ರಕಾಶ್ ಅಂತ ಅದರ ಹೆಡ್ ಅವರು, ಅವ್ರ ಹತ್ರ ಹೋಗಿ ರಿಸೈನ್ ಲೆಟರ್ ಕೊಟ್ಟೆ ಸರ್.
ವಾಟ್ ಈಸ್ ದಿಸ್ ಅಂದರು. ಏನು ಮಾಡ್ತೀಯ ಸರ್, ನನಗೆ ಇದು ಕೆಲಸ ಬೇಡ ಸರ್, ನನಗೆ ಐ ಆಮ್ ಗೋಯಿಂಗ್ ಟು ಪೆನ್ ಹಿಡ್ಕೊಂಡು ನಾನು ಸಿನಿಮಾಗೆ ಹೋಗ್ತೀನಿ ಅಂತ ನಕ್ಬಿಟ್ರು ಜೋರಾಗಿ. ಸಿನಿಮಾಗೆಲ್ಲ ಹೋಗಿ ಅದೆಲ್ಲ ಆಗೋ ಕೆಲಸನ ಅಂತ. ಇಲ್ಲ ಸರ್, ನಾನು ಸಿನಿಮಾಗೆ ಹೋಗ್ತೀನಿ, ನಾನು ಬದುಕ್ತೀನಿ ಅಲ್ಲೇ ಅಂತ. ಎಂಥ ಮಾತು ಹೇಳಿದ್ರು ಅಂದರೆ ಸರ್, ಪ್ರಸಾದ್ ಈ ರೆಸಿಗ್ನೇಷನ್ ಲೆಟರು ನನ್ನ ಟೇಬಲ್ ಮೇಲೆ ಇರುತ್ತೆ, 2 months ನಿನ್ನ ಮನೆಗೆ ಸ್ಯಾಲ್ರಿ ಕಳಿಸ್ತೀನಿ. ವಾವ್, ಆಯಿತಾ? 2 ತಿಂಗಳಾದ್ಮೇಲೂ ನಿನಗೆ ಸಿನಿಮಾದಲ್ಲಿ ಏನೂ ಆಗಲಿಲ್ಲ ಅಂದರೆ ಯು ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ಟೇಕ್ ದಿಸ್ ಲೆಟರ್ ಬ್ಯಾಕ್ ಅಂದರು. ಎಸ್ ಸರ್, ಥ್ಯಾಂಕ್ ಯು. ಸರಿ, ನಾನು ಸೀದಾ ಚಿನ್ನಿ ಫಿಲ್ಮ್ಸ್ ಆಫೀಸ್ಗೆ ಹೋದೆ ಸರ್. ನನ್ನ ಜೀವನದಲ್ಲಿ ಯಾರ ಹತ್ರ ಆದರೂ ನಾನು ಇವತ್ತು ಏನಾದರೂ ನನಗೆ ಅವಕಾಶ ಕೊಡಿ ಅಂತ ಕೇಳಿದ್ದೀನಿ ಅಂದರೆ ದಟ್ ಈಸ್ ದ ಫಸ್ಟ್ ಆ್ಯಂಡ್ ದಟ್ ಇಸ್ ದ ಲಾಸ್ಟ್. ಓಕೆ. JK ಭಾರವಿ ಅವರು ಮತ್ತು ಮೇಡಮ್ ಅವರು ಯಾರು ಏನಂದರು, ಯಾರೋ ಹುಡುಗ ಬಂದಿದ್ದಾನೆ ಅಂತ ನಮ್ಮ ವಾಸು ಎಲ್ಲ ಇದ್ರು. ಸರಿ ಹೋದೆ, ಅಮ್ಮ ನಮಸ್ಕಾರ, ನಾನು ಹಿಂಗೆ ಬರಹಗಾರ, ನನ್ನ ಹಾಡುಗಳು ಕೇಳಿ ಅಂತ ಕ್ಯಾಸೆಟ್ ಒಂದು ಸಣ್ಣ ಟೇಪಿಗೆ ಅವ್ರು ಏನಿದೆ ಅಂತ ಕೇಳಿದ್ರು. ಈ ಗಾಜಿನ ಮನೆ ಹಾಡುಗಳು ಕೇಳಿಸ್ದೆ. ಚೆನ್ನಾಗಿದೆ ಚೆನ್ನಾಗಿದೆ, ನೀನು ಹಾಡು ಬರಿಬೇಕಾ ಅಂದರು. ಇಲ್ಲ ಶ್ರೀ ಮಂಜುನಾಥ ಅಂತ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ನನಗೆ ಆ ಸಿನಿಮಾದಲ್ಲಿ ಏನಾದ್ರು ಬರವಣಿಗೆ ಕೆಲಸ ಕೊಡಿ. ಅದೇನು ಅನ್ನಿಸ್ತೋ ಗೊತ್ತಿಲ್ಲ. ಓಕೆಪ್ಪ, ನಾಳೆಯಿಂದ ಬಾ, ದುಡ್ಡು ಎಷ್ಟು ಬೇಕು ಅಂದರು. ದುಡ್ಡು ಬೇಕು, ಬಟ್ ದುಡ್ಡು ಮುಖ್ಯ ಅಲ್ಲ, ನೀವೇನು ಕೊಟ್ಟರು ಓಕೆ, ನಾನು ಕೆಲಸ ಬೇಕು. ಆಯಿತು ಬಾವಾಗ ನಾಳೆಯಿಂದ ಅಂದರು. ಸುಮಾರು 2-2.5 ವರ್ಷ ಸರ್, ಪ್ರತಿನಿತ್ಯ. ಅದು ನನ್ನ ಜೀವನದ ಬಹಳ ದೊಡ್ಡ ಶಾಲೆ. ನಾನು ಆ ಸಿನಿಮಾ ನನಗೆ ಎಲ್ಲ ಹಾಡುಗಳು ಬರದೆ, ಸಂಭಾಷಣೆ ಬರದೆ, ಕಥೆನ 100 ಸಲ ತಿರುವಾಕಿ ಮುರುವಾಕಿ ಎಲ್ಲ ಮಾಡಿದ್ವಿ. ಎಲ್ಲ ಆಗಿ ಕೊನೆಗೆ ಅದು ಸಿನಿಮಾ ಆಗೋ ಹಂತಕ್ಕೆ ಬಂದಾಗ ಹಂಸಲೇಖ ಅವರು ಸಾರ್ ಬೆರಳಿಟ್ರು. ಅದ್ಭುತವಾದ ಹಾಡುಗಳು, ಒಂದು ಎಪಿಕ್ ಆಯ್ತು ನಮ್ದು. ಯಾರೋ ಕಾಲು ಬಂದಿಯಾರ ಸರ್, ಮಾತಾಡಿ. ಹಲೋ ಹೇಳಿ. ಹಲೋ ಸರ್, ನಮಸ್ಕಾರ. ರಮೇಶ್ ಸರ್, ನಾಗೇಂದ್ರ ಪ್ರಸಾದ್ ಅವರು ಇದ್ದಾರೆ, ಮಂಜುನಾಥ ಚಿತ್ರದ ಬಗ್ಗೆ ಮಾತಾಡ್ತಿದ್ದಾರೆ. ಅದೇ ವಾಟ್ ಐ ವಾಂಟೆಡ್ ಟು ಸೇ. ಎಸ್ ಸರ್. ಮಂಜುನಾಥ ಸಿನಿಮಾದಲ್ಲಿ ಅವನು ಒಂದು ಹಾಡು ಬರೆದ, ಒಬ್ಬನೇ ಮಂಜುನಾಥನ್ ಒಬ್ಬನೇ. ಹೌದು. ಅಲ್ಲಿವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬನೇ ಹಂಸಲೇಖ ಒಬ್ಬನೇ ಅಂತ ಇತ್ತು. ಇವನು ಹಾಡು ಬರೆದ ಕೂಡಲೇ ಇನ್ನೊಬ್ಬ ಬಂದ, ಇನ್ನೊಬ್ಬನೇ ಅದು ನಾಗೇಂದ್ರ ಪ್ರಸಾದನೇ. ಅಯ್ಯೋ, ದೊಡ್ಡ ಮಾತು ಗುರುಗಳೇ. ಏನ್ ದೊರೆ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ಲಿ. ಒಂದು ಒಳ್ಳೆ ಮಾತು ಹೇಳಿ ಗುರುಗಳೇ. ನಾನು ವೀಕೆಂಡ್ ವಿತ್ ರಮೇಶ್ ಬಾ ಅಂತ ರಮೇಶ್ ಯಾವಾಗಲೂ ಕಾಡ್ತಾನೆ. 4 ಸೀಸನ್ ಇಂದ ಕೇಳ್ತಾ ಇದ್ದೀನಿ ಸರ್. ನನ್ನ ಆಸೆ ಏನ್ ಗೊತ್ತಾ, ನಾನು ಕೂರ್ಬೇಕಾದ ಸೀಟಲ್ಲಿ ನಾಗೇಂದ್ರ ಪ್ರಸಾದ್ ಕೂತ್ಕೊಳ್ಬೇಕು. ಅಯ್ಯೋ, ದೊಡ್ಡ ಮಾತು ಗುರುಗಳೇ. ಅವನು ಅಲ್ಲಿ ಕೂತು ನಾನು ಮಾಡಿದ ಎಲ್ಲಾ ಕೆಲಸಗಳಿಗಿಂತಲೂ ಜಾಸ್ತಿ ಮಾಡಿ ಇನ್ನೊಬ್ಬನನ್ನ ತಂದು ಕೂರಿಸ್ಬೇಕು. ಇದೇ ನನ್ನ ಆಸೆ. ಆಗ್ಲಿ. ಅದೆಲ್ಲ ಓಕೆ ಸರ್, ಆದ್ರೆ ಈ ಸೀಸನ್ ನೀವು ಬರದೆ ಮುಗಿಯಲ್ಲ. ಬಂದೇ ಬರ್ತೀನಿ ಸರ್. 1 ನಿಮಿಷ, ಈಗ ಕಮಿಟ್ ಮಾಡಿದೀರಾ ನೀವು. ಈಗ 100 ಜನದ ಮಧ್ಯೆ ಐ ವಿಟ್ನೆಸ್ಗಳೆಲ್ಲ ಇದ್ದಾರೆ. ಥ್ಯಾಂಕ್ ಯು ಸರ್. ಸೀಟಲ್ ರಮೇಶ್, ಟಾಕ್ ಶೀಟಲ್ ನಾನು. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಲವ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಕೂರ್ಬೇಕಾಗಿರೋ ಸೀಟಲ್ಲಿ ಇವತ್ತು ನಾಗೇಂದ್ರ ಪ್ರಸಾದ್ ಕೂತಿಯಾರಂತ ಅವ್ರು ಹೇಳೋದಿದೆಯಲ್ಲ, ಬಹಳ ದೊಡ್ಡ ಮಾತದು. ನಾವು ಕಂಡಂತ ಈ ಕನ್ನಡದ ಚಿತ್ರರಂಗದ ಇತಿಹಾಸದಲ್ಲಿ ಬಹಳ ದೊಡ್ಡ ಭಾಗ ಅಂದ್ರೆ ನಮ್ಮ ಹಂಸಲೇಖ ಅವರು, ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಸಚ್ ಗ್ರೇಟ್ ವರ್ಡ್ಸ್ ಫ್ರಮ್ ಹಿಮ್. ಎಸ್, ನಿಮ್ಮ ಅನಿಸಿಕೆ? ಮಾನಸ ಗುರುಗಳವರು ತುಂಬಾ ಹಾಡುಗಳನ್ನ ಅವ್ರು ಎಲ್ಲೋ ಕೇಳಿದಾಗ, ಇದ್ಯಾರೋ ಬರೆದಿದ್ದು ನಾಗೇಂದ್ರ ಪ್ರಸಾದ್ ಅಂದಾಗ ಮೆಸೇಜ್ ಮಾಡಿದ್ದಾರೆ, ಚೆನ್ನಾಗಿದೆ ಕಣಯ್ಯ ದೊರೆ, ಈ ಹಾಡು ಚೆನ್ನಾಗಿದೆ ಕಣಯ್ಯ ಅಂತೆಲ್ಲ ಮೆಸೇಜ್ ಮಾಡಿದ್ದಾರೆ. ಆಮೇಲೆ ಇವತ್ತು ಅವ್ರು ಹೇಳಿದ ಮಾತಿದೆಯಲ್ಲ, ಒಬ್ಬನೇ ಇದ್ದೆ ನಾನು, ಇನ್ನೊಬ್ಬ ಅಂತ. ಸೊ ಅದೆಲ್ಲ. ಆಮೇಲೆ ಭಾಳ ಹಿಂದೆನೆ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಉತ್ತರಾಧಿಕಾರಿ ನಾಗೇಂದ್ರ ಪ್ರಸಾದ್ ಅಂತ ಹೇಳ್ಬಿಟ್ರು. ಬನ್ನಿ ವಾಸು. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ವಾಸು. ತುಂಬ ಸಣ್ಣಗಿದ್ದೆ ಸರ್, ಗಿಟ್ ಹಿಂಗೆ ಬಿಟ್ಕೊಂಡು ಈ ಹುಡುಗ ಹಿಂಗೆ ಬರ್ತಾ ಇದ್ರು ಆಫೀಸ್ಗೆ. ಆಮೇಲೆ ನಾವು ಗ್ಯಾಪ್ ಆಗೋಯ್ತು. ಆಮೇಲೆ ನಮ್ಮ ಭಾರವಿ ಅವರು ಒಂದು ದಿವಸಲ್ಲಿ ನಾಗೇಂದ್ರ ಪ್ರಸಾದ್ ಕರ್ಕೊಂಬನ್ನಿ, ಅಲ್ಲೆಲ್ಲ ಅಡ್ರೆಸ್ ಇದೆ ಅಂದರು. ಬೆಳಗ್ಗೆ ನನಗೆ ಇವ್ರು ಬೇಕು, ಕರ್ಕೊಂಬರ್ಬೇಕು ಇವ್ರನ್ನ ಅಂತ. ಅದಕ್ಕೆ ಮುಂಚೆ ಬಂದು ಹೋಗಿದ್ರು, ನಾವು ಅವ್ರನ್ನ ಗಮನಿಸ್ಲಿಲ್ಲ. ತುಂಬಾ ಜನ ಬರೋರು ಆಫೀಸ್ಗೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ರೈಟರ್ ಆಗಿ ತುಂಬಾ ಜನ ಕೇಳ್ತಾ ಇರೋರಲ್ವಾ. ಸೊ ನಾನೇ ಹೋಗಿ ಅವ್ರನ್ನ ಆಫೀಸಿಗೆ ಕರ್ಕೊಂಡ್ ಬಂದೆ ಸರ್. ಭಾಳ ಬ್ಯೂಟಿ ಏನಂದ್ರೆ ಆ ಸಿನಿಮಾದು ಕಾನಿಷ್ಕದಲ್ಲಿ ಫಸ್ಟ್ ಟೈಮ್ ಪ್ರೆಸ್ ಮೀಟ್ ಸರ್. ಫಸ್ಟ್ ಪ್ರೆಸ್ ಮೀಟ್. ಹೌದು, ಪ್ರೆಸ್ ಮೀಟ್. ರಾಘವೇಂದ್ರ ಅವರು, ಚಿರಂಜೀವಿ ಅವರು ಬರ್ತಾರೆ ಅಂತ ಆ ಪ್ರೆಸ್ ಮೀಟ್ ಅಲ್ಲಿ ಸರ್ ನನ್ನ ಕೂರಿಸ್ಬಿಟ್ಟಿದ್ದಾರೆ. ಜಯಶ್ರೀಮ್ ಅವರು,
ಭಾರವಿ ಅವರು ಇನ್ನು 3-4 ಜನ ಇದ್ರು, ಹಂಸಲೇಖ ಸರ್ ಸರ್ ನನ್ನ ಸೈಡಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ನನಗೆ ಕೂತಿದ್ದೀನಿ. ನನಗೆ ಫಸ್ಟ್ ಟೈಮ್ ಜೀವನದಲ್ಲಿ ಪ್ರೆಸ್ಸು ನಾನು ನೋಡೂ ಇಲ್ಲ, ನನ್ನ ಎಕ್ಸ್ಪೀರಿಯೆನ್ಸು ಇರಲಿ, ಕೇಳಿರುವ ಎಕ್ಸ್ಪೀರಿಯೆನ್ಸು ಇಲ್ಲ. ಕೂತಿದ್ದೀನಿ. ಭಾರವಿ ಅವರು ಒಂದೇ ಮಾತಾಡಿದ್ರು, ಎಲ್ಲ ಮಾತಾಡ್ತಾ ನಾಗೇಂದ್ರ ಪ್ರಸಾದ್ ಹಾಡು ಬರೀತಾರೆ, ಸಂಭಾಷಣೆನೂ ಬರೀತಾರೆ ಅಂದ್ಬಿಟ್ರು. ಆ ಇಡೀ ಪ್ರೆಸ್ ನಾನು ನೋಡ್ತಾರೆ, ನಾನು ಸಣ್ಣಗೆ ನೋಡಿ ಹಂಗಿದ್ದೀನಿ, ಫೋಟೋಲಿ ಇದ್ದಂಗೆ ಅನ್ಕೋತೀನಿ. ಈಗೇನು ಈ ಹುಡುಗ ಈ ಪಿಕ್ಚರ್ ಸಂಭಾಷಣೆ ಬರೀತಾನ ಅಂತ ಎಲ್ಲ ಆಶ್ಚರ್ಯ. ಓಕೆ. ಇಡೀ ಕರ್ನಾಟಕ ಸುತ್ತಿ ಬಸವ ಪುರಾಣ, ಶಿವಪುರಾಣಗಳು, ಶಿವನಿಗೆ ಸಂಬಂಧಪಟ್ಟದ್ದು ಏನೇನು ಸಿಗುತ್ತೆ ಪುಸ್ತಕಗಳು ಕಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ಅದೇ ಧ್ಯಾನದಲ್ಲಿದ್ದು ನಾವು ಬರೆದ ಪಾತ್ರ ಎದುರುಗಡೆ ಆರ್ಟಿಸ್ಟ್ ಹಂಗೆ ಬಂದಾಗ ನನಗೆ ಗೊತ್ತಿಲ್ಲದೆ, ನನಗೆ ಅರಿವಿಲ್ಲದೆ ಅವ್ರ ಕಾಲಿಗೆ ಬಿದ್ದುಬಿಟ್ಟೆ. ಚಿರಂಜೀವಿ ಅವರು ಅಲ್ಲಿ ಶುರು ಆಯ್ತು ಈ ಇಡೀ ಪಯಣ. ವಾಸು ಸುಪರ್ದಿಯಲ್ಲಿ ಮಾಡಿದ ಸಿನಿಮಾಗಳು, ಡಿಮ್ಯಾಂಡ್ ಅಪ್ ಡಿಮ್ಯಾಂಡ್, ಫ್ರೆಂಡ್ಸ್ ಅನ್ನೋ ಪಿಕ್ಚರ್ ಹೀರೋ ಆಗಿ ಮಾಡಿದ್ರು ಅವರು. ಹೌದು, ಫ್ರೆಂಡ್ಸ್ ಪಿಕ್ಚರು ಸಂಭಾಷಣೆ ಎಲ್ಲ ಒಂದು ಫಸ್ಟ್ ವರ್ಷನ್ ಬರ್ಕೊಟ್ಟೆ ಸರ್. ಸಿನಿಮಾ ಆಯ್ತು, ಸಿನಿಮಾ ದೊಡ್ಡ ಸಕ್ಸಸ್ ಆಯ್ತಾ. ನನಗೆ ಆ ಸಿನಿಮಾಗೆ ನನ್ನ ಹೆಸರು ಹಾಕ್ಬೇಡಪ್ಪ ನೀನು ಯಾವುದಕ್ಕೂ ಅಂತ. ಯಾಕೆಂದ್ರೆ ಆ ಸಿನಿಮಾ ಅಡಲ್ಟ್ ಕಂಟೆಂಟ್ ಇರುವಂತ ಶ್ರೀ ಮಂಜುನಾಥ ಸಿನಿಮಾ ಮಾಡ್ಬಿಟ್ಟು ಎಲ್ಲೇ ಹೋದ್ರು ಸರ್, ನಾನು ಯಾವುದೋ ಕಾರ್ಯಕ್ರಮಕ್ಕೆ ಹೋದ್ರೆ ಶ್ರೀ ಮಂಜುನಾಥ ರೈಟರ್ ಅಂದ ತಕ್ಷಣ ಏಜ್ಡ್ ಪರ್ಸನ್ಸ್ ಕೂಡ ಬಂದು ದಬಾರ್ ಅಂತ ಕಾಲಿಗೆ ಬಿದ್ದು ಶ್ರೀ ಮಂಜುನಾಥ ಮಾಡಿದವರ, ಅಯ್ಯೋ ಒಬ್ಬನೇ ಬರ್ದವರ ಅಂತೆಲ್ಲ. ಹಿಂಗಿರುವಾಗ ನಾನು ಈ ಸಿನಿಮಾ ಮಾಡಿಬಿಟ್ರೆ ನನಗೆ ಒಂಥರ ಏನ್ ಅನ್ಸುತ್ತೋ ಏನೋ ಅಂತ ಹೇಳಿ ನನ್ನ ಅಪ್ಪ ನನ್ನ ಹೆಸರೇ ಹಾಕ್ಬೇಡ ಅಂದೆ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದ್ಮೇಲೆ ಹಿ ಕಾಲ್ಡ್ ಮೀ. ತಾಜ್ ಹೋಟ್ಲಲ್ಲಿ ಸುಮಾರು ಒಂದು 20 ಜನ ಡಿಸ್ಟ್ರಿಬ್ಯೂಟರ್ಸು, ಕಲಾವಿದರು ಮತ್ತು ಡೈರೆಕ್ಟರ್ ಎಲ್ಲರೂ ಕೂತ್ಕೊಂಡು ನನಗೊಂದು ಗೋಲ್ಡ್ ಚೈನ್ ಪ್ರೆಸೆಂಟ್ ಮಾಡಿದ್ರು. ಎಲ್ಲರಿಗೂ ಚೈನ್ ಕೊಟ್ಟು 100 days ಫಂಕ್ಷನ್ಗೆ ಸರ್. ಅದೇನಂದ್ರೆ ಆ ಡಬಲ್ ಮೀನಿಂಗ್ ಎಲ್ಲ ಕಟ್ ಮಾಡಿಬಿಟ್ಟೆ ಸರ್. ನಾಗೇಂದ್ರ ಪ್ರಸಾದ್ ನಾನು ಮಾಡೋದೇ ಇಲ್ಲ ಸಿನಿಮಾ, ನನ್ನ ಹೆಸರೇ ಹಾಕ್ಬೇಡ ಅಂದರು. ಆಮೇಲೆ ಇನ್ಯಾರು ಸರ್ ನಿಮ್ಗೆ ಗೊತ್ತಾ ಪಿಕ್ಚರ್ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ, ನಮ್ಗೆ ಆಕ್ಚುಲಿ ಕಲ್ಯಾಣ್ ಸರ್ ಮಾಡ್ಕೊಟ್ಟಿದ್ದು, ನನ್ನ ಹೆಸರು ಹಾಕ್ಬೇಡ ಅಂದರು. ಸೊ ಎಲ್ಲರೂ ಕೆಲಸ ಮಾಡಿ ನಮ್ಮ ಹೆಸರು ಹಾಕ್ಬಿಡಿ ಅಂತ ಅದರ. ಈಗ ಕೊನೆಗೆ ಅಲ್ಲಿ ಹೆಸರು ಯಾರ ಹೆಸರಿದೆ? ಯಾರ್ದು ಸುಮ್ಮನೆ ಜಿ ಕೃಷ್ಣ ಅಂತ ಮ್ಯೂಸಿಕ್ ಡೈರೆಕ್ಟರ್ ಹಾಕ್ಬಿಟ್ಟಿದ್ದೀನಿ. ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ ಅದರಲ್ಲಿ. ಹೌದು, ಇವ್ರು ಹೆಸರು ಇಲ್ಲ, ಇವ್ರ ಹೆಸರು ಇಲ್ಲ. ಆಮೇಲೆ ಪ್ರೆಸರ್ ಎಲ್ಲ ಕೇಳ್ತಾರೆ, ಯಾರೋ ಜಿ ಕೃಷ್ಣ ಕರೀರಿ ಅಂತಾರೆ. ಎಲ್ಲಿಂದ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ. ನೀವು ಬರೆಯುವಂತ ಗೀತೆಗಳಿಗೆ ನಾಯಕರು ನಾಯಕಿಯರು ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಡೂಯೆಟ್ಸ್ ಬರೀತಾ ಇದ್ದೀರಾ. ಈ ಟೈಮಲ್ಲಿ ನಿಮ್ಮ ಜೀವನದ ನಾಯಕಿಯನ್ನ ನೀವು ಆಯ್ಕೆ ಮಾಡ್ಕೊಳ್ತೀರಿ. ಏನ್ ಕಂಡೀಷನ್ ಹಾಕಿದ್ರಿ ನಿಮ್ಮ ಅಪ್ಪ ಅಮ್ಮನಿಗೆ? ನನಗೆ ಕಂಡೀಷನ್ಸ್ ಅಂತೇನಿಲ್ಲ ಸರ್. ನೋ ಡೌರಿ. ಎರಡನೇದು ಹುಡುಗಿನ ನೋಡಕ್ ಹೋಗೋದು ಅನ್ನೋದು ನನಗೆ ಅದೇನೋ ಆ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ನನ್ನ ಮನ್ಸಲ್ಲಿ ಏನಂದ್ರೆ ಓಲ್ಗಾ ಅಂತ ಒಬ್ಬರು ಕತೆಗಾರ್ತಿ ಇದ್ದಾರೆ ಸರ್. ಅವರೊಂದು ಕತೆ ಬರೆದಿದ್ದಾರೆ, ರಾಮನಿಗೆ ಸೀತೆ ಏನಾಗಬೇಕು ಅಂತ. ಸೊ ಬಹಳಷ್ಟು ಕತೆಗಳು ಬರೀತಾರೆ, ಸ್ತ್ರೀವಾದಿ ನೆಲೆಯಲ್ಲಿ ಬರೆಯುವಂತ ಕತೆಗಾರ್ತಿ. ಅವ್ರದ್ದೊಂದು ಕತೆ ನನ್ನನ್ನು ಬಹಳ ಪ್ರಭಾವಿಸಿದ್ದೇನೆಂದ್ರೆ, ಹುಡುಗಿನ ನೋಡಕ್ ಹೋಗೋದು ಅನ್ನೋದೇನಿದೆ ಅದು ಪದೇ ಒಂದು ಹುಡುಗಿನ ನೋಡಕ್ಕೆ ಬೇರೆ ಬೇರೆ ಗಂಡುಗಳು ಬರ್ತಿರುತ್ತೆ, ಹೋಗ್ತಿರುತ್ತೆ. ಆಕೆಯ ಮನಸ್ಥಿತಿ ಏನು, ಆಕೆ ಮನಸ್ಸಲ್ಲಿ ಈ ಹುಡುಗ ಅವಳಿಗೆ ಇಷ್ಟ ಆಯ್ತು ಅಂತ ಇಟ್ಕೊಳ್ಳಿ. ಸೊ ಆಕೆ ಅವನ ಜೊತೆ ಡ್ಯೂಯೆಟ್ನೆಲ್ಲ ಕಟ್ಕೊಂಡಿರ್ತಾರೆ. ಸೊ ಆ ಥರದೊಂದು ಕತೆ ಅದು ನನ್ನ ಪ್ರಭಾವಿಸಿದ್ದು. ಹಾಗಾಗಿ ನಾನೇನು ಅಂತಂದ್ರೆ ಯಾವ ಹುಡುಗಿನೂ ನೋಡಬಾರ್ದು. ನಾನು ಯಾವ ಹುಡುಗಿನ ನೋಡ್ತೀನೋ ಆ ಹುಡುಗಿಗೆ ನಾನು ಇಷ್ಟ ಆದ್ಮೇಲೆ ಮುಗೀತು. ಹಾಗಾಗಿ ನಮ್ಮ ತಂದೆ ತಾಯಿಗೆ ಏನು ಹೇಳಿದೆ ಅಂದರೆ, ಒಂದು ಹುಡುಗಿನ ನೀವು ನೋಡಿ, ನೀವು ಫೈನಲ್ ಮಾಡಿ. ಜಾತಕ ನೋಡ್ತಿರೋ ಇನ್ನೊಂದು ನೋಡ್ತಿರೋ, ನನಗೊಂದು ಫೋಟೋ ತೋರಿಸಿ, ನಾನು ಹುಡುಗಿನ ನೋಡಕ್ ಬರ್ತೀನಿ. ಆ ಹುಡುಗಿಗೆ ನಾನು ಇಷ್ಟ ಆದೆ ಅಂದರೆ ಅಲ್ಲಿಗೆ ಫೈನಲ್. ಅದಾದ್ಮೇಲೆ ನಾನು ಇನ್ಯಾವುದು ಮಾತು ಕೇಳೋದಿಲ್ಲ. ಅದರಂತೆ ಆಯಿತು ಸರ್. ನಾನು ನೋಡಿದ್ದು ಒಂದೇ ಹುಡುಗಿ. ಅದೇ ಹುಡುಗಿ ಏನು ಹೇಳಿದಾರೆ ಕೇಳಿ. ಹಾಯ್ ರೀ, ನಿಮ್ಮ ನನ್ನ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂತ ನಿಮಗೆ ಗೊತ್ತು. ಸಂಗಾತಿ ಸಾಹಿತಿ ಅಂದ್ರೆ ನಾರ್ಮಲ್ ಆಗಿ ನಮ್ಮ ಮೈಂಡ್ ಅಲ್ಲಿ ಇರೋದು ಒಂದು ಕನ್ನಡಕ ಹಾಕೊಂಡು, ಬಿಯರ್ಡ್ ಬಿಟ್ಕೊಂಡು, ಒಂದು ಜುಬ್ಬ ಹಾಕೊಂಡು, ಒಂದು ಹವಾಯಿ ಸ್ಲಿಪ್ಪರ್ ಹಾಕೊಂಡು, ಒಂದು ಬ್ಯಾಗ್ ಹಾಕೊಂಡು ಬರ್ತೀರಿ ಅಂತ. ಫೋಟೋ ನೋಡಿದಾಗ ಹಾಗೆಲ್ಲ ಏನಿರಲಿಲ್ಲ, ಸ್ಟೈಲ್ ಆಗಿದ್ರಿ. ಮನೇಲಿ ಅಪ್ಪ ಅಮ್ಮ ಓಕೆ ಅಂತ ಹೇಳಿದ್ರು. ಮದುವೆ ಆದ್ಮೇಲೆ ಊಟಿಗೆ ಹೋಗೋಣ ಅಂತ. ಮದುವೆ ಮುಂಚೆ ಫೋನ್ನಲ್ಲಿ ನಾವಿಬ್ರು ಮಾತಾಡ್ಕೊಳ್ತಾ ಇದ್ದಾಗ, ಮದುವೆ ಆದ್ಮೇಲೆ ಊಟಿನೂ ಇಲ್ಲ, ಎಂಥದ್ದಿಲ್ಲ, ನೀವು ಕರ್ಕೊಂಡು ಹೋಗಿದ್ದು ಕಾಶಿ, ತ್ರ್ಯಂಬಕೇಶ್ವರ, ಇಡೀ ನಾರ್ತ್ ಇಂಡಿಯಾ ಟೂರ್ ಮಾಡಿಸಿದ್ರಿ, ಬರೀ ದೇವಸ್ಥಾನಗಳಿಗೆ ಹೋಗಿ ಬಂದ್ವಿ, ಯಾವಾಗ ಊಟಿಗೆ ಕರ್ಕೊಂಡು ಹೋಗೋದು. ಮದುವೆ ಆಗಿ ನಮ್ದು 20ನೇ ವರ್ಷ ಇದು. ಮತ್ತೆ ಇಬ್ರು ಕೈ ಹಿಡಿದು ಜೊತೆ ದೂರ ಒಂದು ವಾಕಿಂಗ್ ಹೋಗ್ಬೇಕನ್ನೋ ಆಸೆ ಇದೆ. ಹಾಗೆ ಹೇಗಿದ್ರಿ ಇವತ್ತಿಗೂ ಹಾಗೆ ಇದ್ದೀರಾ, ಅದೇ ಪ್ರೀತಿ, ಅದೇ ಕನ್ಸರ್, ಮತ್ತೆ ಅಷ್ಟೇ ಫ್ಲರ್ಟ್ ಕೂಡ ಮಾಡ್ತೀರಾ ನನ್ನ ಜೊತೆ.
ಪ್ಯಾಥೋ ಸಾಂಗ್ ಬರ್ದಿದ್ದೀರಿ, ಹೀರೋಯಿಸಮ್ ಬರೀತೀರಿ, ರೊಮ್ಯಾಂಟಿಕ್ ಗೀತೆಗಳು ಬರೀತೀರಿ, ಮಕ್ಕಳಿಗೋಸ್ಕರ ಬರ್ದಿದ್ದೀರಿ, ಅಪ್ಪನ್ ಬರ್ದಿದ್ದೀರಿ, ಅಮ್ಮಂದು ಬರ್ದಿದ್ದೀರಿ, ಮನೆಯಲ್ಲಿರೋ ನಿಮ್ಮ ಹೆಂಡತಿಗೋಸ್ಕರ ನೀವೊಂದು ಸಾಲನ್ನ ಬರ್ದಿದ್ದೀರಿ, ಪ್ರೀತಿಯಿಂದ ಬಂದು ನನಗೆ ನೀವು ಡೆಡಿಕೇಟ್ ಮಾಡಿದ್ದೀರಿ. ಯಾವುದೊಂದು ಇಲ್ವಲ್ಲ, ಕೇಳಿದ್ರೆ ನೀವು ಹೇಳ್ತೀರಿ ಎಲ್ಲ ನಿಮಗೋಸ್ಕರನೇ ಬರೆಯೋದು ಅಂತ. ಅದು ಸುಳ್ಳು, ನನಗೆ ಗೊತ್ತು. ಆ್ಯಕ್ಚುಲಿ ನಾನು ನಿಮ್ಮಿಂದ ಎಲ್ಲವನ್ನು ಕಲ್ತಿದ್ದೀನಿ, ಎಲ್ಲ ಕೊಟ್ಟಿದ್ದೀರಿ ನೀವು ನನಗೆ, ಮಕ್ಕಳಿಗೆ ಸಮಯ ಒಂದು ಬಿಟ್ಟು. ನಿಮ್ಮ ಆಸೆ ಕನಸು ಇನ್ನೂ ತುಂಬ ಇದೆ, ನನಗೆ ಗೊತ್ತು. ಆ ಕನಸೆಲ್ಲ ಈಡೇರಲಿ. ಆಲ್ ದ ಬೆಸ್ಟ್. ಬನ್ನಿ ಬನ್ನಿ ಬನ್ನಿ, ಯಮುನಾ ಪ್ರಸಾದ್ ಅವ್ರು ಬಂದಿದ್ದಾರೆ. ಸ್ವಾಗತ ಸ್ವಾಗತ. ಬನ್ನಿಮ್ಮ. ಮದುವೆಯಾಗಿ 20 ವರ್ಷ ಆಯ್ತಂತಲ್ಲ. ಕಂಗ್ರಾಚುಲೇಷನ್ಸ್ ಕಂಗ್ರಾಚುಲೇಷನ್ಸ್ ಕಂಗ್ರಾಚುಲೇಷನ್ಸ್. ನೀವು ಏನು ಕೊಡಬೇಕಾಗಿಲ್ಲ, ಸಮಯ ಕೊಡಿ ಅಂತ ಎಲ್ಲರೂ ಹೇಳ್ತಿದ್ದಾರೆ ಸರ್. ಅದೇ ಸರ್ ಸಮಸ್ಯೆ. ಆಮೇಲೆ ಊಟಿಗೆ ಕರ್ಕೊಂಡು ಹೋಗಿಲ್ಲ ಅನ್ನೋದೊಂದು. ನೋಡಿ, ಬಹಳ ಸಿಂಪಲ್ ಇದು. ಏನು ಅವ್ರು ಕೈ ಇಟ್ಕೊಂಡು ಊಟಿಗೆ ಹೋಗ್ಬೇಕು ಅಷ್ಟೇ ತಾನೆ. ಇದೇ ಊಟಿ ಅಂತ ಹೇಳಿ, ಅದು ಬೊಟಾನಿಕಲ್ ಗಾರ್ಡನ್, ಅದು ದೊಡ್ಡ ಬೆಟ್ಟ, ಇದು ರೋಸ್ ಗಾರ್ಡನ್, ಇದೇನಪ್ಪ ಇದು ರೆಡ್ ಹಿಲ್ಸ್. ಇಲ್ಲ ಸರ್, ನನಗೆ ಲಾಲ್ಬಾಗೆ ಇಟ್ಟಿದ್ದಾರೆ ಕಿವಿಗೆ, ಮತ್ತೆ ನಾನು ಇಡ್ಸ್ಕೊಳ್ಳಲ್ಲ. ಸೊ ಸ್ವೀಟ್ ಟು ಸಿ ಯು ಬೋತ್. ಸೊ ಈಗ ಅವ್ರು ಬರೀತಾ ಇರುವಂತ ಪ್ರೇಮ ಕವನಗಳೆಲ್ಲ ನೀವೇ ಸ್ಫೂರ್ತಿ ಅಂತ ನಾವು ಅನ್ಕೊಂಡಿದೀವಿ. ಅವ್ರೇನ್ ಹೇಳ್ತಿದ್ದಾರೆ ಅದನ್ನೇ ಹೇಳ್ತೀನಿ ಸರ್. ನಾನು ನನ್ನ ನೆನ್ಸ್ಕೊಂಡು ಯಾವ ಹಾಡು ಬರ್ದಿದ್ದೀರಾ ಅಂತ ಕೇಳ್ತಾರೆ. ಎಲ್ಲ ನಿನ್ನ ನೆನ್ಸ್ಕೊಂಡೇ ಬರ್ದಿರೋದು ಅಂತ. ಅದು ಸುಳ್ಳು ಸರ್. ಸುಳ್ಳಲ್ವಾ? ಸುಳ್ಳು. ನಿಮ್ಮ ಮಕ್ಕಳು ಆಫ್ಕೋರ್ಸ್ ನಾ ಕೇಳಿದೀವಿ, ಉತ್ಸವ್ ಮತ್ತೆ ದಿವಿಜಾ ಏನ್ ಮಾಡ್ತೀರಾ ಅವ್ರೀಗ? ಉತ್ಸವ್ 2nd PUC ಆಯಿತು ಸರ್, ಫಸ್ಟ್ ಇಯರ್ BBA. ಓಕೆ. ದಿವಿಜಾ 6th ಮುಗೀತು, 7th ಈಗ ಹೋಗ್ಬೇಕು ಸರ್. ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ನಿಮ್ಮ ಶ್ರೀಮತಿ ಅವರು. ಅದು ಆಕ್ಚುಲಿ ಎಡಿಟೆಡ್ ವರ್ಷನ್ ಸರ್. ಅಲ್ಲಿ ಏನ್ ನಡೀತು ಕರೆಕ್ಟ್ ಆಗಿ ನೋಡಿ, ನೀವು ತೋರಿಸಿ. ಸರ್ ಪ್ಲೀಸ್ ಟೆನ್ಷನ್ ಆಗ್ತಿದೆ ಸರ್, ಪ್ಲೀಸ್. ಹಿಂಗ್ ಮಾಡ್ತಾರೆ ಸರ್, ನನ್ಗೆ ಅದು ಮರ್ತೋಗ್ತಾ ಇದೆ. ಕೂತ್ಕೊಂಡು ಹೇಳು ಬೇಗ. ನಿಮ್ಮ ಎದುರುಗಡೆ ಮಾಡ್ತಾರೆ, ನಾನು ಹೇಳ್ತಾ ಇರ್ತೀನಿ ನಿಮಗೆ, ನಿಮ್ಮ ಅಪ್ಪ ಯಾವಾಗ್ಲೂ ಇದು ಮಾಡ್ತಾ ಇದ್ದೆ ಹೇಳಿ, ಅದನ್ನೇನೋ ಒಂದು ನೆನಪಿಸ್ರೋ. ಈಗ ಒಂಚೂರು ನೆನಪು ಬರ್ತಾ ಇಲ್ಲ. ನಾನು ನಿಮ್ಮ ಅಪ್ಪನ್ನೇ ಕೇಳ್ಕೊಂಡು ಬರ್ತೀನಿ, ನೀವು ನನ್ಗೆ ಏನಂತ. ಸರ್ ನನ್ ಬಿಟ್ಬಿಡಿ. ಸಾರಿ ಮೇಡಮ್. ಅಂದ್ರೆ ನೀವು ಬಹಳ ಸ್ಪೋರ್ಟಿವ್ ಆಗಿ ಕಂಡ್ರಿ, ಅದಕ್ಕೆ ಈ ಲಿಬರ್ಟಿ ನೋಡಿ. ಥ್ಯಾಂಕ್ ಯು ಸರ್. ಅಲ್ಲಪ್ಪ, ಮಗು ಹತ್ರನೇ ಕೇಳ್ತಾರೆ ಫ್ಲರ್ಟ್ ಮಾಡೋದು ಹೆಂಗೋ ಅಂತೇನೋ, ಮಗನ ಹತ್ರನೇ ಕೇಳ್ತಾ ಇದ್ದಾರೆ. ಏನು ಸರ್? ಇಲ್ಲ ಸರ್, ಯಾವಾಗ್ಲೂ ಫ್ಲರ್ಟ್ ಮಾಡ್ತಿರ್ತಾರೆ ಮಕ್ಕಳು. ಇಲ್ಲಮ್ಮ ಅಂದ್ರೆ ನಿಮ್ಮ ಎದುರುಗಡೆ ಯಾವಾಗ್ಲೂ ಮಾಡ್ತಾರೆ, ನೀವು ನೆನಪಿಸಿ. ನನ್ ಟೆನ್ಷನ್ ಆಯ್ತು ಸರ್, ನನ್ನ ಕ್ಯಾಮ್ರಾ ಮುಂದೆ ಅಷ್ಟು ಬರಲ್ಲ ಸರ್. ಸೊ ನನ್ ಟೆನ್ಷನ್ ಆಯ್ತು. ಮಗನ್ಗೆ ಹೇಳ್ತಾ ಇದ್ದೆ ಸ್ವಲ್ಪ ನೆನಪಿಸ್ ನನಗೆ ಅಂತ ಅಷ್ಟೇ ಸರ್. ಎಸ್ ನಾಗೇಂದ್ರ ಪ್ರಸಾದ್, 20 ವರ್ಷದ ದಾಂಪತ್ಯ. ನೀವು ಅಫ್ಕೋರ್ಸ್ ಬಹಳ ಚೆನ್ನಾಗಿ ಪದಗಳಲ್ಲಿ ಎಲ್ಲವನ್ನು ಹೇಳ್ತೀರಾ. ಸೊ ದಾಂಪತ್ಯ ಸೀಕ್ರೆಟ್, ಇಲ್ಲಿ ಮದುವೆ ಆಗಿದೆ ತುಂಬಾ ಜನ ಹುಡುಗರು ಹುಡುಗಿರೆಲ್ಲ ಕೂತಿದ್ದಾರೆ, ಅವ್ರಿಗೆ ನಿಮ್ಮ ಅಡ್ವೈಸು ಅಥವಾ ವಾರ್ನಿಂಗು ಏನಿದ್ರು ಹೇಳ್ಬಿಡಿ ಸರ್. ಹೆಂಡತಿನ ಮಾತಾಡಕ್ ಬಿಡ್ಬೇಕು ಸರ್. ಸರಿ, ನಾವು ಸುಮ್ಮನೆ ಇರ್ಬೇಕು. ಸರಿ, ಇದೇ ದಾಂಪತ್ಯದ ಯಶಸ್ಸಿನ ಗುಟ್ಟು. ಗೊತ್ತಾಯ್ತೇನಪ್ಪ? ಹೆಂಡತಿನ ಮಾತಾಡಕ್ ಬಿಡಿ, ನೀವು ಮಧ್ಯದಲ್ಲಿ ಮಾತಾಡ್ಬೇಡಿ. ಆಮೇಲೆ ಸರ್, ಹ್ಞೂ ಅಂದ್ರೆ ಎಲ್ಲದಕ್ಕೂ ಹ್ಞೂ ಅಂದ್ರೆ ಯಾವ ಸಮಸ್ಯೆನೂ ಬರಲ್ಲ ಸರ್. ಕರೆಕ್ಟ್. ಅದು ಮಾಡ್ತೀವ ಇಲ್ಲೋ ಬೇರೆ ವಿಷಯ, ಹ್ಞೂ ಅಂದ್ಬಿಡ್ಬೇಕು. ಹ್ಞೂ ಅನ್ನಿ ಎಲ್ಲದಕ್ಕೂ. ಹೆಂಡತಿ ಹೇಳಿದಕ್ಕೆಲ್ಲ ಆಮೇಲೆ ಮಾಡ್ತಿರೋ ಎಲ್ಲೋ ನಿಮ್ಗೆ ಬಿಟ್ಟಿದ್ದು, ಬಟ್ ಹ್ಞೂ ಅನ್ಬಿಡಿ. ಆಮೇಲೆ ಸರ್, ಆಮೇಲೆ ಮೈನ್ ಏನಂದ್ರೆ ಸರ್, ಸಮಯ ಕೊಟ್ಟಿಲ್ಲ ಅಂತಾರಲ್ಲ ಅವ್ರಿಗೆ ಗೊತ್ತು. ಕೆಳಗಡೆ ಪುಟಾಣಿ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ, ಮನೆಯಲ್ಲಿರ್ತೀನಿ. ಸಮಯ ಆ ಸಿನಿಮಾದ ಆರಂಭದಿಂದ ಏನಾಗ್ತಿತ್ತು ಅಂದ್ರೆ ಇವತ್ತಿಗೂ ಕೂಡ ಅದೇ ಮೊದಲ ಸಿನಿಮಾದ ಡೆಡಿಕೇಶನ್ ಏನಿದೆ ಅದನ್ನ ಅಕ್ಷರಶಃ ಮಾಡ್ತೀನಿ ನಾನು. ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ನಾನು ಅಕ್ಷರಶಃ ಕೆಲಸ ಮಾಡ್ತಾ ಹೋಗ್ತೀನಿ. ಸೊ ಸಂಪೂರ್ಣವಾಗಿ ಅದೇ ಜಾಸ್ತಿ ನಮ್ಮನ್ನ ಆವರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿರ್ಬೋದು. ಸಮಯ ಕೊಡಕ್ಕಾಗದೆ ಇದ್ರ ಬಗ್ಗೆ ಕ್ಷಮೆ ಕೇಳ್ಬಿಡ್ತೀನಿ ಇಲ್ಲೇ. ಸೊ 3ನೇ ದಾಂಪತ್ಯ ಸಿಗೋ ದಯವಿಟ್ಟು ಸಮಯ ಕೊಡ್ರಪ್ಪ ಎಲ್ರು. ಆಗಾಗ ಕ್ಷಮೆ ಕೇಳ್ಬಿಡಿ. ಇಲ್ಲಾಂದ್ರೆ ಈಗ ಒಂದು ಬ್ಯೂಟಿಫುಲ್ ಥಿಂಗ್ ಸಿನಿಮಾ ಅಂದ್ಮೇಲೆ ಸರ್, ಒಂದು ಹಂತದಲ್ಲಿ ನಮ್ಗೆ ಅವಕಾಶಗಳು ಸಿಗ್ತಾನೆ ಇರುತ್ತೆ, ದುಡ್ಡು ಬರ್ತಾನೆ ಇರುತ್ತೆ. ದಿಢೀರಂತ ವಿನಾಕಾರಣ ಎಷ್ಟೊಂದ್ಸಲ ಕೆಲಸನೇ ಇರಲ್ಲ. ಆತರ ನಿಮಗೂ ಆಗಿರುತ್ತೆ ಲೈಫಲ್ಲಿ, ಕೈಯಲ್ಲಿ ದುಡ್ಡಿರಲ್ಲ, ಆತರ ಆಗಿದೆಯಾ? ಎಕ್ಸಾಕ್ಟ್ ಆಗಿ ಇವ್ರ ಬರ್ತ್ಡೇ ಹಿಂದೆ ಮುಂದೆ ದುಡ್ಡಿರಲ್ಲ ಸರ್ ನನ್ನ ಹತ್ರ. ನಿಮ್ಮ ಬರ್ತ್ಡೇ ನೆನಪಿರುತ್ತಾ ಸರ್? ಸರ್ ಬ್ಯೂಟಿ ಏನಂದ್ರೆ ನಮ್ಮ ಮದುವೆ ಆಗಿದ್ದು August 15th. ನಾನು ಯಾಕೆ ಆ ಡೇಟೇ ಫಿಕ್ಸ್ ಮಾಡ್ಕೊಂಡೆ ಅಂದ್ರೆ ಮರ್ತೋಗ್ಬಾರ್ದು ಅನ್ನೋ ಕಾರಣಕ್ಕೆ. ಆ ಟೈಮ್ ಕರೆಕ್ಟಾಗಿ ದುಡ್ಡಿರೋದಿಲ್ಲ, ಏನೋ ಸಮಸ್ಯೆ ಬರುತ್ತೆ. ಇವ್ರು ಹೇಳ್ತಾರೆ
ನನ್ನ ಮಗಳ ಬರ್ತ್ಡೇಗೆ ಹಂಗೆ ಮಾಡಿದ್ರೆ ನಿಮ್ಮ ಬರ್ತ್ಡೇಗೆ ಹಿಂಗಾಯ್ತು, ಮಗನ ಬರ್ತ್ಡೇ ಹಂಗಾಯ್ತು, ನನ್ನ ಬರ್ತ್ಡೇಲಿ ಏನಾಯ್ತು ಅದು ಬಹಳಷ್ಟು ಸಲ ಆಗಿದೆ. ಅದು ಅವ್ರಿಗೆ ಗೊತ್ತಿಲ್ಲ. ಅಷ್ಟೇ ಸರ್, ಅದು ತಮಾಷೆಗೆ ಅನ್ಕೊಂಡಿದ್ದೀನಿ. ಯಾವತ್ತು ಎಲ್ಲದನ್ನು ಅವ್ರು ಕೊಟ್ಟಿದ್ದಾರೆ ಸರ್, ಇದಂತೂ ನಿಜ. ಆಗುತ್ತೆ ಸರ್, ದುಡ್ಡು ಕಾಸು ಎಲ್ಲ ಬಹಳ ಸ್ಟ್ರಕ್ ಆಗೋದು ಇದೆಲ್ಲ. ಕನ್ಸೀವ್ ಆಗಿದ್ದಾಗ ಹಾಸ್ಪಿಟಲ್ ಸೇರಿಸ್ಬೇಕಾಯ್ತಂತೆ, ಆ ಟೈಮಲ್ಲಿ ನಿಮ್ಮ ಹತ್ರ ಕೆಲಸ ಇರಲಿಲ್ವಂತೆ. ಅದು ಅವ್ರಿಗೆ ಗೊತ್ತಿಲ್ಲ. ನನ್ನ ಮೊದಲ ಮಗುವಿನ ಪ್ರೆಗ್ನೆಂಟು, ಆಗ 300 ರೂಪಾಯಿ ಅವ್ರದ್ದು ರೆಗ್ಯುಲರ್ ಚೆಕಪ್ ಫೀಸು, ಮತ್ತೆ ಅಲ್ಲೊಂದಿಷ್ಟು ಏನೋ ಬರೀತಾರೆ ಮೆಡಿಸಿನ್ಸು, ಅದನ್ನು ತೊಗೊಂಬರ್ಬೇಕು. ಒಂದು ದಿವಸ ಏನಾಯ್ತು ಅಂದರೆ ಇವ್ರನ್ನ ಕರ್ಕೊಂಡು ಹೋಗೋ ಕ್ಲಿನಿಕ್ಗೆ. ಅದು ಹೇಗಿತ್ತು ಕ್ಲಿನಿಕ್ ಅಂದರೆ ನಮ್ಮ ಮನೆಯಿಂದ ಆಟೋದಲ್ಲಿ ಹೋಗುವಷ್ಟು ದೂರ ಏನಲ್ಲ, ಪ್ರೆಗ್ನೆನ್ಸ್ ನಡಿಬೇಕಂತೆ ಅಂಥೇಳಿ ನಡ್ಸ್ಕೊಂಡು ಕರ್ಕೊಂಡು ಹೋದೆ. ಆಯಿತು, ನನ್ನ ಹತ್ರ ಲಿಟ್ರಲಿ ದುಡ್ಡಿಲ್ಲ, ಸಾಲ ಹೇಳಿ ಬಂದ್ರೆ ಆಯಿತು ಡಾಕ್ಟರ್ ಹತ್ರ, ಅಂದರೆ ಆಲ್ರೆಡಿ ಪರಿಚಯ ಆಗಿತ್ತಲ್ಲ ಅಂತ ಹೋದ್ವಿ. ಆಯಿತು, ಟೆಸ್ಟ್ ಎಲ್ಲ ಮಾಡಿದ್ರು. ಹೊರಗಡೆ ಬರ್ತಾ ಅಲ್ಲಿ ಹೊರಗಡೆ ಕೌಂಟ್ರಲ್ಲಿ ಲೇಡಿ ಒಬ್ರು ಕೂತಿರ್ತಾರೆ. ಸರ್ 300 ರೂಪೀಸ್ ಅಂದರು. ನಾನು ಹೇಳಿದೆ, ಮೇಡಮ್ ಚಿಲ್ಲರೆ ಇಲ್ಲ ನನ್ನ ಹತ್ರ, ನಾನು ಆಮೇಲೆ ಕೊಡ್ಲಾ? ಪರವಾಗಿಲ್ಲ ಸರ್, ಪರವಾಗಿಲ್ಲ, ನೆಕ್ಸ್ಟ್ ಟೈಮೇ ಕೊಡಿ ಸರ್ ಅಂದರು. ಹಬ್ಬ ಬದುಕಿದೆಯಾ ಬಡಜೀವ ಅಂತ ಹೊರಗಡೆ ಬಂದೆ. ಇಷ್ಟುದ್ದ ಮೆಡಿಕಲ್ ವಿಟಮಿನ್ ಏನೇನೋ ಬರೆದಿರ್ತಾರಲ್ಲ, 1000 ಚಿಲ್ಲರೆ ಸ್ಲಿಪ್ ಅದು. ಸರಿ ಬಂದೆ, ಇವ್ರನ್ನ ಕರ್ಕೊಂಡು ಬರ್ತಿದ್ದೀನಿ, ಪಕ್ಕದಲ್ಲೇ ಮೆಡಿಕಲ್ ಸ್ಟೋರು, ಇಲ್ಲಿ ತೊಗೊಳ್ಳೋಣ ರೀ ಅಂದರು. ನಾನೇನು ಮಾಡಿದೆ, ನಂಗೆ ಗೊತ್ತಿಲ್ಲ, ಮೆಡಿಕಲ್ ಸ್ಟೋರ್ ಪರಿಚಯ ಇಲ್ಲ. ಇಲ್ಲ ಇಲ್ಲಿ ಬೇಡ, ಯಾಕೆ ಹಿಡ್ಕೊಂಡು ರಸ್ತೆಯಲ್ಲಿ ಹೋಗ್ಬೇಕು, ಮನೆ ಹತ್ರ ಮೆಡಿಕಲ್ ಸ್ಟೋರ್ ಇದೆ, ಅಲ್ಲಿ ತೊಗೊಂಬಿಡೋಣ ಪಕ್ಕದಲ್ಲೇ ಬಾ ಅಂತ ಹೇಳಿ ಕರ್ಕೊಂಬಂದೆ. ಇವ್ರಿಗೆ ಮಸಾಲೆ ದೋಸೆ, ಮಲ್ಲಿಗೆ ಹೂವು, ಒಳ್ಳೆ ಕಾಫಿ ಇವೆಲ್ಲ ಇಷ್ಟ. ಸರಿ ದೋಸೆ, ರೋಡ್ ಸೈಡ್ ಇದೆಲ್ಲ ಏನೋ ತಿನ್ಬಾರ್ದು ಈಗ, ಬಾ ಮಲ್ಲಿಗೆ ಹೂವು. ಅಯ್ಯೋ ಅವ್ನು ಎಷ್ಟು ಇದು ಮಾಡ್ತಾನೆ ಗೊತ್ತಾ, ಎಲ್ಲ ಬಿಸಿಲು ಬಾಡೋಗಿರುತ್ತೆ, ಒಳ್ಳೆ ಫ್ರೆಶ್ ಸಾಯಂಕಾಲ ತಂದ್ಕೊಡ್ತೀನಿ ಬಾ. ಹಿಂಗೆ ಏನೇನೋ ಸುಳ್ಳು ಹೇಳಿ ಬಸವೇಶ್ವರ ನಗರ ಸರ್ಕಲ್ ಕ್ರಾಶ್ ಮಾಡಿಸಿ ನಡ್ಸ್ಕೊಂಡು ಕರ್ಕೊಂಬಂದೆ. ನಮ್ಮ ಮನೆಗೆ ಈ ಕಡೆ ಕಾರ್ನರ್ನಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಇದೆ. ಟರ್ನ್ ಮಾಡಿ ಇನ್ನೇನು ಮನೆ ಕಡೆ ಹೋಗ್ಬೇಕು, ಅರೇ ಮಾತ್ರೆ ತೊಗೊಂಡು ಇವಾಗ ನುಂಗೋದೊಂದಿದೆ ಅಂತ, ಈಗ ನುಂಗ್ಬೇಕು ಅಂತ. ಸರಿ ಆಯಿತು ಅಂಥೇಳಿ, ಸರಿ ನೀನು ನಡಿ ಒಂದು ಹೆಜ್ಜೆ ಮುಂದೆ ಅಂತೇಳಿ ಮೆಡಿಕಲ್ ಸ್ಟೋರಿಂದ ಒಂದಷ್ಟು ದೂರ ಬಿಟ್ಟು ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಸ್ಲಿಪ್ ಇಟ್ಟೆ. ಸಾರ್ ಬನ್ನಿ ಸರ್, ಲೆಕ್ಕ ಹಾಕ್ದ, 1100 ರೂಪೀಸ್ ಎಷ್ಟಾಗುತ್ತೆ? ಸರಿ ಧೈರ್ಯ ನೋಡಿ ನಂದು, ಕೊಡು ಅಂದೆ. ಎಲ್ಲ ತೆಗೆದು ಹಿಂಗೆ ಕೊಟ್ಟ. ಹಿಂಗೆ ಇಟ್ಟ ಮೇಲೆ, ದುಡ್ಡು ಮನೆಯಲ್ಲೇ ಮರ್ತು ಬಂದ್ಬಿಟ್ನಲ್ಲ, ತೊಗೊಂಬಂದ್ಬಿಡ್ತೀನಿ ರಮ್ಮ ಅಂದೆ. ಸರ್ ನಿಮ್ಮ ಮನೆ ಇಲ್ಲಿ ತಾನೆ ಸರ್, ಗೊತ್ತಲ್ಲ ನನಗೆ, ನೀವು ತೊಗೊಂಡೋಗಿ ಸರ್. ಓಕೆ. ಎಲ್ಲ ತೊಗೊಂಡು ಸೀದಾ ಬಂದು ಕರ್ಕೊಂಡೋಗಿ ಮನೇಲಿ ಬಿಟ್ಟು, ಆಮೇಲೆ ಅಲ್ಲಿಂದ ಯಾರನ್ನ ಫ್ರೆಂಡ್ನ ಬೈಕಲ್ಲಿ ಕರೆಸಿ, ಬೈಕಲ್ಲಿ ಯಾರ ಹತ್ರನೂ ಹೋಗಿ ಒಂದು 500 ರೂಪಾಯಿ, ಒಬ್ಬರ ಹತ್ರ ಇನ್ನೊಬ್ರ ಹತ್ರ ಒಂದು 500 ರೂಪಾಯಿ, ಹಿಂಗೆ ಸಾಲಗಳು ಮಾಡಿ 500-1000 ಹಿಂಗೆ ವಾಪಸ್ ತೊಗೊಂಬಂದು ಮೆಡಿಕಲ್ ಸ್ಟೋರಿಗೆ ಕೊಟ್ಟೆ ನಾನು. ಸೊ ಈ ಥರದ್ದು ಅವತ್ತಿಂದಲೂ ಇವತ್ತಿಗೂ ಆಗುತ್ತೆ ಸರ್, ಎಷ್ಟೋ ಸಲ ಆಗುತ್ತೆ. ಅದು ಒಂಥರ ಪಾಠ ಅಷ್ಟೇ. ನಿಮ್ಮ ಮಕ್ಕಳ ಬಗ್ಗೆ ಹೇಳ್ತಾ ಇದ್ರಿ, ಉತ್ಸವ್ ಮತ್ತು ದಿವಿಜಾ, ಅವ್ರಿಗೆ ಏನಾದ್ರು ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇದೆಯಾ? ಯಾರಿಗಾರು? ನನ್ನ ಮಗನಿಗೆ ಭಾಳ ಇಂಟ್ರೆಸ್ಟ್ ಇದೆ. ನಾನು ಅವ್ರವ್ರ ಇಂಟ್ರೆಸ್ಟ್ ಅಂತ ಹೇಳಿ ಬಿಟ್ಟಿದ್ರಿ. ನನ್ನ ಮಗ ಈ ಸಲ SSLCಲಿ ನೀನು 90 ತಗೋ, 95 ತಗೋ, 100 ತಗೋ, 100 ತಗೋ. ಎಸ್, ವೆಲ್ಕಮ್. ಎಸ್, ಏನು ಹೇಳ್ತಾ ಇದ್ರಿ? ಕೂತ್ಕೊಮ್ಮ. ಹಂಗೆಲ್ಲ ಏನು ಹೇಳಿಲ್ಲ, ಯಾಕಂದರೆ ಅಕಾಡೆಮಿಕ್ ಎಜುಕೇಷನ್ ಬಗ್ಗೆ ನನಗೆ ಅಷ್ಟು, ಈಗ ನಾನು ಓದಿದ್ದು ಯಾವುದು ನನಗೇನು ಕೆಲಸಕ್ಕೆ ಬರ್ತಿಲ್ಲ ಸರ್. ಕರೆಕ್ಟ್. ಸೊ ಹಂಗೆ ಸ್ವಂತ ಅನುಭವ ಅದು. ಲವ್ಲಿ. ಎಸ್, ನಿಮ್ಮ ಫೇವ್ರೇಟ್ ಶೋ ಯಾವುದು? ಸರ್ ವೀಕೆಂಡ್ ವಿತ್ ರಮೇಶ್. ಕಾರಣ? ಸರ್ ತುಂಬ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಸರ್. ಈ ಶೋ ಅಲ್ಲಿ ಬರಕ್ಕೆ ನೀವು ಪ್ರಿಪೇರ್ ಆಗ್ತಿದ್ರಂತೆ? ಸರ್ ಯಾರು ಗೊತ್ತಾಯ್ತ್ರಿ ನಮಗೆ, ನಮ್ಮ ರಿಸರ್ಚ್ ಟೀಮ್. ಏನಮ್ಮ ಏನ್ ಮಾಡ್ತೇನೆ? ಎಲ್ಲ ಮಿರರ್ ಮುಂದೆ ನಿಂತ್ಕೊಂಡು ಹೆಂಗ್ ಮಾತಾಡ್ಬೇಕು ಅಂತ, ಮತ್ತೆ ಈಗ ಪಾತ್ರೆ ಎಲ್ಲ ತೊಳಿತಾ ಇರುವಾಗ ನಮ್ಮ ಮಮ್ಮಿಗೆ ಹೇಳಿ ವಿಡಿಯೋ ಮಾಡಿಸ್ತಾ ಇದ್ದ. ವೀಕೆಂಡ್ ವಿತ್ ರಮೇಶ್ಗೆ ಬೇಕಾಗುತ್ತೆ ಅಮ್ಮ ವಿಡಿಯೋ ಮಾಡಿ. ಚೆನ್ನಾಗಿದ್ದಾರೆ ನೋಡ್ರಿ, ಮನೆಯಲ್ಲಿ ಬೇಕಂಬಿಟ್ಟೆ ಪಾತ್ರೆ ತೊಳಿಬೇಕಾದ್ರೆ ರೆಕಾರ್ಡ್ ಮಾಡಿ ಇಟ್ಟಿರಿ, ನಾಳೆ ಬೇಕಾಗುತ್ತೆ ವೀಕೆಂಡ್ ವಿತ್ ರಮೇಶ್ಗೆ ಅಂತ ಹೇಳ್ತಾರೆ. ಸೊ ನೈಸ್, ಆಲ್ ದ ಬೆಸ್ಟ್ ಮ್ಯಾನ್. ಗುಡ್ ಲಕ್ ಟು ಗಾಡ್ ಬ್ಲೆಸ್. ಎಸ್ ದಿವಿಜಾ, ನನ್ನ ಮಗಳು ಈಗಾಗಲೇ 2 ಸಿನಿಮಾ ಆ್ಯಕ್ಟ್ ಮಾಡಿದ್ದಾಳೆ. ಹೌದಾ? ಒಂದು ಗಾಂಧಿ ಮತ್ತು ನೋಟು ಅಂತ ಒಂದು ಸಿನಿಮಾ ಮಾಡಿದ್ದಾಳೆ. ಈಗ ಮೊನ್ನೆ ಚಿಲ್ಡ್ರನ್ ಫಿಲ್ಮ್ ಫೆಸ್ಟಿವಲ್ ನಡೀತು, ಅದರಲ್ಲಿ ಬೆಸ್ಟ್ ಆಕ್ಟ್ರೆಸ್, ಚೈಲ್ಡ್ ಆಕ್ಟ್ರೆಸ್ ವೆರಿ ಗುಡ್, ಕಂಗ್ರಾಚುಲೇಷನ್ ಅವಾರ್ಡ್ ತಗೊಂಡ್ಲು. ಇವಳಿಗೂ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದೆ, ಬಟ್ ಇವಳಿಗೆ ತುಂಬ ಜಾಸ್ತಿ ಓದಬೇಕು ಅಂತ ಆಸೆ ಇದೆ, ಆಫೀಸರ್ ಆಗ್ಬೇಕಂತ ಆಸೆ ಇದೆ. ಅವನಿಗೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಇದೆ, ಮತ್ತು ಬೇರೆ ಅವನು ಏನಾದರೂ ಬಿಸ್ನೆಸ್ ಸೈಡು ಹೋಗ್ಬೇಕು ಅಂತಿದ್ದಾನೆ. ಗಾಡ್ ಬ್ಲೆಸ್ ಯು ರಾಜ, ಎಲ್ಲ ಕನಸುಗಳು ಈಡೇರಲಿ. ಗುಡ್ ಲಕ್ ಯು. ನಾಗೇಂದ್ರ ಪ್ರಸಾದ್, ಭಾಳ ಖುಷಿ ಆಯ್ತು ನಿಮ್ಮ ಫ್ಯಾಮಿಲಿ ನೋಡೋಕ್ಕೆ ನಡಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಬಾಪ. ಕನ್ನಡದ ಆಲ್ಮೋಸ್ಟ್ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ನೀವು ಕೆಲಸ ಮಾಡ್ತೀರಾ. ನಿಮ್ಮ ಬಗ್ಗೆ ನಮ್ಮ ಸಂಗೀತ ನಿರ್ದೇಶಕರು ಏನು ಹೇಳಿದ್ದಾರೆ ನೋಡೋಣ. ಹಾಯ್ ನಾಗಿ, ಸೃಜನಶೀಲ ಕವಿ, ನೀವು ಒಂಥರ ಗೋಲ್ಡನ್ ಹ್ಯಾಂಡ್. ನೀವು ಮುಟ್ಟಿದ್ದು
ನೀವು ಬರೆದಿರೋದು ಎಲ್ಲ ಸೂಪರ್ ಹಿಟ್ ಸಾಂಗ್ಸ್. ಕನ್ನಡ ಸಿನಿಮಾ ಸಾಹಿತ್ಯದಲ್ಲಿ ಬಹಳ ಅಗ್ರ ಸ್ಥಾನದಲ್ಲಿರೋಂಥ ನೀವು, ನಿಮಗೆ ನಾನು ಅಭಿಮಾನಿ, ನಿಮಗೆ ಅದು ಗೊತ್ತಿದೆ. ನಾಗೇಂದ್ರ ಪ್ರಸಾದ್ ಸರ್ ನಾನು ಕಂಡಂತ ಒಂದು ಅದ್ಭುತ ಸಾಹಿತ್ಯಗಾರರು. ನಾನು ನೋಡ್ದಂಗೆ ಮೋಸ್ಟ್ ಫಾಸ್ಟೆಸ್ಟ್ ಆ್ಯಂಡ್ ವೆರಿ ಇನ್ ಡೆಪ್ತ್. ಸೊ ಎಲ್ಲ ವೆರೈಟಿ ಹಾಡುಗಳನ್ನ ನನ್ನ ಕೆರಿಯರ್ಗೆ ನೀವು ಬ್ಲೆಸ್ಸಿಂಗ್ ಆಗಿ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆಲ್ಸೋ ನಿಮ್ಮ ನಾಲೆಜ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಕರಿಯ ಐ ಲವ್ ಯು ಹಾಡಿಗೆ ನಾನು ಹೆದರಿದ್ದೆ. ಈ ಕಪ್ಪಗಿರೋರು ನಮ್ಗೆ ಎಲ್ಲಿ ಹೊಡೆದು ಬಿಡ್ತಾರ, ಏನ್ರಿ ಅಣಗಿಸ್ತೀರಾ ನಮ್ಮನ್ನ ಕರಿಯ ಐ ಲವ್ ಯು ಅಂತ ಅಂದ್ಬಿಟ್ಟು ಅಂತ. ಅದಕ್ಕೆ ನಾನು ಅಪೋಸ್ ಮಾಡಿದ್ದೆ. ಸೂರ್ಯ ಅವ್ರಿಗೆ ಹೇಳಿದೆ, ಬೇಡ ಈ ಸಾಲೇ ಬೇಡ, ಇದು ತುಂಬ ಡೇಂಜರ್ ಇದು ಅಂತ. ಸೂರಿ ಕೇಳಲಿಲ್ಲ. ಆಮೇಲೆ ಅದು ನೀವು ಬರ್ದಿದ್ದು ಅಂತ ನನಗೆ ಸೂರಿ ಹೇಳಲೂ ಇಲ್ಲ. ಬಹುಶಃ ಅವ್ರು ಹೇಳಿದ್ದಿದ್ರೆ ನಾನೇ ನಿಮ್ಮ ಹತ್ರ ನೇರವಾಗಿ ನಾಗಿ ಇದು ಬೇಡ, ಇದು ಸಾಲು ಏನೋ ಚೇಂಜ್ ಮಾಡಿ ಅಂತ ಹೇಳ್ತಿದ್ದೆ ನಾನು. ಸೂರಿ ಮಾತಿಗೆ ನಾನು ಕೊನೆಗೆ ಒಪ್ಪಿದೆ. ನಾನು ಕಂಡಂಗೆ ಒಂದು ಹಾಡನ್ನ ಸ್ಪಾಟ್ ಅಲ್ಲಿ 10 ವರ್ಷ ಬೇಕಾದ್ರೆ ಬರ್ಕೊಡ್ತಾರೆ. ಬರವಣಿಗೆಯಲ್ಲಿ ರಾಕ್ಷಸರು ಅಂತ ಹೇಳ್ಬೋದು. ನೀವು ಇಳೆಯರಾಜ ಸರ್ಗೆ ತುಂಬ ಪ್ರಿಯವಾದ ಕವಿ. ನಿಮಗೆ ಸರಸ್ವತಿ ಅನುಗ್ರಹ ಸದಾ ಇರಲಿ. ಕೇಳು ಮಾದೇವಾ ಮನ್ಸನ ಜೀವ, ನೀ ನುಡಿಸಿ ಆಡಾಕ ಡಮರು ಆಗ್ಯಾವ. ಯಾಕೋ ಶಿವಲಿಂಗ ನಡೆಸುತ್ತೀ ಹಿಂಗ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ. ಎಸ್, ಹರಿ ಅವರು ಆಫ್ ಕೋರ್ಸ್ ಆಗಲಿ ನಮ್ಮ ಸೀಟಲ್ಲಿ ಕೂತು ನಿಮ್ಮ ಕಥೆಗಳನ್ನ ನಾವು ಕೇಳಿದೀವಿ. ಹರಿ ಇವರು ಈ ಪ್ರೋಸೆಸ್ ಹೆಂಗಿರುತ್ತೆ? ಇವ್ರ ಪರಿಚಯ ನನಗೆ ಸಿನಿಮಾಗ್ ಬಿಫೋರ್ ಇಂದಾನೇ ಇದೆ. ಸೊ ಆ ಸಲಿಗೆ ಜಾಸ್ತಿ ಇದೆ ನನಗೆ ಇವ್ರ ಹತ್ರ. ಜೊತೆಲಿ ಒಂದು ಹಾಡಿದೆ, ಪುಣ್ಯಾಕಣೆ ಪ್ರೀತಿ ಮಾಡೋದು ಅಂತ, ಬಾಲು ಸರ್ ಹಾಡಿದಂತ ಹಾಡೋದು. ಅದು 23ನೇ ಪಲ್ಲವಿ ಬರ್ದಾಗ. ಸೊ ಕೊನೆಗೆ ನಾವು ನೋಡ್ತಾ ಇರೋದು 23ನೇ ಪಲ್ಲವಿ. ಅಂದ್ರೆ ನಾನು ಹೊಸಬ ಆಗಿದ್ರು ಆ 22 ಪಲ್ಲವಿ ಬೇಜಾರಾಗ್ಲಿಲ್ಲ 23ನೇದು ಬರಿಬೇಕಾದ್ರೆ. ಸೊ ದಟ್ ವಾಸ್ ಅಂದ್ರೆ ನನಗೆ ಅಂತಲ್ಲ, ಇವ್ರ ಜೊತೆ ಎಲ್ಲರಿಗೂ ಅದೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಂದು 15 ನಿಮಿಷಕ್ಕೂ ಬರ್ದಿರೋ ಹಾಡಿದೆ, ಇವರು 10 ದಿವಸಕ್ಕೂ ಬರ್ದಿರೋ ಹಾಡು ಇದೆ. ಅದು ಹಿಟ್ ಆಗಿದೆ, ಇದು ಹಿಟ್ ಆಗಿದೆ. ಸೊ ಇದು 15 ನಿಮಿಷಕ್ಕೆ ಬರೆಯೋ ಶಕ್ತಿ ಇರುವಂಥ ಬರವಣಿಗೆ ಇದೆಯಲ್ಲ, ಅದು ದಟ್ ಈಸ್ ವೆರಿ ಗ್ರೇಟ್. ಕರೆಕ್ಟ್. ಆ್ಯಂಡ್ ಅದು ಕಮರ್ಷಿಯಲಿ ಸಕ್ಸಸ್ ಆಗಬೇಕಲ್ಲ. ಎಸ್, ಅದು ಜನಕ್ಕೆ ತಟ್ಟಬೇಕಲ್ಲ. ಅದು ಹೌದು, ಕೇಳಗನ್ಗೆ ಇಷ್ಟ ಆಗಿ ಅವ್ನು ಇಷ್ಟು ವರ್ಷ ಹಾಡ್ತಾನೆ ಆ ಹಾಡಂದ್ರೆ 15 ನಿಮಿಷ ಬರ್ದಿರೋ ಹಾಡು, ದಟ್ ಈಸ್ ತುಂಬಾ ದೊಡ್ಡ ಪ್ರಾಸೆಸ್. ಅದು ತುಂಬಾ ದೊಡ್ಡ ಶಕ್ತಿ ಅವರಲ್ಲಿರೋದು ಅದೇನೆ. ಕನ್ನಡಕ್ಕೆ ಒಂದು ಶಕ್ತಿ ಅವರು. ಯಾಕಂದ್ರೆ ಈ ಜನರೇಷನ್ಗೆ ನಮ್ಮ ಚಿತ್ರರಂಗದಲ್ಲಿ ಕನ್ನಡನ ಪ್ರತಿನಿಧಿಸ್ತಾ ಇರೋದಂದ್ರೆ ಇಬ್ಬರೇ ನನ್ನ ಪ್ರಕಾರ. ಒಂದು ಹಂಸಲೇಖ ಸರ್, ಒಂದು ನಾಗೇಂದ್ರ ಪ್ರಸಾದ್ ಸರ್. ಅದು ಇವಾಗಿನ ಜನ್ರೇಷನ್ಗೆ ಗೊತ್ತಾಗ್ತಾ ಇಲ್ಲ, ಬಟ್ ಮುಂದೆ ಗೊತ್ತಾಗುತ್ತೆ. ಇವರು ಏನಂದರೆ ಹಿಂಗಿರ್ತಾರೆ ಸರ್, ಬಟ್ ಕೆಲಸ ಹಿಂದೆ ಮಾಡಿರೋದು ಕನ್ನಡ ಭಾಷೆಗೆ, ಬರೀ ಚಿತ್ರಕ್ಕೆ ಸೀಮಿತವಾದದಲ್ಲ, ಕನ್ನಡ ಭಾಷೆಗೆ ಅದು ಬೇರೆ ಲೆವೆಲಲ್ಲಿದೆ ಅದು. ಹಾಗೆ ನನ್ನ ಏಳು ಬೀಳುಗಳಿಗೆ ನಾನು ಯಾವಾಗ ಬೀಳ್ತೀನೋ ಅವಾಗ ಒಂದು ಸಾಂಗ್ ಕೊಡ್ತಾರೆ ಸರ್. ಇತ್ತೀಚೆಗೆ ಶಿವ ಶಿವ ಹಾಡು, ಅದು ಶಿವ ಶಿವ ಹಾಡು ಏನಕ್ಕೆ ನನಗೆ ಅದು ತುಂಬ ಹತ್ತಿರ ಅಂದರೆ, ಮೊದಲು ಆ ಟ್ಯೂನ್ ಮಾಡಿ ನಾನು ಕಳಿಸಿದಾಗ ನಾನು ಟ್ಯೂನ್ ಕೊಡೋಕ್ಕೆ ಹೋಗಿರಲಿಲ್ಲ, ಡೈರೆಕ್ಟ್ರು ಪ್ರೊಡ್ಯೂಸರು ಹೋಗಿದ್ರು. ಸರ್ ಫೋನ್ ಮಾಡಿದ್ರು, ನಮ್ಮ ಮನೆ ಇರೋದು RR ನಗರ, ಇವ್ರ ಮನೆ ಇರೋದು ನಾಗರಬಾವಿ. ಸೊ ನಾನು RR ನಗರಿಂದ ನಾಗರಬಾವಿಗೆ ಹೋಗೋ ಅಷ್ಟರಲ್ಲಿ ಸಾಂಗ್ ರೆಡಿಯಾಗಿ ಹೋಗಿದೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ, ನನಗೆ ಈಗಲೇ ಬರೀಬೇಕು ಅನ್ನಿಸ್ತು. ಸೊ ಅದಕ್ಕೆ ಬರೆದ್ಬಿಟ್ಟೆ ಅಂದರು. ಅದರಲ್ಲಿ ಒಂದು ಚೇಂಜಸ್ ಇಲ್ಲ, ಏನಿಲ್ಲ. ಆಮೇಲೆ ರಿಯಲ್ ಟೈಮಲ್ಲಿ ಬರ್ದಿದ್ದ ಹಾಡಂದ್ರೆ ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಡಾರ್ಲಿಂಗ್. ರಿಯಲ್ ಟೈಮ್ ಅಲ್ಲ ಅಂದ್ರೆ ನಾನು ಟ್ಯೂನ್ ಮಾಡ್ತಾ ಹಿಂಗೆ ಚರಣ ಕೊಟ್ರೆ ಇಲ್ಲಿ ಚರಣ ಮಾಡೋಷ್ಟು ಪಲ್ಲವಿ ರೆಡಿ, ಹಂಗೆ ರೆಡಿ ಮಾಡಿದ್ದು. ಇನ್ಫ್ಯಾಕ್ಟ್ ಮನೋಹರ್ ಒಂದು ಮಾತು ಹೇಳಿದ್ರು, ಇಳೆಯರಾಜಗೆ ಬಹಳ ಇಷ್ಟವಾದಂತ ಕವಿ ಇವರು ಅಂತ. ನಾವೇನೋ ಅನ್ಕೊಂಡು ಟ್ಯೂನ್ ಮಾಡ್ಬಿಟ್ಟಿರ್ತೀವಿ ಸರ್. ಆ ಟ್ಯೂನು ಟೆಂಪೋ ಎಲ್ಲ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಸೊ ಒಂದು ಅಕ್ಷರ ಆ ಕಡೆ ಬರಿತಾ ಇದ್ದಂಗೆ ಅದ್ರ ಜೊತೆಗಿರೋ ಅಷ್ಟು ಗ್ರಾಮರ್ ಹೊಡಿತಾ ಇರುತ್ತೆ, ಏಟು ತಿಂತಾ ಇರುತ್ತೆ. ಹೌದು. ಸೊ ಅದು ತಪ್ಪಾಗದೇ ಇರೋ ಥರ ಬರೆದಾಗ ಇಳೆಯರಾಜ ಸರ್ ಥರ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಅದು ತುಂಬ ಜಾಸ್ತಿ ಅನ್ವಯಿಸುತ್ತೆ. ಯಾಕಂದ್ರೆ ಅವ್ರು ಖುಷಿ ಪಡೋದ್ರಲ್ಲಿ ಅರ್ಥ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅಷ್ಟು ಅರೇಂಜ್ಮೆಂಟ್ಸ್, ಅಷ್ಟು ತಲೆಯಲ್ಲಿ ಓಡೋರಿಗೆ ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಆಗದೇ ಇರೋ ಥರ ಅವ್ರು ಮಾಡ್ತಾರೆ. ಎಸ್, ಇಲ್ಲಿದೆ LED ಅಲ್ಲಿ ನಾನು ಅವ್ರಿಗೆ ಹೇಳ್ತಿದ್ದೆ, ಸರ್ ಸಂಗೀತದ ಮೇಷ್ಟ್ರು ಅಂತ ನಮ್ಮೂರ ಕಡೆ ಕರೀತಾರೆ, ಸಂಗೀತ ಹೇಳ್ಕೊಡೋ ಮೇಷ್ಟ್ರು ಅಂತ, ಬಟ್ ನೀವು ಸಂಗೀತಕ್ಕೆ ಮೇಷ್ಟ್ರು ಅಂತ. ಅಂಥವ್ರ ಆಶೀರ್ವಾದ ಎಲ್ಲ ಸಿಕ್ಕಿದೆ. ಅದು ಬರ್ಕೊಟ್ರು. ಅವ್ರ ನೋಟ್ಸ್ ಇದು, ಅವರ ನೋಟ್ಸ್ ಇಳೆಯರಾಜ ಮುಖ ಇರುತ್ತೆ ಯಾವಲ್ಲದಲ್ಲಿ. ಟು ನಾಗೇಂದ್ರ ಪ್ರಸಾದ್, ಗಾಡ್ ಬ್ಲೆಸ್ ಯು ಅಂತೇಳಿ ಅವರು ಆಟೋಗ್ರಾಫ್ ಹಾಕಿ
ಕೊಡ್ತು ಅವ್ರದ್ದೊಂದು ನೋಟ್ಸ್ ಮೇಲೆ. ಎಸ್, ಇದೇ ಥರ ಲೆಟ್ರೇಡು ಈ ಮೊಬೈಲಲ್ಲಿ ಎಲ್ಲ ಸಾಹಿತ್ಯ ಇವಾಗ ಬರುತ್ತೆ. ಅದಕ್ಕಿಂತ ಮುಂಚೆ ಸರ್ದು ಒಂದು ಲೆಟ್ರೇಡ್ ಇತ್ತು, ಅದರಲ್ಲಿ ಪ್ರಸಾದ್ ಸರ್ದು ಇದೇ ಥರ ಒಂದು ಫೋಟೋ ಇತ್ತು, ಅದನ್ನ ಇಟ್ಕೊಂಡಿದ್ದೀನಿ ನಾನು ಮನೆಯಲ್ಲಿ. ಅದರಲ್ಲಿ ಅವರು ಬರೆಯೋದು ತುಂಬ ಇನ್ಸ್ಪೈರಿಂಗ್ ಆಗಿರುತ್ತೆ, ಅವರ ಅಕ್ಷರಗಳು. ಆಮೇಲೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು ತುಂಬ ಕಷ್ಟಪಟ್ಟು ಈ ಸ್ಟೇಜಿಗೆ ಬಂದಿದ್ದಾರೆ ಸರ್. ಒಬ್ಬ ಸಾಹಿತಿ ಅವ್ರ ಮನೆ ಕಟ್ಸಿರೋದಾಗಿರ್ಬೋದು, ಆ ಮನೆ ಕಟ್ಟಿಸ್ಬೇಕಾದ್ರೂ ಅಷ್ಟೇ ಅವ್ರದ್ದು ಏನು ಕಷ್ಟ ಅಂತ ನನಗೆ ಗೊತ್ತಿತ್ತು. ತುಂಬ ಕಷ್ಟಪಟ್ಟು ಒಬ್ಬರು ಸಾಹಿತಿ ಈ ಮಟ್ಟಕ್ಕೆ ನಿಸ್ವಾರ್ಥವಾಗಿ, ಒಂದು ದುರಾಂಕಾರ ಇಲ್ಲ, ಹಣದ ದಾಹ ಇಲ್ಲ, ಏನೂ ಇಲ್ಲ, ಆ ಥರ ನಿಸ್ವಾರ್ಥವಾಗಿ ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ ಸರ್. ಸೋ ನೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಹು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಭಾಳ ಖುಷಿ ಆಗ್ತಾರೆ ಬಂದಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಮನೋಹರ್ ಸರ್ ಅವರ ಇತ್ತೀಚಿನ ಕರಿ ಐ ಲವ್ ಯು, ಅಲ್ಲಿಂದ ಆಚೆ ಭಾಳಷ್ಟು ಸಿನಿಮಾ ಕೆಲಸ ಮಾಡಿದ್ದೀನಿ. ಅರ್ಜುನ್ ಜನ್ಯ ಅವರ ಗೊತ್ತಿಲ್ಲ ಪರ್ಸೆಂಟೇಜ್ ಹೇಳೋದು ಹೆಂಗೆ ಅಂತ, ಬಟ್ ಅವ್ರ ಜೊತೆ ಭಾಳ, ಮತ್ತು ನಮ್ಮ ರವಿ ಬಸ್ರೂರಲ್ಲಿ ತುಂಬ, ನಮ್ಮ ಶ್ರೀಧರ್ ಸಂಭ್ರಮ್, ವೀರ್ ಸಮರ್ಥ, ಭಾಳ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಇಷ್ಟು ಜನ ನನ್ನನ್ನು ನೋಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೇಕು ಅಷ್ಟೇ ಸರ್. ಹಾಡು ತಯಾರಾದ್ಮೇಲೆ ಅದಕ್ಕೆ ಜೀವ ತುಂಬೋರು ನಮ್ಮ ಸಿಂಗರ್ಸ್. ಆ ಸಿಂಗರ್ಸ್ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ, ಕೂತ್ಕೊಳ್ಳಿ. ನಮಸ್ಕಾರ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ. ನನ್ನ ಜೀವನದ ಇಲ್ಲಿವರೆಗಿನ ಬೆಸ್ಟ್ ಸಾಂಗ್ ಅಂದ್ರೆ ಅಪ್ಪ ಐ ಲವ್ ಯು. ನಾನು ಎಷ್ಟೇ ಹಾಡುಗಳು ಹಿಂದೆ ರೆಕಾರ್ಡ್ ಮಾಡಿದ್ರು, ಇನ್ ಮುಂದೆ ರೆಕಾರ್ಡ್ ಮಾಡಿದ್ರು, ಈ ಹಾಡನ್ನ ಮೀರ್ಸೋ ಹಾಡಿಲ್ಲ ಅಂತ ನನ್ಗನ್ಸ್ತಾ ಇದೆ. ಹೋದ ಕಡೆ ಎಲ್ಲ ನನ್ನನ್ನ ಈ ಹಾಡಿಂದ ಗುರುತಿಸೋ ಹಾಗೆ ಮಾಡಿದ್ದು ನಿಮ್ಮ ಸಾಹಿತ್ಯ. ನಾನು ನಂಜೆ, ನೀನು ನನ್ನ ನಂಜ. ನಮ್ಮ ಡಿ ಬಾಸ್ ಚಿತ್ರ ಒಡೆಯ ಸ್ಯಾನೆ ಲವಾಗೋಯ್ತಲ್ಲಿ ನಂಜಿ ಅನ್ನೋ ಒಂದು ಅದ್ಭುತವಾದ ಹಾಡಿಗೆ ಸರ್ ಅವರ ಸಾಹಿತ್ಯ. ಈ ಒಂದು ಬಹಳ ಸುಂದರವಾದ ಗೀತೆಯನ್ನ ಮನೋಹರ್ ಅವರೊಂದಿಗೆ ನೀವು ನನಗೆ ನೀಡಿರೋದಕ್ಕೆ ನನ್ನ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ತುಂಬಾ ಕನ್ನಡದ ಹಿರಿಮೆ ಗರಿಮೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಒಬ್ಬ ಹೆಮ್ಮೆಯ ಕನ್ನಡಿಗನಾಗಿ ನೀವು ಹಾಡನ್ನ ಬರೆದಿದ್ದೀರಾ. ಈ ಹಾಡು ನನಗೆ ಬಹಳ ಇಷ್ಟ. ನಾನು ಟ್ರ್ಯಾಕ್ಗಳು ಹಾಡ್ತಾ ಇದ್ದ ಸಂದರ್ಭದಲ್ಲಿ ಅದೆಷ್ಟೋ ಸಲ ನಿಮ್ಮ ಸಾಹಿತ್ಯ ನಾನು ಹಾಡಬೇಕಾದ್ರೆ ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ರೆ ಡೌನ್ ಟು ಅರ್ತ್ ಪರ್ಸನ್ ಆಗಿ ನೀವು ಯಾವಾಗ್ಲೂ ನನಗೆ ಕಂಡಿದ್ದೀರಿ. ನಮ್ಮ ಕನ್ನಡಿಗರು ನಿಮ್ಮ ಸಾಹಿತ್ಯನ ಕೇಳಕ್ಕೆ ಯಾವತ್ತೂ ಕಾಯ್ತಾ ಇರ್ತೀವಿ. ನೀವು ಕೊಡ್ತಾ ಇರಿ, ನಾವುಗಳು ಹಾಡ್ತಾ ಇರ್ತೀವಿ, ಅದೇ ನಮಗೆ ಹೆಮ್ಮೆ. ನಿಮ್ಮ ಸಾಧನೆ ಇನ್ನಷ್ಟು ಜನಗಳಿಗೆ ದಾರಿದೀಪ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ. ತುಂಬಾ ಖುಷಿಯಾಗಿದೆ. ವೆರಿ ಹ್ಯಾಪಿ ಫಾರ್ ಯು. ನಾನು ಇಷ್ಟು ಜನ ಸಂಗೀತ ನಿರ್ದೇಶಕರು, ಗಾಯಕಿಯರು ಇವನ್ನೆಲ್ಲ ನೋಡಿದಾಗ ನನಗೂ ಒಂದೇ ಸರ್ ಅನ್ಸೋದು, ಪ್ರತಿಯೊಬ್ಬರು ಮಾತಾಡುವಾಗ ಬಂದಂಥ ಅಲ್ಲಿರುವ ಎಲ್ಲರೂ ಕೂಡ ಎನಿತು ಜನ್ಮದಲ್ಲಿ ಎನಿತು ಜೀವಗಳಿಗೆ ಎನಿತು ನಾವು ಋಣಿಯೋ. ಯಾರ್ಯಾರಿಗೆ ನಾವು ಎಲ್ಲೆಲ್ಲಿ ಋಣ ಪಟ್ಟಿದ್ದೀವೋ ಗೊತ್ತಿಲ್ಲ, ಆ ಋಣವನ್ನು ಹಿಂತಿರುಗಿಸುವ ಒಂದು ವೇದಿಕೆ ವೀಕೆಂಡ್ ವಿತ್ ರಮೇಶ್ ಅಂತ ಭಾವ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹಾಡುಗಳಿಗೆ ಧ್ವನಿಯಾಗಿರುವಂತ ಗಾಯಕರು ಬಂದಿದ್ದಾರೆ. ಸ್ವಾಗತಿಸಿ ವ್ಯಾಸರಾಜ್ ಮತ್ತು ವಾಣಿ ಹರಿಕೃಷ್ಣ ಅವರು. ಬನ್ನಿ ಬನ್ನಿ ಬನ್ನಿ. ವೆಲ್ಕಮ್. ನಮಸ್ಕಾರ. ಹೇಗಿದ್ದೀರಿ? ಬನ್ನಿ ಬನ್ನಿ ಬನ್ನಿ. ನಿಮ್ಮ ಅನಿಸಿಕೆಗಳನ್ನ ತಿಳ್ಕೊಳ್ಳೋ ಕ್ಷಣ. ಎಸ್ ಪ್ಲೀಸ್. ಅವರೊಂದು ಮೇಘವೇ ಮೇಘವೇ ಅಂತ ಒಂದು ಸಿನಿಮಾ ಅವರೇ ಡೈರೆಕ್ಷನ್ ಮಾಡಿದ್ರು. ಹಾಡು ನನಗೆ ಟ್ರ್ಯಾಕ್ ಹಾಡಬೇಕಿತ್ತು, ಸಾಹಿತ್ಯ ಬರೆದಿರಲಿಲ್ಲ, ಅವರು ಬ್ಯುಸಿಯಲ್ಲಿ. ಅವಾಗ ನಾನು ಸುಮ್ಮನೆ 3 ಸಾಲು ಬರೆದಿದ್ದೆ ಸರ್. ನೇಚರ್ ನನಗೂ ತುಂಬ ಇಷ್ಟ, ಅದು ಅವ್ರು ಹೇಳಿದರು. ಆಮೇಲೆ ಅವ್ರಿಗೆ ಫೋನಲ್ಲಿ ಹೇಳಿದ್ದಕ್ಕೆ ಬರೀರಿ ನೀವು ಡಮ್ಮಿ ಲಿರಿಕ್ಸ್ ಅಂದರು. ಅವಾಗ ನಂಗೆ ತುಂಬ ಸಂತೋಷ ಆಯಿತು. ಅಂದರೆ ಅಷ್ಟು ದೊಡ್ಡ ರೈಟರು ನಮಗೆ ಡಮ್ಮಿ ಲಿರಿಕ್ಸ್ ಬರೀರಿ ಅನ್ನೋದು ಅದು ಒಂಥರ ತುಂಬ ಖುಷಿ ಆಯಿತು ನನಗೆ. ಆ ಥರ ತುಂಬ ಮುಖ್ಯವಾಗಿ ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋ ಒಂದು ಘಟನೆ ಅಂದರೆ, ನನ್ನ ಮಗ ಚಿಕ್ಕವನಿದ್ದಾಗ ಅವ್ನಿಗೆ ವೀಸಿಂಗ್ ಇತ್ತು ತುಂಬ, ಒಂದು 3-4 ಇಯರ್ಸಿಂದ. ನಮ್ಮ ಯಜಮಾನರು ತುಂಬ ಬ್ಯುಸಿ ಇರ್ತಿದ್ರು ಚೆನ್ನೈಯಲ್ಲಿ. ಅವಾಗ ಒಂದು ಸರಿ ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಏನೋ ಸರ್, ಯೂಶ್ವಲಿ 12 ಗಂಟೆ 3 ಗಂಟೆ ಆ ಥರ ಮಧ್ಯರಾತ್ರಿ ಉಸಿರಾಡೋಕ್ಕಾಗ್ದಿರ ಇದು ಕೂತ್ಕೊಂಡ್ಬಿಡ್ತಿದ್ದ. ಆವಾಗ ನಂಗೆ ಒಂದು ಸರಿ 12 ಗಂಟೆಗೆ ನನಗೇನೋ ಗೊತ್ತಿಲ್ಲ, ನಮ್ಮ ಮೈದನೂ ಜ್ಞಾಪಕ ಬರಲಿಲ್ಲ, ಇವ್ರಿಗೆ ಫೋನ್ ಮಾಡಿದೆ. ಬಂದು ಅವರು ಶರಾವತಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ನೆಬ್ಲೈಸೇಷನ್
ಆ ಥರ. ಆದರೆ ಎಷ್ಟೋ ಜನ ನಿಮಗೆ ಗೊತ್ತು ಸಂಬಂಧಗಳು ಹೆಂಗೆ ಅಂದರೆ ನಾವು ದಿನ ಮಾತಾಡಬೇಕಾಗಿಲ್ಲ. ಹೌದು, ಕರೆಕ್ಟ್ ಕರೆಕ್ಟ್. ಸ್ವಂತ ಇವಾಗ ನಮ್ಮ ಅಣ್ಣನೇ ನಮಗೆ ದಿನ ಮಾತಾಡಲ್ಲ, ಆ ಥರ ನಮಗೆ ಸ್ಪೆಷಲ್ ಅಂದರೆ ತುಂಬ ಅವ್ರ ಮೇಲೆ ನನಗೆ ತುಂಬ ಅಭಿಮಾನ ಇದೆ. ಸೋ ನೈಸ್. ವ್ಯಾಸರಾಜ್ ಸರ್, ಮೊದಲನೇದಾಗಿ ನಾನು ಪುಣ್ಯವಂತ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಬರೆದಿರೋ ಸಾವಿರಾರು ಹಾಡುಗಳಲ್ಲಿ ಒಂದು 10-15 ಹಾಡು ನಾನು ಹಾಡಿದ್ದೀನಿ ಅಂತ ಹೇಳ್ಕೊಳಕ್ ಸಿಕ್ಕಾಪಟ್ಟೆ ಹೆಮ್ಮೆ ಆಗುತ್ತೆ ಸರ್. ಆ್ಯಂಡ್ ಒಬ್ಬ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿದ್ದವ್ ನಾನು. ಕಲೆನ ಸಂಗೀತನ ಫುಲ್ ಟೈಮ್ ತೊಗೊಳಕ್ಕೆ ಧೈರ್ಯ ಕೊಟ್ಟಿದ್ದೆ ಸರ್ ನಂಗೆ ಕೊಟ್ಟಿದ್ದ ಹಾಡಿಂದ. ದರ್ಶನ್ ಸರ್ಗೆ ನಾನು ಹಾಡಿದ ಚಕ್ರವರ್ತಿಯಿಂದ ಇವತ್ತಿಗೆ ಚಕ್ರವರ್ತಿ ವ್ಯಾಸರಾಜ್ ಅಂತಾನೆ ನನ್ನ ಜನ ಕರೀತಾರೆ. ಚಕ್ರವರ್ತಿಯಿಂದ ಶುರುವಾಗಿದ್ದ ಪಯಣ, ಅಲ್ಲಿಂದ ತಾರಕ್ ಟೈಟಲ್ ಟ್ರ್ಯಾಕ್ ನಾನೇ ಹಾಡಿದೆ, ಸರ್ ಬರ್ದಿದ್ದು ದರ್ಶನ್ ಅವ್ರಿಗೆ. ಮತ್ತೆ ಅದಾದ್ಮೇಲೆ ನಮ್ಮ ಕಿಚ್ಚ ಸುದೀಪ್ ಸರ್ಗೆ ಪೈಲ್ವಾನ್ ಬಂದ ನೋಡು ಪೈಲ್ವಾನ್ ಹಾಡಿದೆ. ಅದಾದ್ಮೇಲೆ ಕೋಟಿಗೊಬ್ಬ 3 ಆಕಾಶನೇ ಆಧರಿಸುವ ಹಾಡಿದೆ. ಇತ್ತೀಚೆಗೆ ರಾಬರ್ಟ್ ಬಾಬಾನ ರೆಡಿ ಅಂತೂ ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಿದ್ದಾರೆ. ಎಲ್ಲಿ ಹೋದ್ರು ಆ ಹಾಡದೆ ನನ್ನ ಕಳ್ಸೋದೇ ಇಲ್ಲ. ಅದೆಲ್ಲ ಸರ್ ಕೊಟ್ಟಿರೋದು ನನಗೆ ಒಂದು ಅಮೂಲ್ಯವಾದ ಕಾಣಿಕೆ ಅಂತ. ಬಾಬಾನ ರೆಡಿ ಒಂದು ಮ್ಯಾಜಿಕ್ ಆಯ್ತು ಅವತ್ತು. ಸ್ಟುಡಿಯೋದಲ್ಲಿ ಸರ್ ಬಂದಿದ್ರು, ಅರ್ಜುನ್ ಜನಿಯಾ ಸರ್ ಕಂಪೋಸ್ ಮಾಡ್ತಾ ಇದ್ರು. ಸಂಗೀತ ಸಾಹಿತ್ಯ ಸ್ಟಿಚ್ ಆಯ್ತು ಒಂಥರ. ಸರ್ ಅಲ್ಲೇ ಬರೆದ್ರು ಒಂದು ಕಾನ್ಸೆಪ್ಟ್ ಅನ್ಕೊಂಡ್ರು, ಈಗ ದರ್ಶನ್ ಸರ್ ಸೆಲೆಬ್ರಿಟೀಸ್ಗೆ ಅದೊಂದು ಟ್ರಿಬ್ಯೂಟ್ ತರ ಮಾಡೋಣ ಅಂತ. ಆ ಹಾಡಲ್ಲಿ ಪ್ರತಿ ಸಾಲು ಡಿ ಇಂದ ಎಂಡ್ ಆಗುತ್ತೆ. ಡಿ ಬಾಸ್ ಅಂತ ಕರಿತೀವಿ ಸರ್ನ. ಪ್ರತಿ ಸಾಲು ಪಲ್ಲವಿಯಿಂದ ಲಾಸ್ಟ್ ತನಕ ಹಡಗು ಹಿಡಿದು ಪಡೆಯ ಬರಲಿ ಹೊಸಕ್ಕೆ ಬಿಡುವೆ ಕಾಲಡಿ, ಗುಡುಗು ಸಿಡಿಲು ಜೊತೆಗೆ ಬರಲಿ ಕೆಡವಿ ಹೊಡೆಯೋ ಗಾರುಡಿ, ಮೀಸೆ ತಿರುವದೆ ಪೊಗರು ಅದುಮಿಡಿ, ಅಹಂಕಾರ ಅನ್ನುವುದ ಮೊದಲು ಹೊರಗಿಡಿ. ಆ ತರ ಡಿ 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 ಇಂದ ಎಂಡ್ ಆಗುತ್ತೆ ಇಡೀ ಹಾಡು. ಸೊ ಅದನ್ನು ಸ್ಪೆಷಲ್ ಆಗಿ ಅಲ್ಲೇ 5 minutes ಅಲ್ಲಿ ಬರೆದ್ರು. ಆ ತರ 5 ನಿಮಿಷದಲ್ಲಿ ಬರೆದಿರೋ ಉದಾಹರಣೆಗಳು ತುಂಬಾ ಇದೆ. ಅದು ಒಂದು ಮಳೆ ಬಿಲ್ಲು ಕೂಡ ನಾನು ಜೊತೆಗಿದ್ದೆ ಸರ್ ಜೊತೆ. ಅದಾದಾಗಲೂ ನಾನು ಎಲ್ಲೋ ಬೇರೆ ಕಡೆ ಇದ್ದೆ ಸರ್, ಯಾರಿಗೋ ಸಮಯ ಕೊಟ್ಟಿರ್ತೀನಿ. ಈಗ ನಿಮ್ಮ ಆಫೀಸಿಗೆ ಬರ್ತೀನಿ ಸರ್ ಅಂತ, ಸರ್ 11 ಗಂಟೆಗೆ ಬರ್ತೀನಿ ಅಂದ್ರೆ ನೀವು 11 ಗಂಟೆಗೆ ಇರ್ತೀರಿ ನಿಮ್ಮ ಆಫೀಸಲ್ಲಿ ಶಿಸ್ತಾಗಿ. ತಕ್ಷಣಕ್ಕೆ ಈಗ ವ್ಯಾಸರಾಜ್ ಕರೆದ್ರು ಅಂತ ಹೋಗೋಕ್ಕಾಗಲ್ಲ. ಅವತ್ತೇನಾಗೋಯ್ತು ಅಂದರೆ, ನಾಳೆ ಅವರು ಟೆನಿಕಾಸ್ಟ್ ಶೂಟಿಂಗ್ ಹೋಗಬೇಕು, ಎಲ್ಲ ತುದಿಗಾಲಲ್ಲಿದೆ ಪರಿಸ್ಥಿತಿ. ಇಮಿಡಿಯೇಟ್ ಆಗಿ ಒಂದು 10 ನಿಮಿಷ ಬಂದು ಹೋಗಿ ಅಂದರು. ಹೋದ್ರೆ ಏನು ಅಂದರು, ಹೀಗೆ ಒಂದು ಡ್ಯೂಯೆಟ್ ಸಾಂಗ್ ಮಾಡಬೇಕು, ಏನು ಹೊಳಿತಾ ಇಲ್ಲ, ಏನು ಬರ್ತಾ ಇಲ್ಲ. ನಿರ್ಮಾಪಕರು, ನಿರ್ದೇಶಕರು, ನಮ್ಮ ಚಿಂತನ್ ನಿರ್ದೇಶಕರು, ನಮ್ಮ ದಿನಕರ್, ಅರ್ಜುನ್ ಅವರು, ವ್ಯಾಸರಾಜ್ ಎಲ್ಲ ಕೂತಿದ್ದಾರೆ ಸೆಟಪ್ ಪೂರ್ತಿ. ಯಾರಿಗೂ ಏನು ಹೊಳಿತಾ ಇಲ್ಲ. ನಾನು ಮಾಡಿದೆ, ಸರಿ ಒಂದು 5 ನಿಮಿಷ ಎಲ್ಲ ಈಚೆ ಹೋಗಿ ಅಂದೆ. ಅರ್ಜುನ್ಗೆ ಹೇಳಿದೆ, ಅರ್ಜುನ್ ನಾನು ಅರ್ಜೆಂಟಾಗಿ ಹೋಗಬೇಕು, ಈಗ ಬರೆದು ಬಿಡಿ ಅಂದರೆ ಕಷ್ಟ ಆಗುತ್ತೆ. ಅವ್ನು ಕೆಲಸ ಮಾಡಿ, ಏನು ಮಾಡ್ತಾ ಇದ್ದೀರಾ? ಅದೇ ಅಣ್ಣ ನಾನು ಹಿಂಗೆ ಒಂದು ಅಂದ್ಕೊಂಡೆ, ಅದು ಹಾಕಿ. ಇಲ್ಲ ಇದು ಅವ್ರಿಗೆ ವರ್ಕ್ ಆಗಲ್ಲ. ಇನ್ನೊಂದು ಒಂದು 5 ನಿಮಿಷದಲ್ಲಿ ಅವ್ರು ಇನ್ನೊಂದು ಇಮಿಡಿಯೇಟಾಗಿ ಅಂತ ಹಮ್ ಮಾಡಿದ್ರು. ಇದು ತುಂಬ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ ಹೇಳಿ ಅಂದೆ. ಅವ್ರಿಗೂ ಗೊತ್ತಿಲ್ಲ ಅದು. ಪಟ 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 ಪ್ಯಾಡ್ ಕೊಡಿ ಇಲ್ಲಿ ಅಂತ ಬರದೆ 5 ನಿಮಿಷ ಸರ್, ಒಂದು ಮಳೆ ಬಿಲ್ಲು ರೆಡಿ ಆಗೋದು. ರೈಟ್. ಒಬ್ರು ಗಾಯಕರಿದ್ದೀರಿ. ನಿಮ್ಗೆ ನೆಚ್ಚಿನ ಹಾಡು ಸಾರದಿನ ಇದ್ರೆ ದಯವಿಟ್ಟು ಹಾಡ್ಬೇಕು. ಸರ್ಗೆ ನಾನು ಹಾಡೋ ಹಾಡುಗಳನ್ನೇ ಒಂದು 2 ಲೈನ್ ಪಲ್ವಿಗಳು ಒಂದಷ್ಟು ಹಾಡ್ತೀನಿ. ಸೂಪರ್. ನೋಡೋ ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತಿ, ಎತ್ತೋ ಎತ್ತೋ ಆರ್ತಿ ಬಂದ ಚಕ್ರವರ್ತಿ. ಚಪ್ಪಾಳೆ ಬರಲಿ. ಊರಿಗೆಲ್ಲ ಪ್ರೀತಿ ಹಂಚೋದಿವರ ಖ್ಯಾತಿ, ಇವರೇ ಬೇರೆ ರೀತಿ ಬಂದ ಚಕ್ರವರ್ತಿ. ಭುವನ ಗಗನ ಕೆಣತೋ ಇವನ ದೃಷ್ಟಿಗೆ ನಿಂಬೆ ಸುತ್ತಿ, ಇಂಕರು ಕದನ ಕುಂತರು ಕದನ ಇವನೇ ಒಂದು ಕತ್ತಿ ಬಂದ ಬೆನ್ನತ್ತಿ. ಚಕ್ರವರ್ತಿ ಚಕ್ರವರ್ತಿ Clap to the beat, come on. Hey. ಹಡಗು ಹಿಡಿದು ಪಡೆಯ ಬರಲಿ ಹೊಸಕ್ಕೆ ಬಿಡುವೆ ಕಾಲಡಿ, ಡಿ ಡಿ ಡಿ. ಗುಡುಗು ಸಿಡಿಲು ಜೊತೆಗೆ ಬರಲಿ ಕೆಡವಿ ಹೊಡೆಯೋ ಗಾರುಡಿ, ಡಿ ಡಿ ಡಿ. ಹಡಗು ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ, ಗುಡುಗು ಸಿಡಿಲು ಜೊತೆಗೆ ಬರಲಿ ಕೆಡವಿ ಹೊಡೆಯೋ ಗಾರುಡಿ. ಮೀಸೆ ತಿರುವದೆ ಪೊಗರು ಅದು ಮಿಡಿ, ಅಹಂಕಾರ ಅನ್ನುವುದ ಮೊದಲು ಹೊರಗಿಡಿ. ಕಾಲು ಕೆರೆದರೆ ಎಲುಬು ಪುಡಿ ಪುಡಿ, ಚಾರ್ಜು ಮಾಡೋ ಪವರಿದೆ ಇವನು ಎವರಡಿ. ಧೂಮಕೇತು ನಾನು ಇದ್ದರೆ ತಡಿ, ಬಾ 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 ನಾ ರೆಡಿ.
ರೆಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ವಾಣಿಯವರೇ, ಓವರ್ ಟು ಯು. ಹಾಗೋ ಹೀಗೋ ಇದ್ದೆ ನಾನು, ನನ್ನ ಪಾಡು ಹಾಯಾಗೆ, ಕಣ್ಣ ಮುಂದೆ ಬಂದೆ ನೀನು, ಹೋದೆ ನಾನು ಹಾಳಾಗಿ. ಒಳಗೆ ಬರಲಿ ಅಂತ ಕೇಳು ಸೌಜನ್ಯನೇ ಇಲ್ಲ ನಿನಗೆ, ನೀನಾಗೆ ನುಕ್ಕಿ 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 ಬಂದೆ ಹಾಗೋ ಹೀಗೋ. ಮತ್ತೆ ಇನ್ನೊಂದು, ಕನ್ನಡಿಯೇ ಕನ್ನಡಿಯೇ ನನ್ನನ್ನು ನೋಡು, ಲವಲವಿಕೆ ಸರಿ ಇದೆ ಗಮನ ನೀಡು, ಕೈ ಬೆಳೆಯೇ ಸದ್ದನು ಮಾಡು, ಲಘು ಬಗೆಯ ಸೂಚನೆಯ ಅವನಿಗೆ ನೀಡು. ನಲ್ಲ ಬಂದಾನು ಕನಸ ತಂದಾನು ಅಂತ ಕಾದಿರಾಧೆ ನಾನಾದೆ. ವಾವ್, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಎಲ್ಲರೂ ನಮ್ಗೆ ಅಫ್ಕೋರ್ಸ್ ನಾವೆಲ್ಲ ಚಿತ್ರರಂಗದವ್ರು ನಮ್ಗೆ ಗೊತ್ತಿದೆ ಒಂದು ಹಾಡು ಹೇಗೆ ಹುಟ್ಟುತ್ತೆ ಅಂತ. ಒಂದು ಸ್ಯಾಂಪಲ್ ತೋರ್ಸೋಣ ಅಂತ. ಒಂದು ಹಾಡು ಹೇಗೆ ಹುಟ್ಟುತ್ತೆ, ಒಂದು ಹಾಡನ್ನ ಒಬ್ಬ ಸಾಹಿತಿ ಹೇಗೆ ಬರೀತಾರೆ, ಅದಕ್ಕೆ ಹೇಗೆ ಮ್ಯೂಸಿಕ್ ಸಂಯೋಜನೆ ಮಾಡ್ತಾರೆ ಅಂತ ನೀವೇ ತೋರಿಸ್ಕೊಡ್ಬೇಕು. ನಿಮಗೆ ಇದೇ ಥೀಮ್ ವೀಕೆಂಡ್ ವಿತ್ ರಮೇಶ್ ವೇದಿಕೆನ ಮನಸ್ಸಲ್ಲಿ ಇಟ್ಕೊಳ್ಳಿ. ಏನೇನ್ ಸಾಲುಗಳು ಹೊಳೆಯುತ್ತೋ ಒಂದು 4-5 ಸಾಲುಗಳು ಬರೀರಿ. ಒಂದು 5 minute ಸಾಂಗ್ ಟ್ರೈ ಮಾಡೋಣ ಅಂತ. ಗಿವ್ ಮಿ 5 to 10 minutes ಪ್ಲೀಸ್. ಓಕೆ ಅಲ್ವಾ? ಎಸ್, ಎಫ್ ಮೈನರು. ತೇಲಿಸೋದು ಓಕೆ, ಅದ್ಭುತ ಸರ್. ಸರ್ ರೆಡಿ ಸರ್? ರೆಡಿ ಸರ್, ಸ್ಟಾರ್ಟ್. ನೆನಪುಗಳ ಕಡಲೊಳಗೆ ತೇಲಿಸೋ ದೋಣಿದು, ಅನುಭವದ ಅಲೆಯೊಳಗೆ ತೋಯಿಸೋ ನಿಮಿಷವಿದು, ಸಾಧನೆಯ ವೇದನೆಯ ಜ್ಞಾಪಕ ಶಾಲೆಯಿದು, ನಗಿಸುತ್ತಲೇ ಅಳಿಸಿ ಬಿಡೋ ಭಾವದ ಹಾರವಿದು, 100 ಸಾಧನೆ ಮಾಡಿದವರು ಕುಳಿತ ಪೀಠ ನನ್ನೆದುರು, ನಾನು ಇಂದು ಇದರ ಎದುರು ಕನ್ನಡ ಗೋವಿನ ಪುಟ್ಟಕರು. ಸೂಪರ್ ಸ್ಟಾರ್ ವೀಕೆಂಡ್ ವಿತ್ ರಮೇಶ್ ಸರ್, ವೀಕೆಂಡ್ ವಿತ್ ರಮೇಶ್ ಸರ್, ವೀಕೆಂಡ್ ವಿತ್ ರಮೇಶ್ ಸರ್, ಶ್ರೀ ಕನ್ನಡ ಸೂಪರ್ ಸ್ಟಾರ್ ವೀಕೆಂಡ್ ವಿತ್ ರಮೇಶ್ ಸರ್. ಬದುಕಲಿಯಾಗದೆ ರಾಜಿ ನೋವಿನ ಕಡಲಲಿ ಜಿ, ಜಯಿಸಿದ ಸಾಧಕರನ್ನು ಸಂಭ್ರಮಿಸುವ ಜೀ ಕಾಳಜಿ, ನನ್ನ ತೊದಲು ಏನೇ ಇರಲಿ ಕ್ಷಮಿಸೋ ಪ್ರೀತಿ ನಿಮ್ಮಲ್ಲಿರಲಿ, ಹರಸಿ ಕಾಯುತ್ತಿರಿ. ಓ 100 ಸಾಧನೆ ಮಾಡಿದವರು ಕುಳಿತ ಪೀಠ ನನ್ನೆದುರು, ನಾನು ಇಂದು ಇದರ ಎದುರು ಕನ್ನಡ ಗೋವಿನ ಮುತ್ತು
ಪ್ರೇಕ್ಷಕರು. ವೀಕೆಂಡ್ ವಿತ್ ರಮೇಶ್ ಸರ್, ವೀಕೆಂಡ್ ವಿತ್ ರಮೇಶ್ ಸರ್, ಜೀ ಕನ್ನಡ ಸೂಪರ್ ಸ್ಟಾರ್. ವೀಕೆಂಡ್ ವಿತ್ ರಮೇಶ್ ಸರ್, ವೀಕೆಂಡ್ ವಿತ್ ರಮೇಶ್ ಸರ್, ವೀಕೆಂಡ್ ವಿತ್ ರಮೇಶ್ ಸರ್, ಜೀ ಕನ್ನಡ ಸೂಪರ್ ಸ್ಟಾರ್. ವೀಕೆಂಡ್ ವಿತ್ ರಮೇಶ್ ಸರ್. ಲವ್ಲಿ ನೋಡಿ, ಇದು ಬರವಣಿಗೆ ಶಕ್ತಿ ಅಂದ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬಹಳ ಚೆನ್ನಾಗಿದ್ರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ರೈಟ್, ನಿಮ್ಮ ಇಂಡಸ್ಟ್ರಿ ಜರ್ನಿ ಬಗ್ಗೆ ಕಲಾವಿದರು, ನಿರ್ದೇಶಕರು ಏನ್ ಮಾತಾಡಿದ್ದಾರೆ ನೋಡ್ಕೊಂಬೋಣ. ಹಾಯ್ ಭಯ್ಯ, ನಮಸ್ತೆ ಸರ್. ನಮಸ್ಕಾರ. ನಮ್ಮ ಇನಿಷಿಯಲ್ ಡೇಸಿಂದನೂ ಕೂಡ ನಾಗೇಂದ್ರ ಪ್ರಸಾದ್ ಸರ್ ನಮಗೆ, ನನಗಾಗಿರ್ಬೋದು, ನನ್ನ ತಮ್ಮ ತರುಣನಿಗಾಗಿರ್ಬೋದು, ಹಿ ಈಸ್ ವೆರಿ ಕ್ಲೋಸ್ ಟು ಅಸ್. ನಾಟ್ ಓನ್ಲಿ ವಿತ್ ರೈಟಿಂಗ್, ನಮ್ಮನ್ನು ಕರ್ಕೊಂಡು ಹೋಗಿ ಬೇರೆ ಸಿನಿಮಾಗಳಲ್ಲಿ ಪಾತ್ರ ಕೊಡಿಸಿರೋದಾಗಿರ್ಬೋದು, ನಮ್ಮ ಕಷ್ಟಕಾಲದಲ್ಲಿ ಬಂದು ಸಹಾಯ ಮಾಡಿರೋದಾಗಿರ್ಬೋದು. ನಾಗೇಂದ್ರ ಪ್ರಸಾದ್ ಈಸ್ ಲೈಕ್ ಎ ಫ್ಯಾಮಿಲಿ ಮೆಂಬರ್ ಟು ಅಸ್. ಆ್ಯಂಡ್ ಇವತ್ತು ಜನ ನನ್ನನ್ನು ಗುಣವಂತ ಅಂತ ಕರೀತಾರೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ನೀವು. ನಾವು ಕ್ಯಾಸೆಟ್ಸ್ ಕೇಳ್ತಾ ಇದ್ವಿ, ನಾವು ಅಂಗಡಿಗೆ ಹೋಗಿ ಕನ್ನಡ ಫಿಲ್ಮ್ ನಾನು ಹೊಸ ಕ್ಯಾಸೆಟ್ ಬಂದಿದೆ ಅಂದರೆ ನಾನು ಯಾವತ್ತೂ ಕ್ಯಾಸೆಟ್ ಮುಂದೆ ನೋಡ್ತಿರಲಿಲ್ಲ, ಕ್ಯಾಸೆಟ್ ಹಿಂದೆ ನೋಡ್ತಿದ್ದೆ. ನನಗೆ ಬೇಕಾಗಿದ್ದು ಎರಡು, ಒಂದು ಗುರುಕಿರಣ್ ಮ್ಯೂಸಿಕ್ಕು, ವಿ ನಾಗೇಂದ್ರ ಪ್ರಸಾದ್ ಲಿರಿಕ್ಸು ಅಂತ ಅಂದ್ಬಿಟ್ಟು ಅಂತ ಅದನ್ನೇ ನೋಡ್ತಿದ್ದೆ ನಾನು. ಕನ್ನಡವನ್ನು ಮೆರೆಸುವಂಥ ಹಾಡುಗಳನ್ನು, ನಮ್ಮ ಸಂಸ್ಕೃತಿನ ಮೆರೆಸುವಂಥ ಹಾಡುಗಳನ್ನು, ಭಾವನೆಗಳನ್ನು ಮೆರೆಸುವಂಥ ಹಾಡುಗಳನ್ನು ನೀವು ಬರೆದಿದ್ದೀರಿ. ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ, ನಾನಿನ್ನು ಆ್ಯಕ್ಟರ್ ಆಗಿ ಅವಾಗಿನ್ನ ಲೀಡ್ ರೋಲ್ ಒಂದೇ ಟ್ರೈ ಮಾಡ್ತಿರ್ಬೇಕಾದ್ರೆ ಕೂಡ ಒಂದು ಸಿನಿಮಾ ನೀವು ಡೈರೆಕ್ಟ್ ಮಾಡಬೇಕು ಅಂತ ನಾನು ನೀವು ಒಂದು ಚಿಕ್ಕ ಜರ್ನಿ ಮಾಡಿದ್ವಿ. ಸಿನಿಮಾ ಟೈಟಲ್ ನಿಮ್ಗೆ ಜ್ಞಾಪಕ ಇದೆಯಾ? ಅದು ಆಗಲೇ ಇಲ್ಲ, ಒಳ್ಳೆ ಸ್ಕ್ರಿಪ್ಟ್, ನೀವು ಇವತ್ತಿನವರೆಗೂ ಮಾಡಿಲ್ಲ, ಇವತ್ತಿಗೆ ಮಾಡಿದ್ರು ಟ್ರೆಂಡಿಂಗ್ ಇದೆ ಸ್ಕ್ರಿಪ್ಟ್ ಅದು. ನಾಗೇಂದ್ರ ಪ್ರಸಾದ್ ಸರ್, ವಿ ಆಲ್ ಲವ್ ಯು. ನಮ್ಮ ಎಲ್ಲ ಕನ್ನಡಿಗರು ಹೆಮ್ಮೆ ಪಡುವಂಥ ವಿಚಾರ, ಇವತ್ತು ನೀವು ನಮ್ಮ ಜೀ ಕುಟುಂಬದ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಆ ಸಾಧಕರ ಕುರ್ಚಿನಲ್ಲಿ ಕುಳಿತಿದ್ದೀರಾ. ರೈಟ್, ನಿಮ್ಮ ಇಂಡಸ್ಟ್ರಿ ಜರ್ನಿ ಬಗ್ಗೆ ಕಲಾವಿದರು, ನಿರ್ದೇಶಕರು ಮಾತಾಡಿದ್ದಾರೆ. ಅದರ ಬಗ್ಗೆ ಮಾತಾಡ್ತಾ ನಿಮ್ಮ ಡೈರೆಕ್ಷನ್ ಮಾಡಿದ ಚಿತ್ರಗಳ ಬಗ್ಗೆನೂ ಹೇಳಿ. ಅವರೆಲ್ಲರ ಪ್ರೀತಿಗೆ ನಾನು ಋಣಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾನು ನಿರ್ದೇಶಕನಾಗಬೇಕು ಅಂತ ಸಿನಿಮಾಗೆ ಬಂದವನು, ಆದರೆ ಆದದ್ದು ಬರಹಗಾರ, ಗೀತರಚನೆಕಾರ. ಗೀತರಚನೆ, ಸಂಭಾಷಣೆ ಮಾಡ್ತಾ 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 ನಾನು ನಿರ್ದೇಶಕ ಆಗಿದ್ದು ಒಂದು ಕತೆ ಇದೆ. ಅದು ಹೇಗಾದೆ ಅಂತ, ನಾನು ನಮ್ಮ ಮಂಜುನಾಥ್ ಗೌಡರು, ಜಾಕ್ ಮಂಜು ಅವರು ಸುದೀಪ್ ಅವರ ಸ್ನೇಹಿತರು. ನಾನು ಸುದೀಪ್, ಮಂಜುನಾಥ್ ಮೂರು ಜನ ಒಂದೇ, ಅವರು ಕಾಲೇಜಿನ ಸ್ನೇಹಿತರು, ನಾವು ಸಿನಿಮಾದ ಸ್ನೇಹಿತರು. ಓಕೆ. ಸೊ ನಾವೆಲ್ಲ ಒಟ್ಟಿಗೆ ಇದ್ದಾಗ ಹೀಗೆ ಮಾತಾಡ್ತಾ, ಸರ್ ಯಾವ್ದಾದ್ರು ಒಂದು ಕತೆ ಹೇಳಿ ಸರ್ ಅಂದರು. ಸರಿ, ನಾನು ಮಾಡಿಟ್ಕೊಂಡಿದ್ದಂಥ ಕತೆ ಅದು ನಲ್ಲ ಸಿನಿಮಾದ ಕತೆ. ಅದಕ್ಕೆ ಮುಂಚೆ ಅದನ್ನೊಂದು ಸಿನಿಮಾ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ವಿ, ಆಗಲಿಲ್ಲ, ಮಾಡಿಟ್ಕೊಂಡಿದ್ದೆ. ಅದನ್ನು ಹೇಳಿದ ಕೂಡಲೇ ಭಾಳ ಖುಷಿ ಆಗ್ಬಿಟ್ಟು, ಸರ್ ತುಂಬ ಚೆನ್ನಾಗಿದೆ, ಸುದೀಪ್ಗೆ ಯಾಕೆ ಮಾಡಬಾರ್ದು ಅಂದರು. ನಾನು ಅಯ್ಯೋ, ನನಗೇನು ಅರ್ಜೆಂಟಿಗೆ ನಾನು ನಿರ್ದೇಶಕ ಆಗ್ಬಿಡ್ಬೇಕು ಅಂತೇನಿಲ್ಲ, ಮಾಡಿದ್ರೆ ಈ ಥರದ್ದು ಏನೋ ಮಾಡಬೇಕು ಅಂತಿದ್ದೀನಿ, ನೋಡೋಣ ಅಂದೆ. ಸರಿ ಅಂತ ಸುಮ್ಮನಾದ್ವಿ. ಆದರೆ ಅವರು ಸುಮ್ಮನಾಗಲಿಲ್ಲ. ಹೋಗಿ ನಮ್ಮ ಸುದೀಪ್ ಸರ್ ಫಾದರು, ಮದರು ಅವರಿಬ್ಬರಿಗೂ ನರೇಟ್ ಮಾಡಿದ್ದಾರೆ. ಈ ಥರದ್ದು ಒಂದು ಕತೆ ಇದೆ ಅಂತ ಹೇಳಿದ್ದಾರೆ, ನಾಗೇಂದ್ರ ಪ್ರಸಾದ್ ಎಕ್ಸ್ಟ್ರಾಡಿನರಿ ಅದು ಇದು ಅಂತ. ಅವ್ರ ತಕ್ಷಣ ಫೋನು, ಪ್ರಸಾದ್ ಒಂದು ಕತೆ ಇದೆಯಂತೆ, ನೀನು ನಮಗೆ ಹೇಳಿಲ್ಲ ಅಂತ. ಇಲ್ಲ ಅಂಕಲ್, ನಾನು ಸುಮ್ಮನೆ ಹೇಳಿದೆ. ಇಲ್ಲ, ನೀವು ಬನ್ನಿ ಹೇಳಿ ಅಂದರು. ಸರಿ ಅಂತ ಹೋದರೆ ಪ್ರಿಯ ಅವರು, ಫಾದರು, ಮದರು ಎಲ್ಲ ಮೂರು ಜನ ಕೂತ್ಕೊಂಡು ಕತೆ ಕೇಳಿದ್ರು. ಥ್ರಿಲ್ ಆಗಿ ಒಂದು ಥ್ರಿಲ್ ಆದರೂ ಆಯಿತು. ಅವತ್ತಾಯಿತು ರಾತ್ರಿ ಸುದೀಪ್ ಫೋನು, ಶಿವಮೊಗ್ಗಲ್ಲಿ ಶೂಟಿಂಗಲ್ಲಿದ್ದರು. ನನಗೆ ಕತೆ ಹೇಳಿಲ್ಲ, ಮನೆಯವರೆಲ್ಲ ಓ ಅಂತ ಇದ್ದಾರೆ, ಕತೆ ಸೂಪರ್ ಅಂತ. ಇಲ್ಲಪ್ಪ, ನೀನು ಬಾ ಹೇಳ್ತೀನಿ, ಆಮೇಲೆ ಮಾತಾಡೋಣ ನೀವು ಬಂದಮೇಲೆ. ಸೊ ಹಿ ಕೇಮ್ ಅಂಡ್ ನನ್ನ ಕತೆ ಹೇಳಾಯಿತು. ಅದಾದಮೇಲೆ ಒಂದು ಸಣ್ಣ ಏಳು ಬೀಳು ಆಯಿತು, ನಿಧಾನ ಆಯಿತು, ಕೊನೆಗೆ ಸಿನಿಮಾ ಆಯಿತು. ಅದೇನಲ್ಲ. ಈ ಸೀಸನಿನ ಹೊಸ ಸೆಗ್ಮೆಂಟ್, ನಮ್ಮ ಆಡಿಯನ್ಸ್ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ, ದಯವಿಟ್ಟು ಉತ್ತರ ಹೇಳಬೇಕು ನೀವು. ಎಸ್ ಪ್ಲೀಸ್. ಸರ್ ನಮಸ್ಕಾರ. ನಮಸ್ಕಾರ. ಬರವಣಿಗೆನೇ ನಂಬ್ಕೊಂಡು ಇಂಡಸ್ಟ್ರಿಗೆ ಬರುವಂತ ಹೊಸ ಬರಹಗಾರರಿಗೆ ನಿಮ್ಮ ಒಂದು ಕಿವಿ ಮಾತಾದ್ರೆ ಏನು ಸರ್? ಅಲ್ಲ, ಬರವಣಿಗೆನೇ ನಂಬ್ಕೊಂಡು ಅಂದಮೇಲೆ ಮುಗಿದೋಯ್ತು. ನೀವು ದುಡ್ಡು ಕಾಸು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಅಂದರೆ ಇವತ್ತು ಯಾವುದೋ ಒಂದು ಹುಡುಗಿ ಯಾವುದೋ ಊರಲ್ಲಿ ಕಣ್ಣು ಹೊಡಿತಾಳೆ ಅನ್ನೋ ವಿಡಿಯೋ ಪ್ರಪಂಚದ ಇನ್ಯಾವುದೋ ಮೂಲೆಯಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗೋಂಥ ಕಾಲ ಇದು. ಅಂದರೆ ನೀವು ಮಾಡುವ ಒಂದು ಸಣ್ಣ ಸದ್ದು ಕೂಡ ಇಡೀ ಪ್ರಪಂಚ ತಿರುಗಿ ನೋಡುತ್ತೆ. ಅದು ಚೆನ್ನಾಗಿದ್ದರೆ ನಿಮಗೆ 1000 ಕೆಲಸ ಸಿಗುತ್ತೆ. ಈ ಕಾಲಘಟ್ಟದಲ್ಲಿ ಇರೋದ್ರಿಂದ ನೀವು ಬರವಣಿಗೆನೇ ನಂಬಿಕೊಂಡು ಸಿನಿಮಾಗೆ ಬರ್ತೀನಿ ಅಂದರೆ ನಿಮ್ಗೆ ಅಷ್ಟು ಸ್ಟಫ್ ಇರಬೇಕು. ಯಾಕೆ ಅಂದರೆ ನಿಮ್ಮ ಸುತ್ತ ದೈತ್ಯರಿದ್ದಾರೆ. ಅಷ್ಟು ಜನರ ಮಧ್ಯೆ ಕಾಂಪಿಟೇಷನಲ್ಲಿ ನೀವು ಗೆಲ್ಲಬೇಕಾಗುತ್ತೆ. ಆ ಗೆಲ್ಲುವ ಶಕ್ತಿ ಇರಬೇಕು, ಆ ಪ್ರತಿಭೆ ಇರಬೇಕು, ತಾಳ್ಮೆ ಇರಬೇಕು, ಶ್ರದ್ಧೆ ಇರಬೇಕು. ಇದೆಲ್ಲ ಇದ್ದರೆ ಬರ್ಬೋದು. ಕಿವಿ ಮಾತು ಏನು ಅಂದರೆ, ನೀವೇನು ಮಾಡ್ತಿದ್ದೀರೋ ಮೊದಲು ಜೀವನಕ್ಕೆ ಒಂದು ತಳಪಾಯ ಹಾಕ್ಕೊಳ್ಳಿ. ಆಮೇಲೆ ನೀವು ಇಲ್ಲಿ ಸಿನಿಮಾಲಿ ಏನು ಬೇಕಾದರೂ ಮಾಡಿ. ಹಾಗೆ ಬಂದರೆ ತೊಂದರೆ ಆದರೆ ಅನುಭವಿಸುವ, ತಡೆಯುವ ಶಕ್ತಿ ಇರಬೇಕು. ಥ್ಯಾಂಕ್ ಯು ಸರ್.
ಓವರಾಲ್ ನಾಗೇಂದ್ರ ಪ್ರಸಾದ್ ಅವರೇ, ನಿಮ್ಮ ಇಡೀ ಜೀವನವನ್ನ ರಿವೈಂಡ್ ಮಾಡಿ 1.5 hours ಹೇಳಕ್ ಪ್ರಯತ್ನ ಪಟ್ವಿ. ಹೇಗೆ ಅನಿಸ್ತು? ತುಂಬಾ ಖುಷಿ ಆಯ್ತು. ನಾನು ಈ ಸೀಟಿಗೆ ಲಾಯಕ್ ಅಂತ ಅಂದುಕೊಂಡು ನನ್ನನ್ನು ಕರೆಸಿದಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ನನ್ನ ಬಾಲ್ಯದಿಂದ ಇಲ್ಲಿಯ ತನಕದ ಒಂದು ಪಕ್ಷಿ ನೋಟ ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ನನಗೆ ಈಗಲೂ ಆಶ್ಚರ್ಯ, ನಾನು ನಿಮ್ಮ ಇವ್ರನ್ನ ಸರ್ಚಿಂಗ್ ಟೀಮ್ನ ಕೇಳಬೇಕು, ಅದೆಲ್ಲ ಎಲ್ಲಿ ಹಿಡಿದ್ರಿ ಅಂತ. ನನ್ನ ರಿಜಿಸ್ಟರ್ ಆಗಿರೋದು, ಆಮೇಲೆ ಫೋಟೋಸು ಆ್ಯಂಡ್ ಈ ಕಾರ್ಯಕ್ರಮನೇ ನನಗೊಂದು ನೆನಪಿನ ಮೂಸೆಯಲ್ಲಿ ಉಳಿಯುವಂಥ ದಾಖಲೆ ಇದು. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಡಾಕ್ಟ್ರೆ. ಕೊನೆ 3 ಪ್ರಶ್ನೆಗಳು. ಸಾರಿ ಕೇಳೋದಾದ್ರೆ ಯಾರು ಸಾರಿ ಕೇಳೋದು? ಥ್ಯಾಂಕ್ ಯು ಹೇಳೋದಾಯ್ತಾರೆ ಯಾರಿಗೆ? ಏನಾದ್ರು ಕನ್ಫೆಷನ್ ಇದೆಯಾ? ಅದೇ ನನ್ನ ಹೆಂಡತಿಗೆ ಸಮಯ ಕೊಡಲಿಲ್ಲ, ಕಂಪ್ಲೇಂಟ್ ಮಾಡಿದ್ರು, ಕೇಳ್ತೀನಿ. ಮೇಡಮ್ ಸಾರಿ ಹೇಳಿದ್ದಾರೆ. ಅಂಡ್ ಗೊತ್ತಿಲ್ಲದೆ ತಪ್ಪಾಗಿದ್ರೆ ಎಲ್ರಿಗೂ ಕೇಳ್ತೀನಿ. ನನ್ನ ಒಡನಾಡಿಗಳು ಪ್ರತಿಯೊಬ್ಬರಿಗೂ ಕೂಡ, ಅದು ನಿರ್ದೇಶಕರು, ನಿರ್ಮಾಪಕರು ಯಾರೇ ಆಗಲಿ ಕೇಳ್ತೀನಿ. ಗೊತ್ತಿದ್ದು ಮಾಡಿರೋ ತಪ್ಪಂತೂ ಯಾವುದೂ ಇಲ್ಲ ಸರ್. ಹಾಗಾಗಿ ಸಾರಿ ಕೇಳುವ ಪ್ರಶ್ನೆ ಇಲ್ಲ. ಇನ್ನು ಥ್ಯಾಂಕ್ಸ್ ಹೇಳೋದಾದ್ರೆ ನನ್ನ ಎಲ್ಲ ನಿರ್ಮಾಪಕರು, ಎಲ್ಲ ನಿರ್ದೇಶಕರು, ಎಲ್ಲ ಕಲಾವಿದರು, ಎಲ್ಲ ಸಂಗೀತ ನಿರ್ದೇಶಕರು, ಎಲ್ಲ ತಂತ್ರಜ್ಞರು, ಒಟ್ಟಾರೆ ಇಲ್ಲಿಯ ತನಕ ನಾನು 3000ವರೆಗಿನ ಹಾಡುಗಳನ್ನು ಬರೆಯಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ಇಡೀ ಚಿತ್ರರಂಗದ ನನ್ನ ಕುಟುಂಬಕ್ಕೆ, ಮತ್ತು ಇದನ್ನೆಲ್ಲ ಒಪ್ಪಿ ಪ್ರೀತಿಸಿ ಸದಾ ನನ್ನ ಬೆನ್ನಿಂದೆ ನಿಂತಿರುವ ನನ್ನ ಹಾಡುಗಳನ್ನು ಪ್ರೀತಿಸುವಂಥ, ನನ್ನನ್ನು ಪ್ರೀತಿಸುವಂಥ 7 ಕೋಟಿ ಕನ್ನಡಿಗರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ ಸರ್. ಬೇರೆ ಎಲ್ಲೂ ಹೇಳಲಿಲ್ಲ, ಇಷ್ಟು ದಿನ ಮನಸ್ಸಲ್ಲೇ ಇತ್ತು, ಎಲ್ಲ ಒಂದು ಕಡೆ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಅಂತೇನಾರಿದೆಯಾ? ಅಂಥದ್ದು ಏನು ಇಲ್ಲ ಸರ್. ನಾನೇನು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಥರದ್ದು ಏನಿಲ್ಲ. ಒಂದೇ ಗೆಲುವು ಅನ್ನೋದು ಎಲ್ಲಿ ಅಂದರೆ ಸರ್, ನಾನು ಭಾಳ ಗೆದ್ದಿದ್ದೀನಿ ಅಂತ ಯಾವಾಗೂ ಭಾವಿಸ್ತೀನಿ ನಾನು. ಎಲ್ಲಿ ಅಂದರೆ, ನಾನು ಯಾವುದನ್ನ ವೃತ್ತಿಯಾಗಿ ಬಯಸಿದೆನೋ ಅದೇ ಸಿಕ್ಕಿರುವುದೇ ನನ್ನ ಗೆಲುವು. ಎಲ್ಲರೂ ಸಿಗಲ್ಲ. ನಾನು ತೃಪ್ತ ಸರ್. ಇದಕ್ಕಿಂತ ದೊಡ್ಡದು ಏನು ಬೇಕ್ರಿ ಲೈಫಲ್ಲಿ? ನಾನು ತೃಪ್ತ ಅಂತ ಹೇಳ್ತಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಗಿಫ್ಟ್ ಹ್ಯಾಂಪರ್ಸ್ ಪ್ಲೀಸ್. ಪರಿಶ್ರಮ ನೀಟ್ ಅಕಾಡೆಮಿ ಅವರಿಂದ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸರ್. ಸೈಕಲ್ ಪ್ಯೂರ್ ಅಗರಬತ್ತಿ ಅವರು ಅಗರಬತ್ತಿ ಅಂದರೆ ಸೈಕಲ್ ಅಂತ ಹೇಳಿ ಇದನ್ನು ಕಳಿಸಿದ್ದಾರೆ. ಅಗರಬತ್ತಿಯಲ್ಲೇ ಮಾಡಿರುವಂಥ ನಿಮ್ಮ ಭಾವಚಿತ್ರವನ್ನ, ಪೇಂಟಿಂಗ್ ಅನ್ನ ಕಳಿಸಿರ್ತಾರೆ. GRB ತುಪ್ಪ ಅವರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸರ್. ಸರ್ಪ್ರೈಸ್ ಗಿಫ್ಟ್ ಹ್ಯಾಂಪರ್ ಫ್ರಮ್ ಟರ್ಬೋ ಸ್ಟೀಲ್, LPS TMT ಬಾಷ್, ಅಮೃತ್ ನೋನಿ ಅವರು ಕಳಿಸಿರುವಂತಹ ಗಿಫ್ಟ್ ಹ್ಯಾಂಪರ್. ನಿಪಾನ್ ಬ್ಲಾಬಿ ಮೇಲೆ ನಿಮ್ಮ ಆಟೋಗ್ರಾಫ್ ಪ್ಲೀಸ್. ನಾಗೇಂದ್ರ ಪ್ರಸಾದ್ ಅವರ ಕಡೆಯಿಂದ ನಿಪಾನ್ ಪೇಂಟ್ ಬ್ಲಾಬಿಗೆ ಸಿಗ್ತಾ ಇದೆ ಬ್ಯೂಟಿಫುಲ್ ಆಟೋಗ್ರಾಫ್. ರೈಟ್, ಥ್ಯಾಂಕ್ ಯು ಆಲ್. ಫ್ಯಾಮಿಲಿ ಫೋಟೋ ಪ್ಲೀಸ್. ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರ ಜೀವನನೇ ಒಂದು ಕವನ ಅನ್ಕೊಂಡ್ರೆ, ಆ ಕವನದ ಎಲ್ಲಾ ಸಾಲುಗಳು ಸಾಲಾಗಿ ನಿಂತಿರುವ ಈ ಫ್ಯಾಮಿಲಿ ಫೋಟೋ ಸೇರುತ್ತೆ ನಿಪಾನ್ ಪೇಂಟ್ ವಾಲ್ ಆಫ್ ಫೇಮ್ಗೆ. ಈ ಶೋನ ಮತ್ತೆ ನೋಡಕ್ಕೆ ZEE5ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ನಾವು ಹೇಳ್ತಾ ಇರ್ತೀವಿ. ನೀವೇ OTTಯಲ್ಲಿ ಅಷ್ಟಿಷ್ಟು ದುಡ್ಡು ಕೊಟ್ಟು ಆ ಆ್ಯಪು ಈ ಆ್ಯಪು ಅಂತ ಸಬ್ಸ್ಕ್ರೈಬ್ ಮಾಡ್ತಾ ಇರ್ತೀರಾ. ಅದು ಸಾಲದು ಅಂತ ಯೂಟ್ಯೂಬಲ್ಲಿ ಆ ಚಾನಲು ಈ ಚಾನಲು ಅಂತ ಸಬ್ಸ್ಕ್ರೈಬ್ ಮಾಡ್ತಾ ಇರ್ತೀರಾ. ಎಲ್ಲವನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಇದೀವಿ. ಲೈಫ್ಗೆ ಯಾವ ಸಬ್ಸ್ಕ್ರೈಬ್ ಮಾಡೋದು? ಲೈಫ್ ಲಾಂಗ್ ಫ್ರೀ ಅಂತೆ ಸ್ವಾಮಿ. ಸ್ವಲ್ಪ ಯೋಚನೆ ಮಾಡಿ. This is Nippon Paint Weekend with Ramesh Season 5, co-powered by Amrit Noni Gastrin, Dabur Red Toothpaste, special partner Parishrama Neat Academy, GRB Tupa, Cadbury's Gems, Sudarshan Sills Malleshwaram, prayer partner Cycle Pure Agarbattis, steel partner Turbo Steel, LPS TMT Bars, associate sponsor Volkswagen Virtus, iBaco, digital streaming partner ZEE5. See you soon.